श्रीमल्लक्ष्मी नृसिंहस्य श्रियं दिशतु मे नखः स्वभक्ताभीष्टदानाय समुपात्तदशाकृतेः अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम् चित्रैः पदैश्च गम्भीरैः वाक्यैर्मानैरखण्डितैः गुरुभावं व्यञ्जयन्ती भाति श्रीजयतीर्थवाक् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये तपो विद्याविरक्त्यादिसद्गुणौघाकरानहम् वादिराजगुरून् वन्द्य हयग्रीवदयाश्रयान् मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिव्राजचक्रवर्तिनम् ಪರಮ ಪೂಜ್ಯರಾದ ಮಂತ್ರಾಲಯ ಮಠಾಧೀಶರ ಪಾದಪದ್ಮಗಳಲ್ಲಿ ಅನಂತ ಭಕ್ತಿಪೂರ್ವಕ ಪ್ರಣಾಮಗಳನ್ನ ಅರ್ಪಿಸ್ತಾ ಇಲ್ಲಿ ನೆರೆದಂತಹ ಎಲ್ಲ ಆಸ್ತಿಕ ಬಂಧುಗಳಿಗೂ ಕೂಡ ಸ್ವಾಗತಗಳನ್ನ ಕೋರ್ತಾ ಬಹಳ ಅತ್ಯಂತ ಸ್ತುತ್ಯವಾದ ಅತ್ಯಂತ ಪ್ರಶಂಸನೀಯವಾದಂತಹ ಕೆಲಸವನ್ನ ನಮ್ಮ ಯಾಜ್ಞವಲ್ಕ್ಯ ಸೇವಾ ಸಮಿತಿ ಮಾಡ್ತಾ ಇದೆ. ಇದು ಅಧಿಕ ಮಾಸ ಪ್ರಯುಕ್ತ ನಡೆಯುವಂತಹ ಜ್ಞಾನ ಕಾರ್ಯ ಸರಿಯಾಗಿದೆ. ಈ ಕಾರ್ಯಕ್ರಮದ ಆಯೋಜನೆ ಬಹಳ ಸರಿಯಾಗಿದೆ. ಯಾಕೆಂದ್ರೆ ಅಧಿಕ ಮಾಸ ಅನ್ನೋದು ಪ್ರತಿ 3 ವರ್ಷಗಳಿಗೊಮ್ಮೆ ಬರತಕ್ಕಂತಹ ಮಾಸ. ಈ ಅಧಿಕ ಮಾಸದಲ್ಲಿ ಬೇರೆ ಕಾರ್ಯಗಳಿಗೆ ಅವಕಾಶ ಇಲ್ಲ. ಉಪನಯನ, ವಿವಾಹ ಇತ್ಯಾದಿ ಕಾರ್ಯಗಳಿಗೆ ಅವಕಾಶ ಇಲ್ಲ. ಶಾಸ್ತ್ರಕಾರರು ನಿಷ್ಕಾಮ ಕರ್ಮದ ಆಚರಣೆಗೆ ಬಹಳ ಒತ್ತು ಕೊಟ್ಟಿದ್ದಾರೆ. ಅಧಿಕ ಮಾಸದಲ್ಲಿ ನಿಷ್ಕಾಮ ಕರ್ಮವನ್ನು ಆಚರಿಸಬೇಕು ಅಂತ. ಕರ್ಮಗಳಲ್ಲಿ 2 ತರ, ಸಕಾಮ, ನಿಷ್ಕಾಮ ಅಂತ. ದೇವರ ಮುಂದೆ ಫಲದ ಬೇಡಿಕೆಯನ್ನಿಟ್ಟು ಇಂಥ ಫಲವನ್ನು ನನಗೆ ಕೊಡು ಅನ್ನೋ ಅಭಿಲಾಷೆಯಿಂದ ಫಲದ ಬೇಡಿಕೆಯನ್ನಿಟ್ಟು ಮಾಡುವಂತಹ ಕರ್ಮ ಸಕಾಮ ಕರ್ಮ. ಅದು ತಪ್ಪಲ್ಲ, ಅದು ಸಕಾಮ ಕರ್ಮಗಳಲ್ಲಿ 2ನೇ ಬರುತ್ತೆ. ನಿಷ್ಕಾಮ ಕರ್ಮ ಅದು ಬಹಳ ದೊಡ್ಡದು, ಬಹಳ ಶ್ರೇಷ್ಠವಾದದ್ದು. ಭಗವದ್ಗೀತೆ, ಉಪನಿಷತ್ತು, ವೇದ ಎಲ್ಲವೂ, ಪುರಾಣಗಳು, ಭಾಗವತ ಎಲ್ಲವೂ ಕೂಡ ನಾವು ನಿಷ್ಕಾಮ ಕರ್ಮದ ಅನುಷ್ಠಾನವನ್ನ ಮಾಡಬೇಕು ಅಂತ ಹೇಳೋದ್ರಲ್ಲಿ ಹೆಚ್ಚಿನ ಒತ್ತು ಕೊಟ್ಟಿದೆ. ನಿಷ್ಕಾಮ ಕರ್ಮ ಅಂದ್ರೆ ಯಾವ ಫಲಾಪೇಕ್ಷೆಯೂ ಇಲ್ಲದೆ ಭಗವಂತ ಪ್ರೀತನಾಗಲಿ ಅನ್ನೋ ಉದ್ದೇಶದಿಂದ ಮಾಡುವಂತಹ ಕರ್ಮ. ಈ ಜ್ಞಾನ ಕಾರ್ಯವು ಆ ನಿಷ್ಕಾಮ ಕರ್ಮದ ಪಟ್ಟಿಯಲ್ಲಿ ಸೇರ್ಕೊಳ್ಳುತ್ತೆ. ಆದ್ದರಿಂದ ಬಹಳ ಸ್ತುತ್ಯವಾದಂತಹ ಈ ಒಂದು ಯಜ್ಞ, ಜ್ಞಾನ ಯಜ್ಞವನ್ನ ಯಾಜ್ಞವಲ್ಕ್ಯ ಸೇವಾ ಸಮಿತಿ ಹಮ್ಮಿಕೊಂಡಿದೆ. ಅವರನ್ನ ಅಭಿನಂದಿಸ್ತಾ ನನಗೆ ಕೊಟ್ಟಂತಹ ವಿಷಯದ ಬಗ್ಗೆ ಯಥಾಮತಿ 4 ಮಾತುಗಳನ್ನು ಆಡ್ತೇನೆ. ನನಗೆ ನೀಡಿದಂತಹ ವಿಷಯ ಮಾಧ್ವ ರಾಮಾಯಣ ಅಂತ. ಅಂದ್ರೆ ಮಧ್ವಾಚಾರ್ಯರ ಕಣ್ಣಲ್ಲಿ ರಾಮಾಯಣ ಬಹಳ ಅದ್ಭುತವಾಗಿರೋ ವಿಷಯ. ಯಾಕೆಂದ್ರೆ ಇದು ಸೂಕ್ತವೂ ಕೂಡ ಹೌದು. ಇಂದಿನ ಕಾಲಘಟ್ಟದಲ್ಲಿ ಸುಮಾರು 3-4 ದಿನಗಳ ಹಿಂದೆ ನಾವು ಪೇಪರ್ನಲ್ಲಿ ನೋಡಿದ್ವಿ. ಮೈಸೂರಿನ ಪ್ರೊಫೆಸರ್ ಭಗವಾನ್ ರಾಮ ದಶರಥನ ಮಗನೇ ಅಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಬಂದಿದೆ. ಆಮೇಲೆ ನಮ್ಮ ಸನಾತನ ಹಿಂದೂ ಸಂಸ್ಕೃತಿಯ ಎಲ್ಲ ಧರ್ಮ ಗ್ರಂಥಗಳನ್ನ, ನಮ್ಮ ಆರಾಧ್ಯ ದೇವತೆಗಳನ್ನ ಬುದ್ಧಿಜೀವಿಗಳು ಅಂತ ಅನಿಸಿಕೊಂಡ ವ್ಯಕ್ತಿಗಳು ಅವರ ವ್ಯಕ್ತಿತ್ವವನ್ನು ಹೇಗೆ ತೇಜೋವಧೆ ಮಾಡ್ತಾರೆ, ನಮ್ಮ ಸನಾತನ ಸಂಸ್ಕಾರ ಸಂಸ್ಕೃತಿಗೆ ಎಷ್ಟು ಅಪಚಾರ ಮಾಡ್ತಾರೆ ಅನ್ನೋದು ಹೊಸತೇನಲ್ಲ. ಅದರಲ್ಲೂ ರಾಮನಂತಹ ವ್ಯಕ್ತಿತ್ವದ ಬಗ್ಗೆ ಘನಘೋರವಾದಂತಹ ಆಪಾದನೆಗಳನ್ನು ನಾವು ಕೇಳಿದ್ದೇವೆ. ತೆಲುಗಿನಲ್ಲಿ ರಾಮಾಯಣ ವಿಷವೃಕ್ಷಮು ಅಂತ ಒಂದು ದೊಡ್ಡ ಗ್ರಂಥವನ್ನೇ ಬರೆದಿದೆ.
ಅದು ಕನ್ನಡಕ್ಕೂ ಅನುವಾದ ಆಗಿದೆ. ಹಾಗೆ ರಾಮಾಯಣದ ಬಗ್ಗೆ, ಮಹಾಭಾರತದ ಬಗ್ಗೆ ಇಲ್ಲ ಸಲ್ಲದ ಅಪಚಾರವನ್ನು ಮಾಡತಕ್ಕಂಥ ಬೇಕಾದಷ್ಟು ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ, ಗ್ರಂಥಗಳನ್ನ ನಾವು ನೋಡ್ತಾನೆ ಇರ್ತೇವೆ. ಯಾರನ್ನ ನಾವು ಮರ್ಯಾದಾ ಪುರುಷೋತ್ತಮ, ಸಕಲ ಗುಣಗಳ ಗಣಿ ಅಂತ ನಾವು ಕೊಂಡಾಡ್ತೇವೆ ಶ್ರೀರಾಮಚಂದ್ರನ, ಇಡೀ ಪ್ರಪಂಚದ ಆರಾಧ್ಯ ದೇವ ಶ್ರೀರಾಮಚಂದ್ರ, ಅಂತ ರಾಮಚಂದ್ರನ ವ್ಯಕ್ತಿತ್ವದ ಬಗ್ಗೆ ಹೀನಾತಿಹೀನವಾದ ಆಕ್ಷೇಪಗಳನ್ನ ಮಾಡೋದನ್ನು ನಾವು ಕಂಡಿದ್ದೇವೆ. ಆಕ್ಷೇಪ ಮಾಡಲಿ, ನಮ್ಮ ಗ್ರಂಥದ ಒಳಗೆ ಹೊಕ್ಕು ಅಲ್ಲಿ ಏನಿದೆ ಅಂತ ತಿಳ್ಕೊಂಡು ಮಾತಾಡಿದ್ರೆ ಅದಕ್ಕೊಂದು ಅರ್ಥ ಇದೆ. ಸುಮ್ಮನೆ ತಾವೇ ಕಲ್ಪಿಸಿಕೊಂಡು ಕಪೋಲ ಕಲ್ಪಿತವಾದ ಟೀಕೆಗಳನ್ನು ಮಾಡಿದ್ರೆ ಅದಕ್ಕೆ ಬೆಲೆ ಇಲ್ಲ. ನಮ್ಮ ಜನ ಪ್ರಜ್ಞಾವಂತರಾಗಬೇಕು. ಇದು ಬರೀ ಪುರಾಣ, ಇದರಿಂದ ಪುಣ್ಯ ಬರುತ್ತೆ ಅಂತ ಕೇಳುವುದರ ಬದಲು ನಮ್ಮ ಗ್ರಂಥಗಳಲ್ಲಿ ಹೇಗಿದೆ, ಅದರ ಹಿರಿಮೆ ಎಂಥದ್ದು, ಅದರ ಮಹತ್ವ ಎಂಥದ್ದು ಅನ್ನೋದ್ರ ಕಡೆ ಹೆಚ್ಚು ಒತ್ತು ಕೊಟ್ರೆ ನಮ್ಮ ಸನಾತನ ಪರಂಪರೆಗೆ ಒಂದು ನಾವು ಗೌರವವನ್ನು ಸಲ್ಲಿಸಿದಂಗಾಗುತ್ತೆ. ನೋಡಿ, ರಾಮ ಎಷ್ಟು ಅದ್ಭುತವಾದಂತಹ ವ್ಯಕ್ತಿ ಅಂತ ವಾಲ್ಮೀಕಿ ರಾಮಾಯಣದ ಪುಟಗಳಲ್ಲಿ ರಾಮನ ವ್ಯಕ್ತಿತ್ವದ ವರ್ಣನೆ ಇದೆ. ಶ್ರೀರಾಮಚಂದ್ರ ಅಯೋಧ್ಯೆಯ ಕಣ್ಮಣಿಯಾಗಿದ್ದಾಗ ಇದರ ಸೂಚನೆ ಮೊದಲೇ ಸಿಗುತ್ತೆ ನಮಗೆ. ರಾಮ ಗುಣಶಾಲಿ ಅನ್ನೋದರ ಸೂಚನೆ ರಾಮಾಯಣದ ಆರಂಭದಲ್ಲೇ ಸಿಕ್ಬಿಡುತ್ತೆ. ಅದು ವಾಲ್ಮೀಕಿ ಮುನಿಗಳು ಮತ್ತು ನಾರದರ ಸಂವಾದವನ್ನ ದಾಖಲೆ ಮಾಡಿದ ಪ್ರಾರಂಭದಲ್ಲಿ. ವಾಲ್ಮೀಕಿಗಳು ನಾರದರನ್ನ ಕೇಳ್ತಾರೆ, ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಯ ವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ದೃಢವೃತಃ. ಅವರು ಗಮನಿಸಿರಿ, ವಾಲ್ಮೀಕಿ ನಾರದರನ್ನ ಕೇಳೋದು, ನಾರದರೆ ನೀವು ತಿಳಿಯೋಗ ಸಂಚಾರಿಗಳು, ನನಗೊಬ್ಬ ವ್ಯಕ್ತಿ ಬೇಕಾಗಿದೆ. ಯಾವ ವ್ಯಕ್ತಿ, ಎಂಥ ವ್ಯಕ್ತಿ ಅಂತಂದ್ರೆ ಸಕಲ ಗುಣಗಳ ನಿಧಿಯಾದ, ಸಕಲ ಸದ್ಗುಣಗಳು ಮೇಳಿಸಿದಂತಹ ಧರ್ಮಜ್ಞನಾದ, ಶೂರನಾದ, ವೀರನಾದ, ಧೀರನಾದ ಒಬ್ಬ ವ್ಯಕ್ತಿ ಯಾರಿದ್ದಾರೆ ಅಂತ ವಾಲ್ಮೀಕಿಗಳ ಪ್ರಶ್ನೆ. ಎಲ್ಲ ಗುಣಗಳ ವ್ಯಕ್ತಿಯಲ್ಲಿರ್ಬೇಕು. ಅದಕ್ಕೆ ನಾರದರು ಹೇಳ್ತಾರಂತೆ, ಬಹವು ದುರ್ಲಭಾಚೈವ ತ್ವಯಾ ಕೀರ್ತಿತ ಗುಣ. ಇವತ್ತು ಒಂದೊಂದು ಸದ್ಗುಣವನ್ನು ಕೂಡ ಒಬ್ಬೊಬ್ಬ ವ್ಯಕ್ತಿಯಲ್ಲಿ ಹುಡುಕೋದು ಕಷ್ಟ. ಎಲ್ಲ ಇದು ಸಮಸ್ಯೆ, ಅನಾದಿ ಕಾಲದ ಸಮಸ್ಯೆ. ಒಂದು ಸದ್ಗುಣ ಒಬ್ಬನಲ್ಲಿದ್ರೂ ಕೂಡ ನಾವು ಮೆಚ್ಚಿಕೊಳ್ಳಬೇಕು. ಅಂಥದ್ರಲ್ಲಿ ವಾಲ್ಮೀಕಿಗಳೇ, ನೀವು ಎಲ್ಲ ಸದ್ಗುಣ ಸಮುದಾಯಗಳಿಗೆ ಅಂತ ವ್ಯಕ್ತಿ ಯಾರು ಅಂತ ನೀವು ಕೇಳ್ತಾ ಇದ್ದೀರಿ, ಸಿಗೋದಿಲ್ಲ ಅಂತ ವ್ಯಕ್ತಿ ಅಂತ ಹೇಳಿದ್ರು ನಾರದರು. ಆದ್ರೆ ಒಬ್ಬ ಇದ್ದಾನೆ, ಇಕ್ಷ್ವಾಕು ವಂಶ ಪ್ರಭವೋ ರಾಮೋ ರಾಮ ಜನೈಶ್ರುತಃ. ಇಡೀ ಪ್ರಪಂಚದ ತುಂಬ ತಿರುಗಾಡುವಂತಹ ನಾರದರು ಹೇಳ್ತಾ ಇದ್ದಾರೆ, ಆ ಮಾತಿಗೆ ಬಹಳ ತೂಕ ಇದೆ. ಇಕ್ಷ್ವಾಕು ವಂಶದಲ್ಲಿ ಜನಿಸಿದ, ಅವತಾರವನ್ನೆತ್ತಿದ ರಾಮ ಎನ್ನುವ ಒಬ್ಬ ವ್ಯಕ್ತಿ ಇದ್ದಾನೆ. ನಿಯತಾತ್ಮ ಮಹಾವೀರ್ಯ ದ್ಯುತಿಮಾನ್ ಧೃತಿಮಾನ್ ವಶಿ. ನಿಯತಾತ್ಮ, ಎಲ್ಲ ಗುಣಗಳು ಇರುವಂತಹ ಅಪೂರ್ವ ಶ್ರೇಷ್ಠ ವ್ಯಕ್ತಿ ಅಂತ ನಾರದರು ಈ ಮಾತನ್ನು ಹೇಳ್ತಾರೆ. ಹಾಗಾಗಿ ರಾಮಾಯಣದ ಪ್ರಾರಂಭದಲ್ಲೇನೆ ರಾಮ ಗುಣಸಾಗರ ಎನ್ನುವಂತಹ ಒಂದು ಸೂಕ್ಷ್ಮ ವಿಚಾರ ಗೊತ್ತಾಗ್ಬಿಡುತ್ತೆ ನಮಗೆ. ಮುಂದೆ ಹೋದಂತೆಲ್ಲ ನೋಡಿ ಎಷ್ಟು ಅದ್ಭುತವಾಗಿದೆ ಅಂದ್ರೆ, ರಾಮೋ ವಿಗ್ರಹವಾನ್ ಧರ್ಮ ಅಂತ ಒಂದು ವಾಕ್ಯ ಬರುತ್ತೆ, ಎಲ್ಲ ಕಡೆ ಪ್ರಸಿದ್ಧ. ರಾಮೋ ವಿಗ್ರಹವಾನ್ ಧರ್ಮ. ಧರ್ಮಕ್ಕೆ ಒಂದು ಆಕಾರ ಇಲ್ಲ. ಧರ್ಮ ಒಳಗೆ ಅಮೂರ್ತ ಪದಾರ್ಥ, ಅದಕ್ಕೊಂದು ಆಕಾರ ಇಲ್ಲ ಧರ್ಮಕ್ಕೆ, ನಮಗಿದ್ದಂತೆ. ಆದರೆ ರಾಮನನ್ನ ನೋಡಿದರೆ ಧರ್ಮವೇ ಒಂದು ಆಕಾರವನ್ನ ತಾಳಿಕೊಂಡು ಬಂದಿದೆ. ಧರ್ಮಕ್ಕೊಂದು ಆಕಾರ ಇದೆ. ಅದ್ಯಾವ ಧರ್ಮ ಅಂದ್ರೆ ರಾಮನೇ. ರಾಮೋ ವಿಗ್ರಹವಾನ್ ಧರ್ಮ ಅಂತ ಒಂದು ಮಾತಿದೆ. ಇದನ್ನ ಯಾರು ಹೇಳಿದ್ದಾರೆ ಅಂತ ನಾವು ತಿಳ್ಕೊಂಡು ಬಹಳ ಆಶ್ಚರ್ಯ ಆಯ್ತು. ಈ ಮಾತು ಯಾರ ಬಾಯಿಂದ ಬಂದಿದೆ ಅಂದ್ರೆ ಮಾರೀಚನ ಬಾಯಿಂದ ಬಂದಿರತಕ್ಕಂಥ ಮಾತು. ಯಾವ ಮಾರೀಚ? ರಾಮಾಯಣಕ್ಕೆ ಕಾರಣೀಭೂತನಾದ ಮಾಯಾ ಜಿಂಕೆಯ ವೇಷವನ್ನು ಧರಿಸಿಕೊಂಡು ಬಂದು ರಾಮನ ಲಕ್ಷ್ಮಣನ ದಾರಿಯನ್ನು ತಪ್ಪಿಸಿ ಸೀತೆಯನ್ನ ಅಪಹಾರ ಆಗುವಂತೆ ಮಾಡಿ ಇಡೀ ರಾಮಾಯಣಕ್ಕೆ ಕಾರಣೀಭೂತನಾದ ಮಾರೀಚನ ಬಾಯಿಂದ ಬಂದಂತಹ ಮಾತು. ರಾಮನ ಕೈಯಲ್ಲಿ ಏಳುತ್ತಿದ್ದಾನೆ ಮಾರೀಚ. ಅಂತ ಶತ್ರುವು ಕೂಡ ರಾಮ ಧರ್ಮಸ್ವರೂಪಿ. ಧರ್ಮ ಅಂದ್ರೆ ರಾಮ ಅಂತ ಹೇಳಬೇಕಾದ್ರೆ ರಾಮನ ವ್ಯಕ್ತಿತ್ವ ಹೇಗಿರಬೇಕು ಲೆಕ್ಕ ಹಾಕಿ. ಇನ್ನೊಂದು ಸಂದರ್ಭ, ತ್ವಂ ಅಪ್ರಮೇಯಶ್ಚ ದುರಾಸದಶ್ಚ ಜಿತೇಂದ್ರಿಯಶ್ಚ ಉತ್ತಮ ಧಾರ್ಮಿಕಶ್ಚ. ಒಂದು ಮಾತಿದೆ, ಒಬ್ಬರು ಹೇಳ್ತಾರೆ, ರಾಮ ನಿನ್ನನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ, ನೀನು ಎಷ್ಟು ಒಳ್ಳೆಯವರು, ಉತ್ಕೃಷ್ಟ ಅಂತ ಹೇಳಲಿಕ್ಕೆ ಸಾಧ್ಯ.
ನಿನ್ನನ್ನು ಸೋಲಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನನ್ನು ಮೀರಿದ ಒಬ್ಬ ಧರ್ಮಿಷ್ಠ ಯಾರೂ ಇಲ್ಲ ಅಂತ ಒಬ್ಬರು ಹೇಳ್ತಾರೆ. ಅದನ್ನ ಯಾರು ಹೇಳ್ತಾರೆ ಅಂದ್ರೆ, ರಾಮನ ಕೈಯಿಂದ ತನ್ನ ಗಂಡನನ್ನ ಕಳೆದುಕೊಂಡ ತಾರೆ ಹೇಳ್ತಾರೆ ಅನ್ನೋದು. ತಾರೆ ವಾಲಿಯ ಹೆಂಡತಿ. ರಾಮ ವಾಲಿಯನ್ನು ಸಂಹಾರ ಮಾಡಬೇಕು. ತನ್ನ ಪತಿಯನ್ನ ಕೊಂಡವನನ್ನ ಹಿಡಿಶಾಪ ಹಾಕ್ತಾರೆ ಹೆಣ್ಮಕ್ಳು. ದೈವಸಾಕು ತನ್ನ ಪತಿಗೆ ಹಿಡಿಶಾಪ ಹಾಕ್ತಾರೆ. ಅಂಥದ್ದರಲ್ಲೂ ತನ್ನ ಗಂಡನನ್ನೇ ಸಂಹಾರ ಮಾಡಿದಂತಹ ವ್ಯಕ್ತಿ ರಾಮ. ಆ ರಾಮನಿಗೆ ತಾರೆ ಸರ್ಟಿಫಿಕೇಟ್ ಕೊಡ್ತಾರೆ. ರಾಮ ನಿಮ್ಮ ಪರಮಶ್ರೇಷ್ಠ ಧಾರ್ಮಿಕ ಅಂತ ಕೊಡ್ತಾರೆ. ಹೇಗಿರ್ಬೋದು ಲೆಕ್ಕ, ರಾಮನ ವ್ಯಕ್ತಿತ್ವ ಹೇಗಿರ್ಬೋದು ಲೆಕ್ಕ. ಅನ್ಯಾಯಕ್ಕೊಳಗಾದ, ನ್ಯಾಯ ಅಂತ ಸಾಮಾಜಿಕ ದೃಷ್ಟಿಕೋನದಿಂದ ಅಂದ್ರೆ ನಷ್ಟವನ್ನ ಅನುಭವಿಸಿದ, ನೋವನ್ನು ಅನುಭವಿಸಿದಂತಹ ಶತ್ರು ವರ್ಗವೇ ರಾಮನನ್ನ ಹೊಗಳಬೇಕು ಅಂದ್ರೆ ಎಷ್ಟು ಉದಾತ್ತ ವ್ಯಕ್ತಿತ್ವ ರಾಮಚಂದ್ರನದಾಗಿರಬೇಕು ಅಂತ. ಹೇಗೆ ಬಂತು ಇಂಥ ವ್ಯಕ್ತಿತ್ವ, ಹೇಗೆ ನಿರ್ಮಾಣ ಆಯ್ತು ರಾಮಚಂದ್ರನಿಗೆ? ಯಾಕೆ ಎಲ್ಲರೂ ರಾಮನನ್ನ ಆರಾಧಿಸುವಂತೆ ಆದರು? ರಾಮ ಎಲ್ಲರ ಆರಾಧ್ಯರೆಲ್ಲ ಹೇಗಾದ ಅಂದ್ರೆ, ರಾಮನ ಗುಣಗಳನ್ನು ವಾಲ್ಮೀಕಿಗಳು ಹೇಳ್ತಾರೆ. ಸಚ ನಿತ್ಯಂ ಪ್ರಶಾಂತಾತ್ಮ ಮೃದುಪೂರ್ವಂ ಪ್ರಭಾಷತೆ. ಇಲ್ಲಿರುವಂತಹ ಪ್ರತಿಯೊಂದು ಮಾತುಗಳು ಕೂಡ ನಮಗೆ ಟಾನಿಕ್ ಇದ್ದಾರೆ. ಜಗತ್ತಿನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವೇ ಪ್ರತಿಯೊಂದು ಮಾತುಗಳಲ್ಲಿದೆ. ನೋಡಿ ರಾಮನ ವ್ಯಕ್ತಿತ್ವ ಹೇಗಿದೆ ನೋಡಿ, ಹೇಗೆ ಹೇಳ್ತಾರೆ, ಸಚನಿತ್ಯಂ ಪ್ರಶಾಂತಾತ್ಮ. ಏನೇ ಬಂದರೂ ರಾಮನ ಮನಸ್ಸಿನಲ್ಲಿ ಅಲ್ಲೋಲ ಕಲ್ಲೋಲ ಇಲ್ಲ. ಅದು ಎಲ್ಲವನ್ನು ಭಗವತ್ ಸಂಕಲ್ಪಕ್ಕೆ ಬಿಟ್ಟು ನಿರಂಬರವಾಗಿ ನೆಮ್ಮದಿಯಿಂದ ಇರತಕ್ಕಂತಹ ಒಂದು ಸ್ವಭಾವ ರಾಮನದ್ದು. ನಾವು ಕೂಡ ಇದನ್ನು ಅಳವಡಿಸಿಕೊಂಡ್ರೆ ಯಾವ ದುಃಖವೂ ನಮಗೆ, ಪ್ರತಿಯೊಂದಕ್ಕೂ ನಮಗೆ ಉದ್ವೇಗ, ಪ್ರತಿಯೊಂದಕ್ಕೂ ಟೆನ್ಷನ್. ಈ ಮೂಲ ಕಾರಣದಿಂದ ನಾವು ಮನುಷ್ಯರು ಅಧಃಪತನವನ್ನು ಹೊಂದ್ತಾ ಇರ್ತಾರೆ. ಸಚ ನಿತ್ಯಂ ಪ್ರಶಾಂತಾತ್ಮ ಮೃದುಪೂರ್ವಂ ಪ್ರಭಾಷತೆ. ದೊಡ್ಡ ಚಕ್ರವರ್ತಿ ಆಗೋದು ನಾವು ಮುಂದೆ, ದೊಡ್ಡ ಚಕ್ರವರ್ತಿಯ ಮಗ. ಅವನ ಮಾತನಾಡುವ ರೀತಿ ಹೇಗಿತ್ತು ಅಂತಂದ್ರೆ, ಯಾರ ಜೊತೆಗಾದ್ರೂ ಮಾತಾಡಬೇಕು ಅಂತಂದ್ರೆ ಮುಖ ಗಂಟು ಹಾಕೊಂಡು ವಕ್ರವಾಗಿ ಮಾತಾಡೋದು, ಇನ್ನೊಬ್ಬರ ಮನಸ್ಸನ್ನ ನೋಯಿಸುವುದು, ವ್ಯಂಗ್ಯವಾಗಿ ಮಾತಾಡೋದು. ರಾಮನ ಕನಸು ಮನಸ್ಸಲ್ಲೂ ಇರುತ್ತೆ ಮೃದು ಪೂರ್ವಂ ಪ್ರಭಾಷ. ಇನ್ನೊಬ್ಬರ ರೀತಿ ಮಾಡಬೇಕಾದ್ರೆ ಮೃದುವಾದ ಧ್ವನಿ, ಮೃದುವಾದಂತಹ ಶಬ್ದಗಳು, ನಗನಗತ ಮಾತನಾಡುವಂತಹ ಒಂದು ಸ್ವಭಾವ ರಾಮ. ನಾವಿದನ್ನು ಅಳವಡಿಸ್ಕೊಂಡ್ಬಿಟ್ರೆ ನಮಗೆ ಲೋಕದಲ್ಲಿ ಶತ್ರುಗಳೇ ಇಲ್ಲ. ನಮ್ಮ ಬಾಯೇ ನಮಗೆ ಶತ್ರು, ನಮ್ಮ ನಾಲಿಗೆ ನಮಗೆ ಶತ್ರು. ಅದೇ ಎಲ್ಲ ಶತ್ರುವನ್ನು ಸೃಷ್ಟಿ ಮಾಡ್ಕೊಳ್ಳೋದು. ಅದರಿಂದ ವಾಲ್ಮೀಕಿಗಳು ಈ ಮಾತನ್ನು ಹೇಳ್ತಾರೆ, ಮುಚ್ಚಮಾನೋಪಿ ಪರುಷಂ ನೋತ್ತರಂ ಪ್ರತಿಬದ್ಧತೆ. ಯಾರಾದ್ರೂ ಕಠೋರವಾಗಿ ಮಾತನಾಡಿದರೂ ಒಬ್ಬ ಕ್ಷತ್ರಿಯನಾಗಿ, ಒಬ್ಬ ರಾಜಕುಮಾರನಾಗಿ ಅವರನ್ನ ದಂಡಿಸ್ತಿರಲಿಲ್ಲ. ಯಾರು ಕಠೋರವಾಗಿ ನಿಂದಿಸಿದರು, ಬೈದರು ಕೂಡ ಅವರಿಗೆ ಪ್ರತ್ಯುತ್ತರವನ್ನು ನೀಡ್ತಾ ಇರಲಿಲ್ಲ. ನೋಡಿ ಎಂತ ಅದ್ಭುತ. ಜಗಳೇ ಇಲ್ಲ, ಮುಗುದೇ ಕೋಲಾಹಲವೇ ಇಲ್ಲ. ಇದು ಸ್ವತಃ ಭಗವಂತನಾದ ರಾಮ ಲೋಕಕ್ಕೆ ತೋರಿಸಿದಂತಹ ಆದರ್ಶ ಇದು. ನೋಡಿ ಇನ್ನೊಂದು ನೋಡಿ, ಎಲ್ಲ ಗುಣಗಳು. ಕಥಂಚಿದುಪಕಾರೇಣ ಕೃತೇನೈಕೇನ ತುಷ್ಯತೆ. ಕೃತಜ್ಞತೆ ಅನ್ನೋ ಪದವನ್ನು ನಾವು ಬಳಸ್ತೇವೆ. ಕೃತಜ್ಞತೆ ಅಂತಂದ್ರೆ ಮಾಡಿದ ಉಪಕಾರವನ್ನ ಸ್ಮರಿಸಿಕೊಳ್ಳದೇ ಇರೋದು. ಕೃತಜ್ಞತೆ ಬೇರೆ, ಕೃತಜ್ಞತೆ ಬೇರೆ. ಕೃತಜ್ಞತೆ ಅಂದ್ರೆ ಇನ್ನೊಬ್ಬರು ಮಾಡಿದ ಉಪಕಾರವನ್ನು ಬಾಯಿ ತುಂಬ ಪ್ರಶಂಸೆ ಮಾಡಿ ಉಪಕಾರ ಮಾಡಿದ ವ್ಯಕ್ತಿಯನ್ನು ಸ್ಮರಿಸಿಕೊಳ್ಳೋದು ಕೃತಜ್ಞತೆ. ಉಪಕಾರ ಮಾಡಿದವರು ಕೂಡ ಒಬ್ಬ ಸಂಕೋಚ ಇರುತ್ತೆ, ಭಯಂಕರ, ಅವರು ಹೊಗಳೋದಂದ್ರೆ ಆಗೋದಿಲ್ಲ ಅವರಿಗೆ, ಅದು ಕೃತಜ್ಞತೆ. ರಾಮನ ವ್ಯಕ್ತಿತ್ವ ಹಾಗಿರಲಿಲ್ಲ. ಯಾರಾದರೂ ಸಣ್ಣ ಉಪಕಾರವನ್ನು ಮಾಡಿದರೂ ಕೂಡ ಕೃತೇನ ಏಕೇನ ತುಷ್ಯತೆ, ಬಾಯಿ ತುಂಬಾ ಹೊಗಳುತ್ತಿದ್ದಂತೆ, ಪ್ರಶಂಸೆ ಮಾಡ್ತಾ ಇದ್ದಂತೆ. ನ ಸ್ಮರತ್ಯಪಕಾರಾಣಂ ಶತಮಪ್ಯಾತ್ಮವೃತ್ತಯ. ನೂರಾರು ಅಪಕಾರಗಳನ್ನ ಎಸಗಿದರು ರಾಮನಿಗೆ, ತುಟಿ ಬಿಡುತ್ತಿರಲಿಲ್ಲ ಅಂತ, ರಾಮ ಬೈತಾ ಇರಲಿಲ್ಲ ಅಂತ. ಎಲ್ಲವೂ ಭಗವಂತನ ಲೀಲೆ ಅನ್ನೋ ಅನುಸಂಧಾನ. ದೊಡ್ಡ ಮನಸ್ಸು, ದೊಡ್ಡ ಹೃದಯ. ಇಂಥ ವಿಶಿಷ್ಟವಾದ ಗುಣಗಳಿದ್ರೆ ಅದು ಹೆಂಗ್ರಿ ಆರಾಧ್ಯತೆ. ಅದರಿಂದ ಜನ ನಮ್ಮ ಪ್ರಾಣ ಅಂತ ಪ್ರೀತಿಸ್ತಾ ಇದ್ರಂತೆ. ಒಂದ್ ಮಾತು ಬರುತ್ತೆ, ಅಕಾಮಯತ ಮೇದಿನಿ ಅಂತ. ನಾವೆಲ್ಲ ರಾಜರು ರಾಜ್ಯವನ್ನು ಬಯಸ್ತಾರೆ. ಒಬ್ಬ ವ್ಯಕ್ತಿಗೆ, ರಾಜನಿಗೆ ರಾಜ್ಯ ಬೇಕು ಅಂತ ಬಯಕೆ ಇರುತ್ತೆ. ರಾಮನ ವಿಷಯದಲ್ಲಿ ಹಾಗಲ್ಲ, ರಾಜ್ಯವೇ ರಾಮನನ್ನು ಬಯಸ್ತಂತೆ. ನನಗೆ ರಾಮ ರಾಜ ಆಗಲಿ ಅಂತ. ಅಂದ್ರೆ ಎಂಥ ವ್ಯಕ್ತಿತ್ವ ಇರುವುದು ರಾಮಂದು ಅಂತ ಇಲ್ಲಿ ಹೇಳುತ್ತೆ. ಒಂದೊಂದೇ ಪ್ರಸಂಗವನ್ನು ನೋಡಿದಾಗ
ರಾಮನ ಪರಿಪೂರ್ಣ ವ್ಯಕ್ತಿತ್ವ ಗೊತ್ತಾಗುತ್ತೆ ನಮಗೆ. ಆ ಗೊತ್ತಾಗೋದು ಬಹಳ ಮುಖ್ಯ. ಆದ್ದರಿಂದ ಯಾರಾದರೂ ವಿಕೃತವಾಗಿ ಮಾತನಾಡಿದ್ರೆ ನಾವೇ ಒಂದು 4 ಕಪಾಳ ಕೊಡಬೇಕು. ಆ ನಿಟ್ಟಿನಲ್ಲಿ ನಾವು ತಯಾರಾಗಬೇಕು. ನಮ್ಮ ಗ್ರಂಥಗಳನ್ನು ಓದಬೇಕು, ಅಲ್ಲಲ್ಲಿ ಏನೇನಿದೆ ಅಂತಲೂ ನಾವು ತಿಳ್ಕೊಳ್ಳೋದು. ಆದ್ದರಿಂದ ಸೀಮಿತ ಸಮಯದಲ್ಲಿ ಅವೆಲ್ಲ ವಿಚಾರಗಳನ್ನು ಒಂದು ಸ್ಪರ್ಶಿಸುವ ಪ್ರಯತ್ನವನ್ನು ನಾನು ಬೇರೆ 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 ಪ್ರಸಂಗಗಳನ್ನು ನೋಡ್ಬೇಕು. ಅಲ್ಲಿ ನೋಡಿ ಹೇಗಿದೆ ಅಂತಂದ್ರೆ, ದಶರಥ ವಯಸ್ಸಾಗ್ತಾ ಬಂತು. ದಶರಥ ಚಕ್ರವರ್ತಿ ಅಯೋಧ್ಯೆಗೆ ರಾಮನನ್ನ ಯುವರಾಜನನ್ನಾಗಿ ಪಟ್ಟಾಭಿಷೇಕ ಮಾಡಬೇಕು, ಮುಂದಿನ ದಿನಗಳಲ್ಲಿ ರಾಮ ರಾಜನಾಗಬೇಕು ಅನ್ನೋ ಬಯಕೆಯಿಂದ ಯುವರಾಜನನ್ನಾಗಿ ಪಟ್ಟಾಭಿಷೇಕ ಮಾಡಬೇಕು ಅನ್ನೋ ವಿಚಾರವನ್ನ ಜನರಿಗೆ ತಿಳಿಸ್ಬೇಕಲ್ಲ. ಅದು ಹಿಂದೆ ರಾಜಸತ್ತೆ ಇತ್ತು, ಈಗ ಪ್ರಜಾಪ್ರಭುತ್ವ ಇದೆ. ನಮ್ಮ ಹಿಂದಿನ ರಾಜಸತ್ತೆ ಅದು ಪ್ರಜಾಪ್ರಭುತ್ವಕ್ಕಿಂತ ಏನು ಭಿನ್ನವಾಗಿರಲಿಲ್ಲ. ಪ್ರಜೆಗಳನ್ನ ಬಿಟ್ಟು ರಾಜರು ಆಡಳಿತವನ್ನೇ ಮಾಡ್ತಿರ್ಲಿಲ್ಲ. ಪ್ರಜಾರಂಜನೆ ಅನ್ನೋದು ರಾಜನ ಪರಮಧರ್ಮವಾಗಿತ್ತು. ಆದ್ರಿಂದ ಎಲ್ಲ ಜನರ ಮುಂದೆ ಈ ಘೋಷಣೆಯನ್ನು ಮಾಡಬೇಕಾಗಿತ್ತು. ಆದ್ರಿಂದ ದಶರಥ ಎಲ್ಲ ಜನಾಂಗಗಳನ್ನ ಕರೆದ. ವಾಲ್ಮೀಕಿ ರಾಮಾಯಣದಲ್ಲಿ ಬರುತ್ತೆ, ಗುಡ್ಡಗಾಡು ಜನಾಂಗ, ಎಲ್ಲಾ ಜನ, ನಗರದಲ್ಲಿ ವಾಸ ಮಾಡೋರು, ಹಳ್ಳಿಯಲ್ಲಿ ವಾಸ ಮಾಡೋರು, ಬೆಟ್ಟ ಗುಡ್ಡಗಳಲ್ಲಿ ವಾಸ ಮಾಡೋರು, ಎಲ್ಲರನ್ನು ಕರೆದು, ಎಲ್ಲ ಮುಖಂಡರನ್ನು ಕರೆದು ಘೋಷಣೆ ಮಾಡಿದ್ದಂತೆ. ನಾನು ರಾಮನನ್ನ ಯುವರಾಜನನ್ನಾಗಿ ಮಾಡಬೇಕು ಅನ್ಕೊಂಡಿದ್ದೀನಿ, ಪಟ್ಟಾಭಿಷೇಕ ಮಾಡಿದ್ದೇನೆ, ನಿಮ್ಮ ಅಭಿಪ್ರಾಯ ಏನು ಅಂತ ಬೃಹದಾಕಾರದಲ್ಲಿ ಜನ ನೆರೆದಿದ್ದಾರೆ. ಅವರ ಮುಂದೆ ಕೇಳಿದ ತಕ್ಷಣ ಆಕಾಶಕ್ಕೆ ಮುಟ್ಟುತ್ತಂತೆ ಕರತಾಡದ ಧ್ವನಿ, ಜಯಘೋಷ, ಏಕಕಂಠದಿಂದ ಎಲ್ಲರೂ ದಶರಥನ ನಿರ್ಧಾರವನ್ನು ಸ್ವಾಗತಿಸಿದರಂತೆ. ದಶರಥ ಕೇಳ್ತಾನೆ, ಅಂಥದ್ದೇನು ವೈಶಿಷ್ಟ್ಯ ಇದೆ, ಅಷ್ಟೇಕೆ ನಿಮಗೆ ಖುಷಿ, ರಾಮ ಯುವರಾಜ ಆಗ್ತಾನೆ ಅಂತಂದ್ರೆ ಅಂಥದ್ದೇನಪ್ಪ ನಿಮಗೆ ಖುಷಿ ಅಂತ ಕೇಳಿದಾಗ ಒಬ್ಬ ಹೇಳ್ತಾನಂತೆ, ಸ್ವಾಮಿ ಮಹಾರಾಜ, ರಾಮ ಆತ ಬೇರೆ ವ್ಯಕ್ತಿಯಲ್ಲ, ನಮ್ಮ ಉಸಿರಿನಲ್ಲಿ ಬೆರೆತು ಹೋಗಿದ್ದಾನೆ ಅಂತ ಬರುತ್ತೆ. ನಮ್ಮ ಉಸಿರಿನಲ್ಲೇ ಸೇರ್ಕೊಂಡ್ಬಿಟ್ಟಿದ್ದಾನೆ ಶ್ರೀರಾಮ, ಪರಮಶ್ರೇಷ್ಠ ವ್ಯಕ್ತಿ. ಅಲ್ಲಿ ಹೇಳ್ತಾರೆ, ಪೌರಾನ್ ಸ್ವಜನವತ್ತು ನಿತ್ಯಂ ಕುಶಲಂ ಪರಿಪೃಚ್ಛತೆ. ಯಾರೇ ಅಯೋಧ್ಯೆಯ ನಾಗರಿಕರು, ಅಯೋಧ್ಯೆಯ ಪ್ರಜೆಗಳು ಯಾರೇ ತಂದು ಕುಶಲ ಪ್ರಶ್ನೆಯನ್ನು ಮಾಡ್ತಾರೆ, ಆರಾಮಿದೆಯಾ, ಚೆನ್ನಾಗಿದೆ, ಯಾರೇ ಎಂಥ ಕೆಳಸ್ತರದಲ್ಲಿದ್ದಂತಹ ವ್ಯಕ್ತಿ ಕಂಡ್ರೂ ಕೂಡ ಅವರ ಯೋಗಕ್ಷೇಮವನ್ನು ವಿಚಾರಿಸುವ ಒಂದು ಔದಾರ್ಯ ರಾಮನಿಗಿತ್ತು. ಮತ್ತು ದೊಡ್ಡ ವಯಸ್ಸೇನಾಗಿರ್ಲಿಲ್ಲ, 16 ವಯಸ್ಸು ಅಷ್ಟೇ ರಾಮನಿಗೆ. ಕುಶಲಂ ಪರಿಪೃಚ್ಛತೆ. ಆಮೇಲೆ ನೋಡ್ರಿ ಎಷ್ಟು ಚೆನ್ನಾಗಿದೆ, ವ್ಯಸನೇಶು ಮನುಷ್ಯಾನಾಂ ವೃಷಂ ಭವತಿ ದುಃಖಿತ. ಇದು ರಾಮನ ಸಹಜವಾದ ಸ್ವಭಾವ. ಯಾರೇ ದುಃಖಿತರಾಗಿರಲಿ, ನನಗೇ ದುಃಖ ಆಯಿತು ಅನ್ನೋ ಪರಿತಾಪ ರಾಮನಿಗೆ. ಯಾರೇ ದುಃಖ ಪಟ್ಟರು ಕೂಡ ಆ ದುಃಖ ನನ್ನದು ಎನ್ನುವಂತ ಒಂದು ಮನೋಭಾವ ರಾಮನ. ಉತ್ಸವೇಶಿತ ಸರ್ವೇಶು ಪಿತೇವ ಪರಿತುಷ್ಯತಿ. ಯಾರೇ ಮನೆಯಲ್ಲಿ ಹಬ್ಬ ನಡೆಯಲಿ, ಹರಿವಿನ ನಡೆಯಲಿ, ಸಂಭ್ರಮಗಳು ನಡೆಯಲಿ, ಪಿತೇವ ಪರಿತುಷ್ಯತಿ. ಒಬ್ಬ ತಂದೆ ತನ್ನ ಮನೆಯಲ್ಲಿ ಸಂಭ್ರಮದ ವಾತಾವರಣ ಇದ್ದಾಗ, ಸಂಭ್ರಮದ ಕಾರ್ಯಕ್ರಮಗಳು ನಡೆದಾಗ ಒಬ್ಬ ಮನೆಯ ಯಜಮಾನ ಹೇಗೆ ಸಂತೋಷ ಪಡ್ತಾನೋ ಹಾಗೆ ಯಾರ ಮನೆಯಲ್ಲಿ ಸಂಭ್ರಮಾಚರಣೆ ಇದ್ರೂ ಕೂಡ ರಾಮ ತಂದೆಯಂತೆ ಸಂತೋಷ ಪಡ್ತಿದ್ದಂತ. ತನ್ನ ಮನೆಯ ಕಾರ್ಯಕ್ರಮ, ತನ್ನ ಮನೆಯ ಸಂತೋಷ ಅಂತಾನೆ ರಾಮನ ಭಾವನೆ ಆಗಿತ್ತಂತ. ಆದ್ದರಿಂದ ಇಂತಹ ವ್ಯಕ್ತಿ ರಾಜನಾಗೋದು ನಮ್ಮ ಸುದೈವ, ನಮ್ಮ 7 ಜನ್ಮಗಳ ಭಾಗ್ಯ ಅಂತ ಆ ಹಿರಿಯ ವ್ಯಕ್ತಿ ಹೇಳಿದ್ದಂತೆ ದಶರಥನಿಗೆ. ಆಮೇಲೆ ಅಯೋಧ್ಯೆಯ ಪರಿಸರ ಹೇಗಿತ್ತು ಅನ್ನೋದು ಬಹಳ ಅದ್ಭುತವಾಗಿ ವಾಲ್ಮೀಕಿ ಮುನಿಗಳು ವರ್ಣನೆ ಮಾಡ್ತಾರೆ. ದಶರಥ ರಾಜ ಯಾವಾಗ ಘೋಷಣೆ ಮಾಡಿದ್ನೋ ಯಾರ್ಯಾರು ಏನ್ ಮಾಡಕ್ಕೆ ಶುರು ಮಾಡಿದ್ರು ಅಂತ ಬಹಳ ಅದ್ಭುತವಾಗಿದೆ ಆ ಮಾತು. ಎಲ್ರಿಗೂ ಸಂತೋಷ, ಎಲ್ರಿಗೂ ಒಂದೇ ಕೆಲಸ ಅಂತ. ಒಂದೇ ಕೆಲಸ, ಸ್ತ್ರೀಯೋ ವೃದ್ಧಾ ತರುಣ್ಯಶ್ಚ ಸಾಯಂ ಪ್ರಾತಃ ಸಮಾಹಿತ. ನೋಡಿ, ಎಲ್ಲರೂ ದೇವಸ್ಥಾನಕ್ಕೆ ಹೋಗೋದು. ಸ್ತ್ರೀಯರು, ವಾಲ್ಮೀಕಿ ಮುನಿಗಳು ಬರೀತಾರೆ, ಸ್ತ್ರೀಯರು, ವೃದ್ಧರು, ತರುಣರು, ತರುಣಿಯರು, ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತೇವೆ. ಅವರವರ ವಯೋಮಾನಕ್ಕೆ ತಕ್ಕಂತೆ ಅವರ ಬೇಡಿಕೆಗಳು ಬೇರೆ ಬೇರೆ. ಸ್ತ್ರೀಯರ ಬೇಡಿಕೆ, ನಮ್ಮ ಕುಟುಂಬ ಚೆನ್ನಾಗಿರ್ಲಪ್ಪ ಅಂತ ಸ್ತ್ರೀಯರ ಬೇಡಿಕೆ. ವೃದ್ಧರು, ದೇವರ ಭಕ್ತಿ ಕೊಡೋದು ವೃದ್ಧರು ಬೇಡ್ಕೋಬಹುದು. ಹಾಗಾಗಿ ಅವರವರ ವಯೋಮಾನ ಆಯಾಯ ಪರಿಸರಕ್ಕೆ ತಕ್ಕಂತೆ ಅವರವರ ಬೇಡಿಕೆಗಳಿರುತ್ತೆ. ಆದ್ರೆ ಇಲ್ಲಿ ಮಾತ್ರ ಬಹಳ ಅದ್ಭುತವಾಗಿರ್ತದೆ, ಎಲ್ರಿಗೂ ಒಂದೇ ಬೇಡಿಕೆ. ಆದಷ್ಟು ಬೇಗ ರಾಮ ಯುವರಾಜನಾಗಿ ಆದಷ್ಟು ಬೇಗ ಸೇರಿಕೊಳ್ಳುತ್ತೆ. ಸ್ತ್ರೀಯರು, ವೃದ್ಧರು, ತರುಣರು, ತರುಣಿಯರು, ಬಾಲಕ ಬಾಲಿಕೆಯರು ಎಲ್ಲರೂ ಅದನ್ನೇ ಬೇಡ್ಕೊಳ್ಳೋರು. ಸರ್ವಾನ್ನ ದೇವಾನ್ ನಮಸ್ಯಂತಿ ರಾಮಸ್ಯಾರ್ಥೆ ಯಶಸ್ವಿನಃ. ಭಗವಂತ ಆದಷ್ಟು ಬೇಗ ರಾಮನನ್ನ ಯುವರಾಜನನ್ನಾಗಿ ಮಾಡುವುದು ಅಂದ್ರೆ ಎಂಥ ಆಕರ್ಷಕವಾದ ವ್ಯಕ್ತಿತ್ವ ಇರುವುದು ರಾಮಚಂದ್ರ. ಆಮೇಲೆ ಇನ್ನೊಂದು ಪ್ರಸಂಗ ಇದೆ.
ರಾಮ ಆಗ ಯುವರಾಜನಾಗಬೇಕಾಗಿತ್ತು. ಅವಾಗ ರಾಮಾಯಣದ ಕಥೆ ಎಲ್ರಿಗೂ ಗೊತ್ತು. ಆದ್ರೆ ಕೈಕೇಯಿಯ ವರದಿಂದಾಗಿ ರಾಮ ವನವಾಸಕ್ಕೆ ಹೋಗ್ಬೇಕಾಯ್ತು. ಆ ಪಟ್ಟಾಭಿಷೇಕದ ಸಂದರ್ಭ ತಪ್ಪಿ ಹೋಯಿತು. ಅವಾಗ ಅಯೋಧ್ಯೆಯ ಪರಿಸರ ಹೇಗಿತ್ತು ಅಂತ ವಾಲ್ಮೀಕಿಗಳು ಬರೀತಾರೆ. ಇದು ರಾಮನ ವ್ಯಕ್ತಿತ್ವಕ್ಕೆ ಮತ್ತೊಂದು ಸಂದರ್ಭ. ಹೇಗಿತ್ತು ವ್ಯಕ್ತಿತ್ವ ಅನ್ನೋದು ನೋಡಿ. ರಾಮ ಹೊರಡ್ಬಿಟ್ಟ. ಮರುದಿನ ಯುವರಾಜನಾಗಬೇಕಾಗಿದ್ದ ರಾಮ ಕಾಡಿಗೆ ಹೊರಟೋಗ್ಬಿಟ್ಟ. ಅವತ್ತಿನ ದಿವಸ ಮುಷ್ಕರ ಸ್ಟ್ರೈಕ್ ಮಾಡ್ತೀವಿ ನೋಡಿ. ಆ ಸ್ಟ್ರೈಕಿನ ಚಿತ್ರಣವನ್ನ ವಾಲ್ಮೀಕಿಗಳು ಕೊಡ್ತಾರೆ. ನ ಅಗ್ನಿಹೋತ್ರಾಣಿ ಅಹೂಯಂತ, ಪ್ರತಿಯೊಬ್ಬರ ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಿಂತು ಬಿಟ್ಟವು. ಹೆಣ್ಣು ಮಕ್ಕಳು ಅಡಿಗೆಯನ್ನ ನಿಲ್ಲಿಸ್ಬಿಟ್ರು. ಭಜನೆ ಇಲ್ಲ ಯಾರ ಮನೆಯಲ್ಲೂ, ಅಡಿಗೆನೇ ಇಲ್ಲ ಯಾರ ಮನೆಯಲ್ಲೂ ಕೂಡ. ನಾಪಚನ್ ಗ್ರಹವೇ ಅಪಚನ್, ಯಾರು ಅಡಿಗೆ ಮಾಡಲಿಲ್ಲ. ಅಕುರ್ವನ್ನ ಪ್ರಜಾಕಾರಿ, ಪ್ರಜೆಗಳು ತಮ್ಮ ತಮ್ಮ ಕೆಲಸವನ್ನ ನಿಲ್ಲಿಸಿಬಿಟ್ರಂತೆ. ಸೂರ್ಯಶ್ಚ ಅಂತರಧೀಯತ, ಸೂರ್ಯ ಮೋಡದ ಮರೆಯವೇ ಇದ್ಬಿಟ್ಟು ಹೊರೆ ಬರಲಿಲ್ಲಂತ ಸೂರ್ಯನಿಗೂ ಬೆಳಕೇ ಇಲ್ಲ ಅಯೋಧ್ಯೆಯಲ್ಲಿ. ಗಸರುಗನ್ ಕವಲನ್ನಾಗ, ಏನೂ ಅರಿಯದ ಪ್ರಾಣಿಗಳು ಕೂಡ ಹುಲ್ಲನ್ನು ತಿನ್ನೋದನ್ನು ಬಿಟ್ಟುಬಿಟ್ಟು ರಾಮ ಕಾಡಿಗೆ ಹೋಗೋದನ್ನು ನೋಡಿ. ಗಾವೋ ವತ್ಸಾನ್ ಅಪಾಯಯನ್, ಹಸುಗಳು ತಮ್ಮ ತಮ್ಮ ಚಿಕ್ಕ ಕರುಗಳಿಗೂ ಕೂಡ ಹಾಲ್ಕೊಳ್ಳಿಲ್ಲ ಅವತ್ತಿನ ದಿವಸ. ಎಲ್ಲದಕ್ಕಿಂತ ಅದ್ಭುತವಾದದ್ದು ಈ ಮಾತು. ಪುತ್ರಂ ಪ್ರಥಮಜಂ ದೃಷ್ಟ ಜನನಿ ನಾಭ್ಯನಂದತ. ಒಬ್ಬ ಹೆಣ್ಣು ಮಗಳಿಗೆ ಚಚ್ಚವ ಕೂಸು ಗಂಡ ಆದರೆ ಬಹಳ ಖುಷಿ, ಬಹಳ ಸಂತೋಷ, ಬಹಳ ಹೆಮ್ಮೆ ಗಂಡ ಆದ್ರೆ. ಆದ್ರೆ ರಾಮ ವನವಾಸಕ್ಕೆ ಹೋಗುವ ಸಂದರ್ಭದಲ್ಲಿ ಅಕಸ್ಮಾತ್ ಆ ಕೂಸು ಹುಟ್ಟಿದ್ದರೆ ಅದನ್ನು ತಾಯಿ ಬೈದಿರ್ಲಿಲ್ಲ. ಗಂಡು ಕೂಸು ಹುಟ್ಟಿದ್ರು ಕೂಡ. ನಮ್ಮ ರಾಮ ವನವಾಸಕ್ಕೆ ಹೋಗುವ ಸಂದರ್ಭದಲ್ಲಿ ಹುಟ್ಟಿದ ಅನಿಷ್ಟ ಕೂಸು ಅಂತ ಬೈದಿದ್ದ. ತನ್ನ ಚೊಚ್ಚಲು ಸಂತಾನವನ್ನು ಕೂಡ ತಾಯಿ ಬೈಬೇಕು ಅಂತಂದ್ರೆ ಆ ಸಂತಾನದನ್ನ ವಾತ್ಸಲ್ಯವನ್ನ ಮೀರಿದ ವಾತ್ಸಲ್ಯವನ್ನ ರಾಮ ಇಟ್ಟುಕೊಂಡಿದ್ದ. ಇಷ್ಟು ಅದ್ಭುತವಾಗಿರತಕ್ಕಂಥ ವ್ಯಕ್ತಿತ್ವ ರಾಮಚಂದ್ರನ. ಹಾಗಿದ್ದ ರಾಮ ವನವಾಸಕ್ಕೆ ಹೊರಟಾಗ ರಥದಲ್ಲಿ ಕೂತ್ಕೊಂಡು ವನವಾಸಕ್ಕೆ ಹೋದ. ಒಂದು ಹಂತದವರೆಗೆ ದಶರಥನ ಗೆಳೆಯ ಮಂತ್ರಿ ಸುಮಂತ್ರ ತನ್ನ ರಥದಲ್ಲಿ ರಾಮ ಸೀತಾ ಲಕ್ಷ್ಮಣರನ್ನು ಕೂಡಿಸ್ಕೊಂಡು ಕಾಡಿಗೆ ಬಿಟ್ಟು ಬಂದ. ರಥ ಹೋಗ್ತಾ ಇದೆ. ಅದರ ಹಿಂದುಗಡೆ ಇಡೀ ಅಯೋಧ್ಯೆ ಜನತೆ ರಥದನ್ನ ಹಾಕಿಬಿಟ್ಟಿದೆ. ಅಯೋಧ್ಯೆ ಜನವೇ ರಥದ ನಾನು ರಾಮನ ಹಿಂದೆ ಬಂದ್ಬಿಡ್ತೀವಿ ಅಂತ ಇಡೀ ಅಯೋಧ್ಯೆ ಜನ. ರಾಮ ನೋಡ್ತಾನೆ, ಜನಸಾಗರ. ಅದರಲ್ಲಿ ಮುದುಕರಿದ್ದಾರೆ, ಹೆಣ್ಮಕ್ಳಿದ್ದಾರೆ, ಮಕ್ಕಳಿದ್ದಾರೆ. ಅವರು ಕಾಲ್ನಡಿಗೆಯಲ್ಲಿ ಬರ್ತಾ ಇದ್ದಾರೆ. ರಾಮ ರಥದಲ್ಲಿ ಹೋಗ್ತಾ ಇದ್ದಾರೆ. ರಾಮನ ಮನಸ್ಸು ಕರಗ್ಬಿಡ್ತದೆ. ನನಗೂ ರಥದ ಆತ್ಮಕಾಲಿಂದ ಹೊರಟುಬಿಟ್ಟ. ಎಂಥ ಹೃದಯ ಇರ್ಬೋದು. ಸ್ಪರ್ಧ್ಯಾಮೇವ ಜಗನ್ನಾಥ ಸಸೀತ ಸಹ ಲಕ್ಷ್ಮಣ, ಪದ್ಭ್ಯಾಮೇವ ಜಗಾಮ, ಕಾಲು ನಡಿಗೆಯಿಂದಲೇ ಹೊರಟು ಬಿಟ್ಟ ವನವಾಸಕ್ಕೆ ಅಂತ ಈ ರೀತಿ ಹೇಳ್ತಾರಂತೆ. ಅಷ್ಟೇ ಬಿಡ್ರಿ, ಇನ್ನೊಂದು ಸಂದರ್ಭ ನೋಡಿ ಹೇಗಿದೆ. ಇಲ್ಲಿ ಪ್ರತಿಯೊಂದನ್ನು ನಾವು ಗ್ರಂಥದಲ್ಲಿ ಏನಿದೆ ಅಂತ ತಿಳ್ಕೋಬೇಕು. ಸುಮಂತ್ರ ಬಿಟ್ಟ ರಾಮನನ್ನ, ಸೀತೆಯನ್ನ, ಲಕ್ಷ್ಮಣನನ್ನ ಕಾಡಿಗೆ ಬಿಟ್ಟ. ಹೇಳಿದ್ನಂತೆ ರಾಮ, ನಾನು ಬರ್ತೀನಪ್ಪ ನಿಮ್ ಜೊತೆಗೆ. ನನಗೇನಿದೆ ಅಯೋಧ್ಯೆಯಲ್ಲಿ ಕೆಲಸ, ನನಗೂ ವಯಸ್ಸಾಯ್ತು, ನಿಮ್ ತಂದೆಗೆ ವಯಸ್ಸಾದಾಗ ನನಗೂ ವಯಸ್ಸಾಗಿದೆ. ನಿಮ್ಮ ಜೊತೆಗೆ ನಿಮ್ ಸೇವೆ ಮಾಡಿಕೊಂಡು ಇದ್ದು ಬಿಡ್ತೀನಿ. ವನವಾಸಕ್ಕೆ ನಾನು ಬಂದ್ಬಿಡ್ತೇನೆ, ಕಾಡಿನಲ್ಲಿ ನಾನು ತಿರುಗ್ತೀನಿ ಅಂತ. ರಾಮ ಹೇಳಿದ ಮಾತೇನು ಗೊತ್ತಾ? ಹಾಗಂಬೇಡ, ನೀನು ನಮ್ಮ ಜೊತೆಯಲ್ಲೇ ಇದ್ಬಿಟ್ರೆ ನಮ್ಮ ತಾಯಿಯಾದ ಕೈಕೇಯಿ ಈ ರಥದಲ್ಲಿ ಕುಳಿತುಕೊಂಡು ರಾಮಲಕ್ಷ್ಮಣ ಸೀತೆಯರು ಪಿಕ್ನಿಕ್ ಮಾಡ್ತಾ ಇದ್ದಾರೆ ಹೊರತು ವನವಾಸವನ್ನ ಅನುಭವಿಸ್ತಾ ಇಲ್ಲ ಅಂತ ತಿಳ್ಕೊಳ್ಳೋಕೆ ಕಾಡಿನಲ್ಲಿ ರಥ ಕೂತ್ಕೊಂಡು ಆರಾಮ ವಿಹಾರ ಮಾಡ್ತಾ ಇದ್ದಾರೆ. ವನವಾಸ ಅಂತ ಅನಿಸ್ಬೇಕಲ್ಲ ಅದು. ವನವಾಸ ಅಂತ ಅನಿಸ್ಬೇಕಾದ್ರೆ ನಾವು ಕಾಡಿನಲ್ಲಿ ಬರಿಗಾಲಲ್ಲಿ ನಡೆದೆ ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸ್ಬೇಕು, ಅದು ವನವಾಸ. ಆದ್ರಿಂದ ನೀನು ಹೋಗು, ವಾಪಸ್ ಹೋಗು, ಕೈಕೇಯಿಗೆ ಕಾಣಿಸ್ಕೋ. ಅವ ಕೈಕೇಯಿಗೆ ವಿಶ್ವಾಸ ಬರುತ್ತೆ. ವನವಾಸಕ್ಕೆ ಹೋಗಿದ್ದಾನೆ ರಾಮ. ಆದ್ರಿಂದ ಆಕೆಯ ಸಂತೋಷ ನಮಗೆ ಮುಖ್ಯ ಅಂತ ಹೇಳ್ತಾರೆ ನಾವು. ಹೋಗಿ ಆಕೆ ವಿಶ್ವಾಸವನ್ನು ಉಂಟು ಮಾಡುವಂತ. ಆದರೂ ಕೂಡ ಸುಮಂತ್ರ ಏನ್ ಮಾಡ್ತಾನೆ ಅಂತಂದ್ರೆ, ಒಂದು 3 ದಿವಸ ಗಂಗಾ ನದಿಯ ದಡದಲ್ಲೇ ಇರ್ತಾನಂತೆ. ಇವ್ರು ಕಾಡಿನ ಒಳಗೆ ಹೋಗ್ಬಿಟ್ರು. ಕಾಡಿನ ಅಂಚಿನಲ್ಲಿ ಸುಮಂತ್ರ ನಿಂತಿದ್ದ. ಅವ್ರು ಕಾಡಿನಲ್ಲಿ ಹೋಗ ರಾಮ ಸೀತಾ ಲಕ್ಷ್ಮಣ 3 ದಿವಸ ಹೊರಗೆ ಇದ್ದ. ಯಾಕಂದ್ರೆ ಏನೋ ಒಳ್ಳೆಯದ ರಾಜಕುಮಾರರು, ಇನ್ನೂ ಚಿಕ್ಕ ವಯಸ್ಸು, ಏನೋ ಉತ್ಸಾಹದಲ್ಲಿ ಕಾಡಿನ ಒಳಗೆ ಹುಟ್ಟಿದ್ದಾರೆ. ಕಾಡಿನ ಕಷ್ಟ ನಷ್ಟಗಳನ್ನು ಅನುಭವಿಸಿ ಅಕಸ್ಮಾತ್ತಾಗಿ ಹೊರಗೆ ಬಂದ್ರೆ ನಾನು ಕರ್ಕೊಂಡು ಹೋಗುವ ಪ್ರಸಂಗ ಬರಬಹುದು ಅನ್ನೋ ದೃಷ್ಟಿಯಿಂದ ಹಾಗೆ ನಿಂತಿದ್ದ. ಆದ್ರೆ ಬರಲಿಲ್ಲ, ರಾಮ ಸೀತಾ ಲಕ್ಷ್ಮಣರು ಬರಲಿಲ್ಲ. ಬಲವಂತವಾಗಿ ಸುಮಂತ್ರ ತನ್ನ ರಥವನ್ನು ತಿರುಗಿಸಿಕೊಂಡು ಅಯೋಧ್ಯೆಯ ಕಡೆಗೆ ಬರಬೇಕಾಯ್ತು.
ಆದ್ರೆ ಕುದುರೆ ಎಲ್ಲೆಲ್ಲೂ ವಾಪಸ್ ಬರ್ತಾನೆ. ರಾಮ ಯಾವ ದಿಕ್ಕಿಗೆ ಹೋಗಿದ್ದ, ಆಯ್ತು ಆಯ್ತು ಆಯ್ತು, ರಾಮ ಯಾವ ದಿಕ್ಕಿಗೆ ಹೋಗ್ತಾನೋ ಆ ದಿಕ್ಕಿನ ಕಡೆಗೆ ನೋಡಿಕೊಂಡು ಕುದುರೆಯೂ ಕೂಡ ಕಣ್ಣೀರನ್ನು ಸುರಿಸಿಕೊಂಡು, ಕುದುರೆ ಏನೂ ಅರಿಯದ ಪ್ರಾಣಿ ಕುದುರೆಯೂ ಕೂಡ ಕಣ್ಣೀರನ್ನು ಸುರಿಸಿಕೊಂಡು ರಾಮನ ನಿರೀಕ್ಷೆಯಲ್ಲಿದೆ, ವಾಪಸ್ಸು ಅಯೋಧ್ಯೆಗೆ ಹೋಗ್ತಾ ಇಲ್ಲ ಅನ್ನೋ ಮಾತನ್ನು ವಾಲ್ಮೀಕಿಗಳು ಬರೀತಾರೆ. ಉಷ್ಣಂ ಅಶ್ರು ವಿಮುಂಚಂತಹ ರಾಮೇ ಸಂಪ್ರಸ್ಥಿತೆ ವನಂ ಅಂತ ಈ ರೀತಿ ಬರೀತಾ ಇದ್ದಾರೆ. ಇದು ರಾಮನ ವಿವಿಧ ವ್ಯಕ್ತಿತ್ವ. ಇನ್ನೂ ಉದಾತ್ತವಾದ ವ್ಯಕ್ತಿತ್ವವನ್ನು ವಾಲ್ಮೀಕಿಗಳು ಹೇಳ್ತಾರೆ. ಅದೇನಂದ್ರೆ ಯುದ್ಧದ ಸಂದರ್ಭ ರಾಮ ಏನ್ ಮಾಡಿದ ಅಂತಂದ್ರೆ, ಅಲ್ಲಿ ಸುಗ್ರೀವ, ಇಲ್ಲಿ ಕಿಷ್ಕಿಂಧ, ಇಲ್ಲೆಲ್ಲ ಏನ್ ಮಾಡಿದ್ದ ಅಂತಂದ್ರೆ ತಮ್ಮ ಸೈನ್ಯವನ್ನ ಸಜ್ಜು ಮಾಡಿಕೊಂಡಿದ್ದ, ಕಪಿಗಳ ಸೈನ್ಯವನ್ನ ಸಜ್ಜು ಮಾಡಿಕೊಂಡಿದ್ದ. ರಾಮನ ತಮ್ಮನಾದಂತಹ ವಿಭೀಷಣನು ಕೂಡ ರಾಮನ ಪಕ್ಷವನ್ನು ಸೇರಿಕೊಂಡಿದ್ದ. ಸೈನ್ಯ ಸಜ್ಜು ಮಾಡಿಕೊಂಡಾಗ ರಾವಣನ ಇಬ್ರು ಮಂತ್ರಿ ತರಹದ ಇಬ್ರು ವ್ಯಕ್ತಿಗಳು, ಕಿಂಕರರು, ಶುಕಸಾರಣರು ಅಂತ ಗೂಢಚಾರರು ರಾಮನ ಹತ್ರ ಬಂದರು. ರಾಮನ ಹತ್ರ ಬಂದು ರಾಮನ ಸೈನ್ಯ ಹೇಗಿದೆ, ಅದರ ಬಲಾಬಲ ಹೇಗಿದೆ ಅಂತ ಪರೀಕ್ಷೆ ಮಾಡ್ಲಿಕ್ಕೆ ಬಂದರಂತೆ. ಬಂದ ತಕ್ಷಣ ವಿಭೀಷಣ ರಾವಣನ ತಮ್ಮ ರಾಮನ ಪಕ್ಷ ಸೇರ್ಕೊಂಡಿದ್ದ. ಶುಕಸಾರಣರನ್ನು ಗುರ್ತು ಹಿಡಿದ್ಬಿಟ್ಟ. ಓಹೋ, ಇವು ನಮ್ಮ ಜನಗಳಿವರು, ರಾವಣನ ಕಡೆಯವರು ಇಲ್ಲಿ ಗೂಢಚರ್ಯೆ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತ ವಿಭೀಷಣನಿಗೆ ಗೊತ್ತಾಯ್ತು. ಅವರನ್ನ ಶುಕಸಾರಣರನ್ನ ಹಿಡಿದುಕೊಂಡು ಕಪಿಗಳ ಕೈಗೆ ಎತ್ತಿಬಿಟ್ಟ. ಮೊದಲೇ ಹೇಳಿ ಕೇಳಿ ಕಪಿಗಳು ಶತ್ರುಗಳು ಬಂದು ಬಿಡ್ತಾರ, ಚಚ್ಚರಿಕೆ ಶುರುವಾಗುತ್ತೆ ಕಪಿಗಳು ಅವರಿಬ್ಬರನ್ನ. ಅವಾಗ ರಾಮ ಮಧ್ಯ ಬಂದಂತೆ. ಹಾಗೆಲ್ಲ ಮಾಡಬಾರದು, ಗೌರವದಿಂದ ಕಾಣಬೇಕು. ಶತ್ರುವನ್ನು ಕೂಡ ಒಂದು ಗೌರವದಿಂದ ಕಾಣಬೇಕು. ಕರೆದಂತಪ್ಪ ಬಂದ್ರಪ್ಪ ಅಂತ ಕರೆದಂತ ಅವರಿಬ್ಬರನ್ನು, ನಿಮ್ಗೇನ್ ಬೇಕು, ನಮ್ಮ ಸೈನ್ಯ ನೋಡಬೇಕು, ನಮ್ಮ ಸೈನ್ಯದ ಬಲಾಬಲವನ್ನು ಪರೀಕ್ಷೆ ಮಾಡ್ಬೇಕಂದ್ರೆ ಧಾರಾಳವಾಗಿ ಹೋಗ್ತಾರೆ, ನೋಡ್ಕೊಂಡು ಹೋಗಿ ನಿಮ್ ರಾವಣನಿಗೆ ಹೇಳಿ. ಅಂದ್ರೆ ತನ್ನ ಪರಾಕ್ರಮದ ಮೇಲೆ ಎಷ್ಟು ವಿಶ್ವಾಸನು, ಶತ್ರುವಾದರೂ ಕೂಡ ಅವರನ್ನು ಗೌರವಿಸುವ ಬುದ್ಧಿ ನೋಡ್ರೆ ಹೇಗೆ. ಅದಕ್ಕೆ ಒಂದು ಉದಾಹರಣೆ. ಮತ್ತೆ ಇನ್ನೊಂದು ಸಂದರ್ಭ, ಯುದ್ಧದ ಸಂದರ್ಭದಲ್ಲಿ ರಾಮರಾವಣರಿಗೆ ಯುದ್ಧ ನಡೆಯುವಾಗ ರಾವಣ ರಥ, ಆಯುಧ ಎಲ್ಲವೂ ನಷ್ಟವಾಗಿ ನೆಲದ ಮೇಲೆ ನಿಲ್ಲಬೇಕಾಗುತ್ತೆ. ರಾವಣ ಎಲ್ಲವನ್ನು ಕಳ್ಕೊಂಡ್ಬಿಟ್ಟ. ರಾಮನ ಹತ್ರ ಎಲ್ಲ ಇದೆ, ರಾವಣ ಎಲ್ಲವನ್ನು ಕಳ್ಕೊಂಡ್ಬಿಟ್ಟ. ಒಂದು ಕ್ಷಣದಲ್ಲಿ ಬಹಳ ಸುಲಭವಾಗಿ ರಾವಣನನ್ನ ಕೊಲ್ಲಬಹುದು, ಸಂಹಾರ ಮಾಡಬಹುದು. ರಾಮ ಮಾಡಲಿಲ್ಲ. ಏನ್ ಹೇಳಿದಂತೆ ರಾವಣನಿಗೆ, ರಾವಣ, ಇವತ್ತು ಸಾಕಷ್ಟು ಶೌರ್ಯದಿಂದ ನೀನು ಹೋರಾಡಿದ್ದಿ, ಇವತ್ತು ನಿನ್ನ ಸಮಯ ಚೆನ್ನಾಗಿಲ್ಲ, ಎಲ್ಲವನ್ನೂ ಕಳ್ಕೊಂಡಿದ್ದಿ, ಹೋಗಿ ಮನೆಗೆ ಹೋಗಿ ವಿಶ್ರಾಂತಿ ತಗೋ, ನಾಳೆ ಮತ್ತು ಬಲವನ್ನು ತುಂಬಿಕೊಂಡು ಬಾ ಅಂತ ಕಳಿಸಿದ. ನೋಡ್ರಿ, ಪರಮಶತ್ರು, ದೊಡ್ಡ ಶತ್ರು, ಪರಮಶತ್ರು ಎದುರಾಗಿದ್ದಾಗ ಒಂದು ಕ್ಷಣದಲ್ಲಿ ಸಂಹಾರ ಮಾಡಿಬಿಟ್ರೆ ಕತೆ ಮುಗಿತು. ಆದ್ರೆ ಅದು ಯುದ್ಧದ ನಿಯಮಕ್ಕೆ ಮೀರಿದ್ದು, ದುರ್ಬಲನಾದ ಶತ್ರುವನ್ನು ಕೊಲ್ಲಬಾರದು ಅನ್ನೋ ದೊಡ್ಡ ಉದ್ದೇಶದಿಂದ ರಾವಣನನ್ನು ಮನೆ ಕಳಿಸಿದ. ಮತ್ತೊಂದು ಸಂದರ್ಭ, ರಾವಣ ಸತ್ತೋದ, ರಾವಣನ ಸಂಹಾರ ಆಯ್ತು. ಎಂತೆಂಥ ಪ್ರಸಂಗಗಳಿವೆ ರಾಮಾಯಣದಲ್ಲಿ. ರಾವಣನ ಅಂತ್ಯ ಸಂಸ್ಕಾರ ಮಾಡಬೇಕು, ರಾವಣನ ಮಕ್ಕಳು ಹೋಗ್ಬಿಟ್ಟಿದ್ದಾರೆ, ಯುದ್ಧದಲ್ಲಿ ಹೋಗ್ಬಿಟ್ಟಾರೆ. ತಮ್ಮ ಇದ್ದಾನೆ ವಿಭೀಷಣ ಅನ್ನ ಸಂಸ್ಕಾರ ಮಾಡಬೇಕು. ವಿಭೀಷಣ ಹೇಳ್ತಾನಂತೆ, ನಾನು ಮಾಡೋದಿಲ್ಲ ಈ ಪಾಪಿಯ ಸಂಸ್ಕಾರ ಅಂತ ಹೇಳಿದ್ದೆ. ಎಂತೆಂಥ ಮಾತುಗಳಿವೆ. ಕೆಟ್ಟ ಧರ್ಮ ವೃತಂ ಕ್ರೂರಂ ನೃಶಂಸಂ ಅನೃತಂ ತಥಾ. ಇಂಥ ಕ್ರೂರಿಯನ್ನು ನಾನು ನೋಡೇ ಇಲ್ಲ. ರಾವಣ ಮಾಡಲಾರದ ಪಾಪಗಳೇ ಜಗತ್ತಿನಲ್ಲಿ. ಅಂತ ಕ್ರೂರಿ, ನಿರ್ದಯಿ, ಪರಮ ಪಾಪಿಯಾದ ರಾವಣನ ಅಂತ್ಯ ಸಂಸ್ಕಾರವನ್ನು ನಾನು ಮಾಡೋದಿಲ್ಲ. ಭ್ರಾತೃ ರೂಪೋಪಿ ಮೇ ಶತ್ರು ಏಷಃ ಸರ್ವ ಅಹಿತೇರತ. ಅವನು ನನ್ನ ಅಣ್ಣ ಆಗಿರ್ಬೋದು, ಆದರೆ ವಸ್ತುತಃ ನನ್ನ ಶತ್ರು, ನಮ್ಮ ಕುಲಕ್ಕೆ ಅವನು ಕಳಂಕ, ನಾನು ಅವನ ಅಂತ್ಯ ಸಂಸ್ಕಾರ ಮಾಡೋದಿಲ್ಲ ಅಂತ ವಿಭೀಷಣನ ಮಾತಿನಲ್ಲಿ ನ್ಯಾಯ ಇದೆ, ಸರಿಯಾಗಿ ಹೇಳಿದೆ ವಿಭೀಷಣ. ಆದ್ರೆ ರಾಮನ ಪ್ರತಿಕ್ರಿಯೆ ಹೇಗೆ? ರಾಮ ಏನ್ ಮಾಡ್ದ ಅಂತಂದ್ರೆ ಹೇಳ್ತಾನೆ, ಅಪ್ಪ ವಿಭೀಷಣ, ಹಾಗೆಲ್ಲ ಮಾಡೋದು ಒಳ್ಳೇದಲ್ಲ, ಇದು ನಮಗೂ ಕೂಡ ಪಾಠ. ಮರಣಾಂತಾನಿ ವೈರಾಣಿ ನಿರುವೃತ್ತಂ ನ ಪ್ರಯೋಜನಂ. ನಮಗೂ ಕೆಲವ್ರ ಜೊತೆಗೆ ಶತ್ರುತ್ವ ಇರುತ್ತೆ, ಕೆಲವ್ರ ಜೊತೆಗೆ ಪ್ರೇಮ ಇರುತ್ತೆ, ಕೆಲವ್ರ ಜೊತೆ ಶತ್ರುತ್ವ ಇರುತ್ತೆ. ನಾವು ಮನುಷ್ಯರೇ. ಆದ್ರೆ ಕೆಲವರ ಶತ್ರುತ್ವ ಎಷ್ಟು ಗಾಢವಾಗಿರುತ್ತೆ ಅಂದ್ರೆ ವ್ಯಕ್ತಿ ಸತ್ಯವನ್ನು ದ್ವೇಷ ಬಿಡೋದು. ಆದ್ರೆ ಶಾಸ್ತ್ರಗಳು ಹೇಳುತ್ತೆ, ವ್ಯಕ್ತಿ ಸತ್ತ ಮೇಲೆ ದ್ವೇಷವು ಮುಗಿಯಬೇಕು. ಮತ್ತು ವ್ಯಕ್ತಿ ತಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟರೆ ದ್ವೇಷ ಮುಗಿದು ಬಿಡಬೇಕು. ಒಂದು ಕ್ಷಣನೂ ದ್ವೇಷ ಮಾಡಬಾರದು. ಶಾಸ್ತ್ರ ಹೇಳ್ತಕ್ಕಂಥ ನಾನು ಮಾಡಿದ ತಪ್ಪಾಯ್ತು ಅಂತ ಅರಿವಾಗಿ ಪಶ್ಚಾತ್ತಾಪ ಪಟ್ಬಿಟ್ರೆ ಇನ್ಮೇಲೆ ದ್ವೇಷ ಮಾಡಬಾರ್ದು. ದ್ವೇಷ ಮಾಡಿದ್ರೆ ಅವರಿಗೆ ಪಾಪ ಬಂದ್ಬಿಡ್ತಾನೆ. ಆದ್ರಿಂದ ರಾಮ ಹೇಳ್ತಾನೆ, ಮರಣಾಂತಾನಿ ವೈರಾಣಿ. ನಿನ್ನ ದ್ವೇಷ ಇದೆಯಲ್ಲ ರಾವಣನ ಮೇಲೆ,
ಅದು ಮರಣದವರೆಗೆ ಮಾತ್ರ, ಸತ್ತ ನಂತರ ದ್ವೇಷ ಸಮಾಪ್ತವಾಗುತ್ತೆ. ಆದ್ದರಿಂದ ನೀನು ಧಾರಾಳವಾಗಿ ನಿನ್ನ ಅಣ್ಣನ ಅಂತ್ಯ ಸಂಸ್ಕಾರವನ್ನು ಮಾಡು ಅಂತ ಹೇಳ್ತಾ ಒಂದು ಮಾತು ಹೇಳ್ತಾ ನೋಡ್ರಿ. ಹೇಳ್ತಾನೆ, ಕ್ರಿಯತಾ ಮತ್ಸ್ಯ ಸಂಸ್ಕಾರ ಮಮಾತ್ವೇಷ ಯಥಾತವ. ನೋಡಪ್ಪ ವಿಭೀಷಣ, ಸಂಸ್ಕಾರ ಮಾಡು. ಈ ರಾವಣ ನಿನಗೆ ಹೇಗೋ ನನಗೂ ಅಭಿಮಾನ ಪಾತ್ರ, ರಾವಣ ನಿನಗೆ ಅಭಿಮಾನ ಪಾತ್ರ. ನಿನಗೆ ಅಣ್ಣ ಅನ್ನುವ ದೃಷ್ಟಿಯಿಂದ ಅಭಿಮಾನ ಪಾತ್ರನಾಗಿದ್ರೆ ಈ ಲೋಕದ ಶೂರ ವೀರ ಅನ್ನುವ ದೃಷ್ಟಿಯಿಂದ ನನಗೆ ಅಭಿಮಾನ ಪಾತ್ರ. ಪರಮಶತ್ರು, ಮುಖ್ಯ ಶತ್ರುವು ಕೂಡ ನನಗೆ ಅಭಿಮಾನ ಪಾತ್ರನಾಗಿದ್ದಾನೆ. ನಾನೂ ಕೂಡ ಅವನ ಅಭಿಮಾನಿ. ಒಂದು ದೃಷ್ಟಿಯಲ್ಲಿ ಅವನ ಅಂತ್ಯ ಸಂಸ್ಕಾರವನ್ನ ಮಾಡುವಂತ ವಿಭೀಷಣನನ್ನು ಕೊಟ್ಟು ಕಳಿಸ್ತಾನೆ. ಎಂತಹ ಅದ್ಭುತವಾಗಿರತಕ್ಕಂಥ ಮಾತಾಗಿರಬೇಕು. ಕೊನೆಗೆ ಇಷ್ಟೆಲ್ಲ ರಾಮಾಯಣದ ಕಥೆ ಎಲ್ರಿಗೂ ಕೂಡ ಗೊತ್ತು, ತುಂಬಾ ವಿಸ್ತಾರವಾದಂತ ವಿಚಾರಗಳಿದೆ. ಅವನ್ನೆಲ್ಲ ದಾಟಿ ನಾನು ಮುಖ್ಯ ವಿಷಯಗಳಿಗೆ ಬಂದ್ಬಿಡ್ತೇನೆ ನಾನು. ಕೊನೆಗೆ ಅಲ್ಲಿ ಹೋದಾಗ ಕೈಕೇಯಿ ವರಗಳನ್ನ ಬೇಡ್ಕೊಂಡು ರಾಮ ವನವಾಸಕ್ಕೆ ಹೋಗ್ಬೇಕು ಅಂತ, ಮರುದಿನ ಪಟ್ಟಾಭಿಷೇಕ ಆಗಬೇಕು. ಆ ವರಗಳನ್ನು ಕೇಳಬೇಕು. ದಶರಥ ಮಂಕಳ್ ಹೋಗಿ ಮಾತು ಕೊಟ್ಟಿದ್ದ, ನಿನಗೆ 2 ವರಗಳನ್ನು ಕೊಡ್ತೀನಿ. 2 ವರಗಳ ಪೈಕಿ ಕೈಕೇಯಿ ಕೇಳ್ಕೊಂಡಿದ್ದು ನನ್ನ ಮಗ ಭರತ ಯುವರಾಜ ಆಗಬೇಕು, ರಾಮ ವನವಾಸಕ್ಕೆ ಹೋಗ್ಬೇಕು ಅಂತ ಕೊಡ್ಲೇಬೇಕಾಯ್ತು ದಶರಥನಿಗೆ. ಮರುದಿನ ಪಟ್ಟಾಭಿಷೇಕಕ್ಕೆ ಸರ್ವ ಸಿದ್ಧತೆ ಇದೆ. ಇದು ಹಿಂದಿನ ದಿವಸ ಈ ಕಥೆ ಆಗಿದೆ. ಪರಿಪರಿಯಾಗಿ ಬೇಡ್ಕೊಂಡ ದಶರಥ. ಅದು ಹೆಂಗ್ ಬರುತ್ತೆ ನೋಡ್ರಿ. ಅಂಜಲಿಂ ಗುರುವಿ ಕೈಕೇಯಿ ಪಾದವು ಜಾತಿ ಸ್ಪೃಶಾಗುತ್ತೆ. ನಾವ್ ಹೇಳ್ತೀವಲ್ಲ, ಕೈಕಾಲು ಬೀಳ್ತೀವಿ ಮಾರಾಯಿತಿ ಅಂತಂದಲ್ವೇ, ಅದೇ ಮಾತೇ ಇದೆ. ಅಂಜಲಿಂ ಗುರುವಿ ಕೈಕೇಯಿ ಪಾದವು ಸ್ಪೃಶಾಮಿ. ನಿನ್ ಕಾಲ್ ಬಿಟ್ಟು ನಮಸ್ಕಾರ ಮಾಡ್ತೀನಿ, ಕೈ ಮುಗಿದು ಬೇಡ್ಕೊಳ್ತೀನಿ, ನನಗೆ ವಯಸ್ಸಾಗಿದೆ, ದಯವಿಟ್ಟು ಹಠ ಮಾಡಬೇಡ, ಈ 2 ವರಗಳನ್ನು ವಾಪಸ್ ತಕ್ಕೋ ಅಂತ ಪರಿಪರಿಯಾಗಿ ಬೇಡ್ಕೊಂಡ. ಮನಸ್ಸಲ್ಲಿ ಅನ್ಕೋತಾ ಇದ್ದಾರಂತೆ, ನಾನು ರಾಮನಿಗೆ ಹೇಳ್ತೇನೆ, ವರದ ಪ್ರಕಾರ ರಾಮನಿಗೆ ಹೇಳ್ತೇನೆ, ನೋಡಪ್ಪ ರಾಮ, ನಾನು ನಿಮ್ ತಾಯಿಗೆ ಹೊರ ಕೊಟ್ಟಿದ್ದೀನಿ, ನೀನು 14 ವರ್ಷ ವನವಾಸಕ್ಕೆ ಹೋಗ್ಬೇಕು, ಭರತ ರಾಜನಾಗಬೇಕು ಅಂತ. ಒಳಗೆ ಬೇಯಿಸ್ಬೇಕು, ಒಳಗೆ ಬಯಕೆ ಇತ್ತು ಅವನಿಗೆ. ನಾನು ಹಿಂಗೆ ಹೇಳ್ತೀನಿ, ನನ್ನ ಮಾತನ್ನ ರಾಮ ಧಿಕ್ಕರಿಸಬೇಕು ಅಂತ, ನನ್ನ ಮಾತನ್ನ ಮೀರಬೇಕು ರಾಮ ಅಂತ. ಎಷ್ಟು ವಿಚಿತ್ರ ಅಂದ್ರೆ, ನನ್ನ ಮಾತನ್ನ ಮೀರಬಾರಬೇಕು ಅಂತ ನಾವು ಬಯಸ್ತೇವೆ. ನಮ್ಮ ಮಕ್ಕಳು ನಮ್ಮ ಮಾತನ್ನ ಮೀರಬಾರದು ಅಂತ ನಾವು ಬಯಸಿದ್ರೆ, ದಶರಥ ಆತ ಸಂದರ್ಭದಲ್ಲಿ ನನ್ನ ಮಾತನ್ನ ಮೀರಬೇಕು ಅಂತ ಬಯಸಿದೆ. ಅದರಿಂದ ನಾನು ಹೇಳಿದ್ರು ಕೂಡ ತಂದೆಯ ಮಾತನ್ನ ಮೀರಿ ನಾನು ಹೋಗೋದಿಲ್ಲ ಕಾಡಿಗೆ, ನಾನು ಯುವರಾಜನಾಗ್ತೀನಿ ಅಂತ ಹಠ ಹಿಡಿಯುವ ಮಗ ಬೇಕು, ನನ್ನ ಮಾತನ್ನೇ ತಿರಸ್ಕರಿಸಬೇಕು ಅಂತ ಬಯಸಿದಂತೆ. ಇದು ರಾಮನ ವ್ಯಕ್ತಿತ್ವ. ಹೋದ ರಾಮ ಕಾಡಿಗೆ ಹೋದ. ಆಚಾರ್ಯರು ಬರೀತಾರೆ, ನವನಂ ಗಂತು ಕಾಮಸ್ಯ ಯದಚಶ್ಚ ವಸುಂಧರ ಸರ್ವಲೋಕಾತಿಗಸ್ಯೇವ ರಕ್ಷತೆ ಚಿತ್ತ ವಿಕ್ರಿಯ. ನೋಡಿ, ಅಯೋಧ್ಯ ಪಟ್ಟಣ ಇದೆಯಲ್ಲ, ಸಮೃದ್ಧವಾದಂತಹ ರಾಜ್ಯ ಲಕ್ಷ್ಮಿ. ಆಚಾರ್ಯರು ಬರೆಯೋದು ಮಧ್ವಾಚಾರ್ಯ, ಅದು ದೇವತೆಗಳೂ ಕೂಡ ಇಷ್ಟಪಡುವಂತಹ ಸಮೃದ್ಧವಾದ ರಾಜ್ಯ. ಅದನ್ನ ಒಂದು ತೃಣದಂತೆ ಪಕ್ಕಕ್ಕಿಟ್ಟು ರಾಮ ನಿರ್ವಿಕಾರವಾಗಿ ಕಾಡಿಗೆ ಹೋದ. ಮುಖದಲ್ಲಿ ದುಃಖದ ಒಂದು ಜಯೂ ಕೂಡ ಕಾಣಲಿಲ್ಲ ರಾಮನಿಗೆ. ಅಷ್ಟು ನಿರ್ವಿಕಾರನಾಗಿ ನೆಮ್ಮದಿಯಿಂದ ಕಾಡಿಗೆ ಹೋದಂತೆ. ಕೈಕೇಯಿ ಹೇಳ್ತಾನಂತೆ, ಅಮ್ಮ ನೀನೇನು ತಪ್ಪು ಮಾಡಲಿಲ್ಲ, ರಾಜ್ಯಭಾರ ಅಂದ್ರೆ ಸುಖದ ಸುಪ್ಪತ್ತಿಗೆ ಅಲ್ಲ, ಅದು ಮುಳ್ಳಿನ ಹಾಸಿಗೆ ರಾಜ್ಯಭಾರ ಅಂದ್ರೆ. ಆ ಕಷ್ಟವನ್ನ ನಿನ್ನ ಮಗ ಭರತನಿಗೆ ಕೊಟ್ಟಿದ್ದೆ. ನಾನು ವನವಾಸ ಆರಾಮ ಹಕ್ಕಿ ಪಕ್ಷಿಗಳನ್ನು ನೋಡ್ಕೊಂಡು ಕಾಡಿನ ಅದ್ಭುತವಾದ ವಾತಾವರಣವನ್ನು ಅನುಭವಿಸ್ತಾ ನಾನಿದ್ರೆ ಸಾಕು, ನನಗೂ ಸುಖ ಇದೆ. ನೀನು ಕಾಡಿಗೆ ಕಳಿಸಿ ನನಗೆ ಸುಖವನ್ನೇ ಮಾಡ್ತಿದ್ವಿ ಹೊರತು, ಬಯಸ್ತಾ ಇದ್ವಿ ಹೊರತು ಕಷ್ಟವನ್ನು ಕೊಡ್ತಾ ಇಲ್ಲ. ನಿನ್ನ ಕಾರುಣ್ಯ ಬಹಳ ದೊಡ್ಡದು ಅಂತ ಹೇಳ್ತಾ ಇದ್ದಾನೆ ಕೈಕೇಯಿಗೆ. ಯಾರು ಸಿಗ್ತಾರೆ ಇಂಥ ವ್ಯಕ್ತಿಗಳು, ಯಾರು ಸಿಗ್ತಾರೆ? ಆದ್ರಿಂದ ಇದ್ರೆ ರಾಮನ ಆಗಿರಬೇಕು, ರಾಜ್ಯ ಇದ್ರೆ ರಾಮರಾಜ್ಯವಾಗಿರ್ಬೇಕು ಅನ್ನೋ ಒಂದು ಮನೋಭಾವ ನಮ್ಮ ಭಾರತೀಯರಲ್ಲಿ ಬಂದಿದ್ದು ಇದೇ ಕಾರಣ. ಎಲ್ಲ ವಾಲ್ಮೀಕಿ ರಾಮಾಯಣದಲ್ಲಿ ಇವೆಲ್ಲ ರಸಘಟ್ಟಗಳು. ವನವಾಸದಲ್ಲಿ ಎಷ್ಟು ಜನರನ್ನು ಉದ್ಧಾರ ಮಾಡಿದ ಶ್ರೀರಾಮಚಂದ್ರ. ಅಹಲ್ಯೆಯನ್ನ, ಕಲ್ಲಾಗಿದ್ದ ಸ್ತ್ರೀ ಅಹಲ್ಯೆಯನ್ನ ಕ್ಷಮಿಸಿದ, ಅವರಿಗೆ ಮತ್ತೆ ಚೈತನ್ಯದ ರೂಪವನ್ನು ಕೊಟ್ಟ. ಒಬ್ಬ ಬೇಡತಿ, ಒಬ್ಬ ಗುಡ್ಡಗಾಡು ಜನಾಂಗದ ಮುದುಕಿ ಬೇಡತಿ, ಜಾತಿ ಮತಗಳನ್ನ ಲೆಕ್ಕಿಸದೆ ಅವರು ಕೊಟ್ಟಿರ್ತಕ್ಕಂಥ ಒಂದು ಹಣ್ಣನ್ನು ಸ್ವೀಕರಿಸಿ ಅವಳಿಗೆ ಮೋಕ್ಷವನ್ನೇ ಕೊಡಿಸಿದ ಶ್ರೀರಾಮ. ಗುಹ ಒಬ್ಬ ಮೀನುಗಾರ ಜನಾಂಗದ ಒಬ್ಬ ಗುಹ ರಾಮನಿಗೆ ಅತ್ಯಾಪ್ತನಾಗಿದ್ದ, ನದಿ ದಾಟುವಂತಹ ಒಂದು ವ್ಯಕ್ತಿ. ನರಮಾಂಸವನ್ನು ತಿಂತಕ್ಕಂತಹ ರಾಕ್ಷಸರು, ವಿರಾಟ, ಕಬಂಧ ಎಲ್ಲರೂ ರಾಕ್ಷಸರು ರಾಮನ ಸಂಪರ್ಕವನ್ನ ಪಡೆದುಕೊಂಡು ತಮ್ಮ ದುಷ್ಟ ಸ್ವಭಾವವನ್ನು ತ್ಯಜಿಸಿ ಸಜ್ಜೀವಿಗಳಾದರು.
ಅದರಿಂದ ರಾಮ ವನವಾಸಕ್ಕೆ ಹೋದ್ರೂ ಕೂಡ ಗಂಧ ಎಲ್ಲಿದ್ರೂ ತನ್ನ ಸುಗಂಧವನ್ನು ಬೀರುತ್ತೆ, ಹೂ ಎಲ್ಲಿದ್ರೂ ಕೂಡ ತನ್ನ ಸುವಾಸನೆಯನ್ನು ಜಗತ್ತಿಗೆ ಬೀರುತ್ತೆ. ಆದ್ರಿಂದ ರಾಮನಂತಹ ವ್ಯಕ್ತಿಗಳು ಎಲ್ಲಿದ್ರೂ ಕೂಡ ಕಲ್ಯಾಣವನ್ನೇ ಮಾಡ್ತಾರೆ. ಕಾಡಿಗೆ ಹೋದರೂ ಕೂಡ ರಾಮರಾಜ್ಯವೇ ನಿರ್ಮಾಣ ಆಯಿತು, ಅನೇಕ ಜನ ರಾಮನಿಂದ ಉದ್ಧಾರ ಆದರು ಅಂತ ಇಷ್ಟು ರಾಮನ ವ್ಯಕ್ತಿತ್ವ. ಶ್ರೀಗಳು ಬರೋವರೆಗೂ ನಮ್ಗೆ ಸಮಯ ಇದೆ ಅಂತಂದ್ರೆ ಈಗ ನಾವು ಅಸಲಿ ಘಟ್ಟಕ್ಕೆ ಬರಬೇಕು. ವಾಲ್ಮೀಕಿಗಳು ಇಷ್ಟು ಅದ್ಭುತವಾಗಿ ರಾಮನ ವ್ಯಕ್ತಿತ್ವವನ್ನ ವರ್ಣಿಸಿದರು. ಯಾಕೆ ಕೆಲವರು ಕಿಡಿಕಾರ್ತಾರೆ? ಮಹಾಭಾರತ ರಾಮಾಯಣ ಅಂದ್ರೆ ಯಾಕೆ ದ್ವೇಷ? ಇಲ್ಲ ಸಲ್ಲದ ಕಲ್ಪನೆಗಳೇ ಯಾಕೆ ನೋಡೋದು ಕಣ್ಣಿ ಕಾಣಲ್ಲ. ನೈಜವಾದ ಇತಿಹಾಸ ಕಣ್ಮುಂದಿದ್ದಾಗ ಅದನ್ನು ಓದದೆ ಅಥವಾ ಓದಿದ್ರು ಕೂಡ ಅದನ್ನು ಮರೆಮಾಚಿ ಕ್ರಿಯೇಟಿವಿಟಿ, ಸೃಜನಶೀಲತೆ ಅನ್ನುವ ಹೆಸರಿನಲ್ಲಿ ತಮ್ಮ ಮನಸ್ಸಿನ ವಿಚಾರವನ್ನೆಲ್ಲ ಯಾಕೆ ಹೊರಗೆ ಹಾಕ್ತಾರೆ ಅಂತ ಅನ್ನೋ ಪ್ರಶ್ನೆ ಕಾಡುತ್ತೆ. ಅದಕ್ಕೆ ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ಚಿತ್ರ ಹೇಳ್ತಾರೆ, ನಾನಾ ವದಂತಿ ಪುಂಸಾಂಹಿ ಮತಯೋ ಗುಣಭೇದತಃ. ಅದ್ಭುತವಾದಂತಹ ಮಾತು. ಶರೀರದ ಒಳಗಡೆ ಒಬ್ಬ ಜೀವ ಇದಾನಲ್ಲ, ಆ ಜೀವಕ್ಕೆ ಒಂದೊಂದು ಸ್ವಭಾವೇ, 3 ತರಹದ ಸ್ವಭಾವ: ಸಾತ್ವಿಕ, ರಾಜಸ, ತಾಮಸ. ಇದೆಲ್ಲ ಸ್ವಭಾವದ ಆಟ. ಬೀಜದಲ್ಲಿ ಯಾವ ಸ್ವಭಾವ ಇರುತ್ತೋ ಅಂತ ವೃಕ್ಷ ಬೆಳೆಯುತ್ತೆ. ಬೇವಿನ ಬೀಜದಿಂದ ಬೇವಿನ ಮರ, ಮಾವಿನ ಬೀಜದಿಂದ ಮಾವಿನ ಮರ. ಅದರ ಸ್ವಭಾವಕ್ಕೆ ತಕ್ಕಂತೆ, ಜೀವ ಸ್ವಭಾವಕ್ಕೆ ತಕ್ಕಂತೆ ಆಯಾಯ ವ್ಯಕ್ತಿಗಳ ಸ್ವಭಾವ. ನೀನು ಜಗತ್ತಿನಲ್ಲಿ ಒಳ್ಳೆಯದಿದ್ರೂ ಕೂಡ ಅವರಿಗೆ ಹೇಸಿಗೆಯಾಗಿ ಕಾಣುತ್ತೆ. ಜೀವ ಸ್ವರೂಪ ಹೊಲಸಿದ್ರೆ, ತಾಮಸವಾಗಿದ್ರೆ ಒಳ್ಳೆಯ ಮಂಗಳಮಯವಾದ ಕೃತ್ಯಗಳು, ಮಂಗಳಮಯವಾಗಿರತಕ್ಕಂಥ ವಿಚಾರಗಳು ಕೆಟ್ಟದಾಗೇ ಕಾಣುತ್ತೆ ಅಂತ ಶ್ರೀಮದಾಚಾರ್ಯರು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಆದ್ದರಿಂದ ದೋಷಗಳು ತುಂಬಿದ ಸ್ವರೂಪ, ತಾಮಸ ಸ್ವಭಾವದ ವ್ಯಕ್ತಿಗಳ ಸ್ವಭಾವವೇ ಆ ಥರ. ಆದ್ದರಿಂದ ಅವರು ಈ ತರ ಮಾತಾಡ್ತಾರೆ ಅಂತ ನಾವು ತಿಳ್ಕೊಳ್ಬಹುದು. ಇಷ್ಟು ವಿಚಾರ. ಯಾರ್ಯಾರು ಏನೇನು ಆಕ್ಷೇಪ ಮಾಡಿದ್ದಾರೆ ಬಹಳ ಹಿಂದಿನಿಂದ ಇತ್ತೀಚಿನವರೆಗೆ ಅನ್ನೋದನ್ನ ನೋಡೋಣ. ನಿಮಗೆ ಗಾಬರಿ ಆಗುತ್ತೆ, ಸಿಟ್ಟು ಬರುತ್ತೆ, ಎಲ್ಲ ಆಗುತ್ತೆ. ವಿಚಿತ್ರನೂ ಅನ್ಸುತ್ತೆ. ಇಂಥ ಮಾತುಗಳನ್ನು ಆಡಿದ್ದಾರ ಅಂತ ಅನ್ಸುತ್ತೆ. ಸುಮಾರು 1992 ಇಸ್ವಿ ಅದು. ಇದು ನಮ್ಮ ಪ್ರೊಫೆಸರ್ KS ನಾರಾಯಣಾಚಾರ್ಯ ಹೆಸರನ್ನೆಲ್ಲ ಕೇಳಿದ್ರು. ಬಹಳ ಅದ್ಭುತವಾದಂತಹ ವಾಗ್ಮಿಗಳು ಅವರೆಲ್ಲ ಬರೆದಿದ್ದು, ಬಹಳ ಚೆನ್ನಾಗಿ ಬರೆದಿದ್ದಾರೆ. ಆ ಕಾಲದಲ್ಲಿ, ಆ 90ರ ಸಮಯದಲ್ಲಿ ಒಬ್ಬರು ಬಹಳ ದೊಡ್ಡ ಪೀಠಾಧಿಪತಿಗಳು, ಅವರು ಶೈವರು, ಶಿವಭಕ್ತರು. ಶಿವಭಕ್ತರು ಅಂದ್ರೆ ಅವರು ಆಟೋಮೆಟಿಕ್ ಆಗಿ ರಾವಣನ ಅಭಿಮಾನಿ. ಯಾಕಂದ್ರೆ ರಾವಣ ಮಹಾಶೈವ ಭಕ್ತ. ಅಷ್ಟೇ ಕಾರಣ ಅವರಿಗೆ ರಾವಣನ ಮೇಲೆ ಅಭಿಮಾನ ಇಡ್ಲಿಕ್ಕೆ ಶೈವ ಅನ್ನೋದೇ ಒಂದು ಕಾರಣ, ಶಿವಭಕ್ತ ಅನ್ನೋದೇ ಒಂದು ಕಾರಣ, ಬೇರೆ ಅಲ್ಲ. ಅವರು ಹೇಳ್ತಾರಂತೆ, ಈ ರಾಮಾಯಣ ಅನ್ನೋದು ಇದೆಲ್ಲ ರಾವಣನ ತೇಜೋವಧೆ ಮಾಡಲಿಕ್ಕೆ ಬರೆದಂತಹ ಗ್ರಂಥ. ರಾವಣನ ತೇಜೋವಧೆ ಮಾಡಲಿಕ್ಕೆ ಬರೆದಂತಹ ಗ್ರಂಥ. ರಾಮ ಒಬ್ಬ ಅಸಮರ್ಥ ಅಯೋಗ್ಯ. ರಾವಣನಷ್ಟು ಸಾಮರ್ಥ್ಯ ರಾಮನಿಗೆ ಇಲ್ಲ. ರಾವಣ ಸಲೀಸಾಗಿ ಸಮುದ್ರವನ್ನು ಹಾರಿ ಲಂಕೆಗೆ ಹೋಗ್ತಿದ್ದ. ರಾಮನಿಗೆ ಆ ಸಾಮರ್ಥ್ಯ ಇರಲಿಲ್ಲ. ಜೊತೆಗೆ ರಾಮ ದಡ್ಡ ಶಿಖಾಮಣಿ. ಯಾಕಂದ್ರೆ ಸೀತೆಯ ಅಪಹರಣ ಆದಾಗ ಸುಗ್ರೀವನ ಸಖ್ಯವನ್ನು ಹಿಡಿದ. ಸುಗ್ರೀವನ ಅಣ್ಣ ವಾಲಿ ರಾವಣನಿಗಿಂತೂ ಬಲಿಷ್ಠ. ರಾವಣನನ್ನ ಒಂದು ಕ್ರಿಮಿಯ ತರ ಹಿಡ್ಕೊಂಡು ಬಂದಿದ್ದಂತೆ ವಾಲಿ. ಅವನಿಂತಹ ಪರೋಕ್ಷಣೆಯವರು. ವಾಲಿಯ ಸಖ್ಯವನ್ನು ಮಾಡಿದ್ರೆ ರಾವಣನನ್ನ ಅನಾಯಾಸವಾಗಿ ಧೂಳಿಪಟ ಮಾಡಬಹುದಿತ್ತು ರಾಮ. ಅದನ್ನು ಬಿಟ್ಟು ಸುಗ್ರೀವನ ಸಖ್ಯವನ್ನು ಹಿಡಿದ ಕಷ್ಟಪಟ್ಟ. ಆದ್ರಿಂದ ಒಂದು ರಾಜಕೀಯವಾದ ಒಂದು ಮುತ್ಸದ್ದಿತನವೂ ಕೂಡ ರಾಮನಿಗೆ ಇಲ್ಲ. ರಾವಣ ಎಂತ ಗೊತ್ತಾ? ಅವನು ವಸ್ತುತಃ ಪರನಾರಿ ಸಹೋದರ. ಇನ್ನೊಬ್ಬ ಹೆಣ್ಣು ಮಕ್ಕಳು ಕಂಡರೆ ಸಹೋದರಿಯಂತೆ ಕಾಣೋನು ರಾವಣ. ತುಂಬಾ ಒಳ್ಳೆಯವನು. ಸೀತಾಪಹರಣ ಯಾಕೆ ಕಣ್ಣಿ ಕಾಣಲಿಲ್ಲ ಗೊತ್ತಿಲ್ಲ ಅವರಿಗೆ. ಪರನಾರಿ ಸಹೋದರ, ಮಹಾಶೈವ ಭಕ್ತ. ರಾವಣ ತುಂಬಾ ಒಳ್ಳೆಯವನು. ಅವನ ತೇಜೋವಧೆ ಮಾಡ್ಲಿಕ್ಕೆ ರಾಮಾಯಣ ಅನ್ನೋ ಗ್ರಂಥ ಹೊರಟಿದೆ ಅಂತ ಒಬ್ರು, ಅವರು ಬಹಳ ಪ್ರಸಿದ್ಧರವರು. ಇನ್ನೊಂದು ವಿಚಾರ, ಇದೆಲ್ಲ ನಾನು ಕಪೋಲ ಕಲ್ಪಿತ ಅಲ್ಲ, ಇತಿಹಾಸದಲ್ಲಿ ಇದ್ದದ್ದನ್ನೇ ಹೇಳ್ತಾ ಇದ್ದೀನಿ. ಕುವೆಂಪು ಅವರ ದೃಷ್ಟಿಕೋನ ಬೇರೆ. ಕುವೆಂಪು ಅವರು ನಮಗೆ ಗೌರವಾಸ್ಪದರೇ, ದೊಡ್ಡ ಕವಿಗಳು, ಕನ್ನಡ ನಾಡು ನುಡಿಗೆ ಸಾಕಷ್ಟು ಸೇವೆಯನ್ನು ಸಲ್ಲಿಸಿದವರು. ಅವರು ಹೇಳಿದ ವಿಚಾರವನ್ನು ವಿಚಾರಕ್ಕೆ ತಗೊಳ್ಳಿ, ಅದರಲ್ಲಿ ತಪ್ಪೇನಿಲ್ಲ. ಅವ್ರು ಹೇಳ್ತಾರೆ, ಅವರು ಆರ್ಯ ದ್ರಾವಿಡ ಜನಾಂಗದ ಒಂದು ವಿಚಾರ ತಲೆಯಲ್ಲಿ ಇರ್ತದೆ. ಅದನ್ನ ಎಷ್ಟೋ ನಾವು ತಿಳ್ಕೊಂಡಿದ್ದೀವಿ. ಹಾಗೆ ಆರ್ಯರು ಈ ದೇಶದ ಮೂಲ ನಿವಾಸಿಗಳೆಲ್ಲ, ಅವರು ಎಲ್ಲಿಂದನೋ ವಲಸೆ ಬಂದರು. ನಾವೆಲ್ಲ ದ್ರಾವಿಡರು, ಈ ದಾಕ್ಷಿಣಾತ್ಯ ಎಲ್ಲ ದ್ರಾವಿಡರು. ಆರ್ಯರು ಹೊರಗಿನಿಂದ ಬಂದಿದ್ದಾರೆ.
ಉತ್ತರೆಯರೆಲ್ಲ ಉತ್ತರದಲ್ಲಿರೋರೆಲ್ಲ ಆರ್ಯರು, ನಾವೆಲ್ಲ ದಾಕ್ಷಿಣಾತ್ಯರೆಲ್ಲ ದಕ್ಷಿಣ ದೇಶದಲ್ಲಿರೋರು ದ್ರಾವಿಡರು. ಹೀಗೆ ಜನಾಂಗ ಭೇದವನ್ನು ಮಾಡ್ತಾರೆ. ಇದು ಬ್ರಿಟಿಷರ ಕಲ್ಪನೆಯ ಕೂಸು. ಜನಾಂಗಗಳನ್ನು ಒಡೆದು ಹಾಳು ಮಾಡಬೇಕಾಗಿತ್ತು ದೇಶವನ್ನವರು. ಆದ್ರಿಂದ ಆರ್ಯ ದ್ರಾವಿಡ ಜನಾಂಗದ ಒಂದು ಕಲ್ಪನೆಯನ್ನು ಸೃಷ್ಟಿ ಮಾಡುವುದು ಬ್ರಿಟಿಷರು. ಹಲವಾರು ಯುಕ್ತಿಗಳನ್ನ ಸಮರ್ಥನೆಗಳನ್ನು ಕೊಟ್ಟರೆ ಅವರು, ನಮ್ಮ ಕೆಲವರು ಉದ್ಯಮ ಪಂಡಿತರು ಅದನ್ನು ಒಪ್ಪಿಕೊಂಡು ಆ ಸಿದ್ಧಾಂತವನ್ನು ಹರಡಲಿಕ್ಕೆ ಶುರು ಮಾಡಿದ್ದಾರೆ. ನಮ್ಮ ಭಾರತೀಯ ಇತಿಹಾಸವನ್ನ ನಾವು ಪಾಶ್ಚಾತ್ಯರ ಗ್ರಂಥದಿಂದ ತಿಳ್ಕೊಳ್ಳಿಕ್ಕೆ ಹೋದರೆ ಅದರಂತ ಮೂರ್ಖತನ ಇನ್ನೊಂದಿಲ್ಲ. ಭಾರತದ ಇತಿಹಾಸ ನಮ್ಮ ಗ್ರಂಥಗಳಿಂದ ನಮಗೆ ತಿಳಿಬೇಕು. ರಾಮಾಯಣ ಮಹಾಭಾರತ ನಮ್ಮ ಇತಿಹಾಸ ಗ್ರಂಥಗಳು, ಪುರಾಣಗಳು ಬೇರೆ ಇತಿಹಾಸ ಗ್ರಂಥಗಳಿದೆ. 18 ಪುರಾಣಗಳನ್ನು ಪುರಾಣಗಳು ಅಂತ ಕರೀತಾರೆ. ರಾಮಾಯಣ ಮಹಾಭಾರತ ಪಂಚರಾತ್ರವನ್ನು ಇತಿಹಾಸ ಅಂತ ಕರೀತಾರೆ. ಭಾರತ ದೇಶದ ನೈಜ ಇತಿಹಾಸವನ್ನ ನಮಗೆ ತಿಳಿಸಿಕೊಡೋದು ಈ ಇತಿಹಾಸ ಗ್ರಂಥಗಳು, ಪಾಶ್ಚಾತ್ಯರ ಇತಿಹಾಸ ಗ್ರಂಥಗಳಲ್ಲ. ಅದೆಲ್ಲವೂ ಕೂಡ ಅಬದ್ಧ ಇತಿಹಾಸ. ತಮ್ಮ ತಮ್ಮ ಕಲ್ಪನೆಗೆ ಸಿಕ್ಕಾಗ ಅವರು ಬರಬೇಕು. ಅದನ್ನು ನಂಬಿಕೊಂಡು ನಾವು ಇವತ್ತು ಶಾಲಾ ಕಾಲೇಜುಗಳಲ್ಲಿ ಆ ಇತಿಹಾಸವನ್ನು ನಮ್ದಂತ ದೌರ್ಭಾಗ್ಯ. ಆದ್ದರಿಂದ ಇದು ಬಹಳ ಮುಖ್ಯ. ಆಗಾಗ ಸಂದರ್ಭ ಸಿಕ್ಕಾಗ ಇದನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ. ಹೀಗೆ ಬರಬೇಕು. ಆರ್ಯ ಜನಾಂಗದ ಒಂದು ಹಿನ್ನೆಲೆಯಲ್ಲಿ ಅವರು ರಾಮಾಯಣವನ್ನು ನೋಡ್ತಾರೆ. ಕುವೆಂಪು ಅವ್ರು ಹೇಳ್ತಾರೆ, ರಾಮ ಆರ್ಯ ವಲಸೆ ಬಂದವನು, ರಾವಣ ಈ ದ್ರಾವಿಡ ಇದರ ಮೂಲ ವ್ಯಕ್ತಿ. ಆದ್ದರಿಂದ ಒಂದು ಒಂದು ಕೀಳಿರಿವೆ ಇದೆ. ಆರ್ಯರೆಲ್ಲ ದ್ರಾವಿಡರನ್ನ ದಬ್ಬಾಳಿಕೆ ಮಾಡಿಕೊಂಡೇ ಬಂದಿರೋರು. ಆದ್ದರಿಂದ ದ್ರಾವಿಡರಿಗೆ ಆರ್ಯರನ್ನ ವಿರೋಧಿಸಬೇಕು ಅನ್ನುವ ಒಂದು ಛಲ, ಅವರನ್ನ ಮೆಟ್ಟಿ ಹಿಡಿಯಬೇಕು ಅಂತಕ್ಕಂಥ ಒಂದು ಛಲ ಸ್ವಾಭಾವಿಕವಾಗಿ ಮನಸ್ಸಲ್ಲಿದೆ ಅವ್ರಿಗೆ. ಆದ್ದರಿಂದಲೇ ರಾವಣ ಇಂಥ ಕೆಲಸಗಳನ್ನು ಮಾಡ್ಲಿಕ್ಕೆ ಶುರು ಮಾಡದ ಅಂತ ಒಂದು ಮಾತು ಹೇಳ್ತಾರೆ ಅವರು. ಆ ರಾವಣನಿಗೂ ಮತ್ತು ಮಂಡೋದರಿಗೂ, ಅವನ ಹೆಂಡತಿಯಾದ ಮಂಡೋದರಿಗೂ ನಡೆದ ಒಂದು ಸಂವಾದ. ಅಂದ್ರೆ ಆ ಆರ್ಯನಾದ ರಾಮನ ಮೇಲೆ ದ್ರಾವಿಡನಾದ ರಾವಣನಿಗೆ ಎಂಥ ಒಂದು ದೇಶ ಇತ್ತು ಅಂತ, ಎಂಥ ಒಂದು ಭಾವನೆ ಇತ್ತು ಮಂಡೋದರಿಗೆ ಹೇಳುವಂತ ಮಾತು. ಅಂದ್ರೆ ಇವ್ರ ಕಲ್ಪನೆ ಅದು. ರಾಮಾಯಣ ದರ್ಶನಂ ಅಂತೇಳಿ ಜ್ಞಾನಪೀಠ ಪ್ರಶಸ್ತಿ ಬಂದಿದೆಯಲ್ಲ, ಆ ಜ್ಞಾನಪೀಠ ಪ್ರಶಸ್ತಿ ವಿಜೇತವಾದ ಪುಸ್ತಕದಲ್ಲಿ ಬಂದಿರತಕ್ಕಂಥ ಹೇಳ್ತಾರೆ, ಆರ್ಯರಾದವರಿಗೆ ನಮ್ಮ ಕೂಡೆ ಕೊಡೆ ನಂಟು ಹೇಸಂತೆ. ನೋಡಮ್ಮ, ತನ್ನ ಹೆಂಡತಿ ರಾವಣ ಹೇಳ್ತಾನೆ, ರಾಮ ಆರ್ಯ, ನಾನು ದ್ರಾವಿಡ. ಆರ್ಯರಿಗೆ ಎಂಥ ಮೇಲಿಮೆ, ನಾನು ಶ್ರೇಷ್ಠ ಅನ್ನುವ ಭಾವನೆ ಹೇಗಿದೆ ಅಂದ್ರೆ, ಕೊಡುಕೊಳ್ಳುವ ವ್ಯವಹಾರಗಳು ನಮ್ಮಲ್ಲಿಲ್ಲ. ತಮ್ಮ ಹೆಣ್ಣನ್ನು ನಮಗೆ ಕೊಡೋದು, ನಮ್ಮ ಹೆಣ್ಣನ್ನು ಅವರು ತಗೊಳ್ಳೋದು, ಇಂಥ ವೈವಾಹಿಕ ಸಂಬಂಧಗಳನ್ನು ಅವ್ರು ಮಾಡೋಲ್ಲ. ನಾವು ಶ್ರೇಷ್ಠರು, ದ್ರಾವಿಡರು ಕನಿಷ್ಠರು, ಆರ್ಯರು ಶ್ರೇಷ್ಠರು ಅನ್ನೋ ಭಾವನೆ ಅವ್ರದ್ದು. ಒಂದು ಬಹಳ ಅದ್ಭುತವಾಗಿ ಹೇಳ್ತಾನೆ, ನೀನರಿಯೇ ನಮ್ಮ ನೆಂತವರು ಬಣ್ಣಿಪರೆಂಬುದಂ ದಶಶಿರಂ ಎಂದನ್ನ ಬಿರುದ ನಿವರು 25 ತಲೆ ಎಂದು ಚಿತ್ರಿಪರ. ನನಗೆ ದಶಶಿರ, ಶಿರ ಅಂದ್ರೆ ತಲೆ, ದಶಶಿರ ಅಂತ ರಾವಣನಿಗೆ ಖ್ಯಾತಿ ಇದೆ ಪ್ರಪಂಚದಲ್ಲಿ. ಅದೊಂದು ಬಿರುದು, ದಶಶಿರ ಅಂತ ಕರೆಯೋದು. ಆದ್ರೆ ದಶಶಿರ ಅಂತ ಕರೀಲಿಕ್ಕೆ ನಾಲ್ಗೆಲ್ಲ, ಹಾಗೆ ನನಗೊಂದು ಬಿರುದು, ನನಗೆ ಬಿಡಾಗಿ ಬಿಡುತ್ತಲ್ಲ, ನನಗೆ ಕೀರ್ತಿ ಬಂದ್ಬಿಡುತ್ತಲ್ಲ. ಅದಕ್ಕೆ ಇವ್ರು ಏನಂತಾರೆ ಗೊತ್ತಾ, 2 ತಲೆಯುಳ್ಳವನು ಅಂತ ಹೇಳ್ತಾರೆ, 2 ತಲೆಯುಳ್ಳವನು ಅಂತ ಹೇಳ್ತಾರೆ. ಅದು ಹೇಳೋ ತಾತ್ಪರ್ಯ ಒಂದೇ. ಆದ್ರೆ ದಶಶಿರ ಅನ್ನೋ ಪದ ಪ್ರಯೋಗ ಮಾಡಿದ್ರೆ ನನಗೆ ಖ್ಯಾತಿ ಬರುತ್ತೆ, ಹಾಗೆ ಹೇಳಲ್ಲ. ಅಯ್ಯ ಅಂತ ಹೇಳಿದ್ರೆ ಮಗಳು ಗಂಡ ಅಂತ ಹೇಳಿದ್ರೆ ಆ ಪದ ಪ್ರಯೋಗ ಮಾಡಲ್ಲ. ಆದ್ರೆ ತಮ್ಮಂತ ದಶರಥ ಅಂತ ಕರ್ಕೋದು, ತಮ್ಮಪ್ಪ ದಶರಥ ಅಂತ ಕರ್ಕೋಬಹುದು, ದಶರಥ ಅಂತ. ನನ್ನೆಲ್ಲ ದಶಶಿರ ಅಂತ ಕರೆಯೋದು. ಯಾಕಂದ್ರೆ ಅನಾವಶ್ಯಕವಾಗಿ ದ್ರಾವಿಡರಿಗೆ ಕೀರ್ತಿಯನ್ನು ತಂದುಕೊಡೋದು ಇವರು ಮನೋಭಾವದಲ್ಲಿ ಇಲ್ಲ ಅಂತ ಹೀಗೆ ರಾವಣನ ಮನೋಭಾವ ಆಗಿತ್ತು. ಮುಂದುವರಿತಾರೆ, ರಾಮನಂ ನಿಸ್ತೇಜನಂ ಮಾಡೆ ಸೀತೆಯ ತರ್ಪೆನದು. ಸೀತಾಪಹರಣ ಮಾಡಿದಲ್ಲ ರಾವಣ, ಅದಕ್ಕೆ ಜಸ್ಟಿಫೈ ಮಾಡೋದೇನಂತಂದ್ರೆ, ಸೀತಾಪಹರಣ ಅನ್ನೋದು ರಾವಣನ ಕಾಮುಕತನದ ಕೃತ್ಯವಲ್ಲ. ಅದು ಒಂದು ರಾಜಕೀಯ ತಂತ್ರ. ರಾಜಕೀಯ ತಂತ್ರ ಅಪಹರಣ ಮಾಡಿಬಿಟ್ರೆ, ಕಿಡ್ನಾಪ್ ಮಾಡಿಬಿಟ್ರೆ ಒಂದು ರಾಜಕೀಯ ತಂತ್ರ ಆಗುತ್ತಲ್ಲ. ಹಾಗೆ ಸೀತಾಪಹರಣ ಅನ್ನೋದು ರಾಜಕೀಯ ತಂತ್ರ. ಯಾಕೆಂದ್ರೆ ರಾಮ ಪರಮ ಬಲಿಷ್ಠ ಅಯೋಧ್ಯೆಯ ರಾಜಕುಮಾರ, ಅವನನ್ನ ರಾಜಕೀಯವಾಗಿ ಮೆತ್ತೆ ಮಾಡಬೇಕಾಗಿ, ಅವನ ಬಲವನ್ನು ಕಳೆಯಬೇಕಾಗಿ, ಅದಕ್ಕೋಸ್ಕರವಾಗಿ ಸೀತೆಯನ್ನು ರಾವಣ ಅಪಹಾರ ಮಾಡಿದ್ದೇ ಹೊರತು ಅದು ರಾಜತಂತ್ರವೇ ಹೊರತು ಅವನು ದುಷ್ಟನಲ್ಲ, ಕಾಮುಕನಲ್ಲ ಅಂತ ಇವರು ಸರ್ಟಿಫಿಕೇಟ್ ಕೊಡ್ತಾರೆ. ಸಮಾಜಕ್ಕೆ ತಿಳಿ ಹೇಳಬೇಕಾದಂತಹ ವಿದ್ಯಾವಂತ ವ್ಯಕ್ತಿಗಳೇ ನೈಜ ಇತಿಹಾಸವನ್ನ ತಿರುಚಿ ಅದನ್ನ ಬೇರೆ ತರಹ ಹೇಳಿದರೆ
ನಮ್ಮ ಓದ್ತಕ್ಕಂಥ ವಿದ್ಯಾರ್ಥಿಗಳು, ತರುಣ ಜನಾಂಗ, ಯುವ ಜನಾಂಗ, ಮುಂದೆ ಬೆಳೀತಕ್ಕಂಥ ಜನಾಂಗ ಯಾವ ರೀತಿ ತಯಾರಾಗಬಹುದು. ಈಗ ಮಹಾಭಾರತ ರಾಮಾಯಣಗಳ ಪರಿಚಯ ಇದ್ದವರಿಗೆಲ್ಲ ಸುಳ್ಳು ಅಂತ ಅನ್ಸುತ್ತೆ. ಇದೆಲ್ಲ ಪರಿಚಯವೇ ಇರುವಂತಹ ವ್ಯಕ್ತಿಗೆ ಇದನ್ನೆಲ್ಲ ಓದಿಕೊಂಡಾಗ, ಶಾಲಾ ಕಾಲೇಜುಗಳಲ್ಲಿ ಇದನ್ನು ಓದಿಕೊಂಡಾಗ ಅವರ ಮನಸ್ಸಿನಲ್ಲಿ ಎಂತೆಂಥ ವಿಚಾರಗಳು ಬರಬಹುದು. ನಮ್ಮ ಧರ್ಮ ಗ್ರಂಥಗಳ ಮೇಲೆ, ನಮ್ಮ ಧಾರ್ಮಿಕ ವ್ಯಕ್ತಿಗಳ ಮೇಲೆ, ನಮ್ಮ ಆರಾಧ್ಯ ದೇವಗಳ ಮೇಲೆ ಎಂತೆಂಥ ಕಲ್ಪನೆಗಳು ಬರಲಿಕ್ಕೆ ಸಾಧ್ಯ ಅನ್ನೋದನ್ನು ವಿಚಾರ ಮಾಡಬಹುದು. ಸರಿ, ಇಷ್ಟೆಲ್ಲ ಆಪಾದನೆ ಮಾಡಿದ್ರಲ್ಲ, ಆಪಾದನೆ ಮಾಡಿದ್ಮೇಲೆ ವಸ್ತುಸ್ಥಿತಿ ಏನಿದೆ ಅಂತ ವಿಚಾರ ಮಾಡೋಣ. ಈಗ ಒಬ್ಬರು ಏನ್ ಮಾಡಿದ್ರು, ರಾವಣ ಪರನಾರಿ ಸಹೋದರ, ತುಂಬ ಒಳ್ಳೆಯ ವ್ಯಕ್ತಿ. ರಾಮನನ್ನ ಸೀತೆಯನ್ನ ಅಪಹರಿಸಿದ್ದು ಒಂದು ರಾಜಕೀಯ ತಂತ್ರ ಹೊರತು ಕಾಮುಕತನ ಅಲ್ಲ. ನೋಡ್ರಿ, ರಾಮಾಯಣದಲ್ಲೇ ಸ್ಪಷ್ಟವಾದ ಉತ್ತರ ಇದೆ, ಅದನ್ನು ನೋಡೋದಿಲ್ಲ. ಅಲ್ಲೇನಿದೆ ಗೊತ್ತಾ, ರಾವಣ ಅಶೋಕವನದಲ್ಲಿ ಸೀತೆಯನ್ನು ತಂದಿಟ್ಟ. ರಾವಣ ಸೀತೆಗೆ ಮಾತನಾಡತಕ್ಕಂಥ ಮಾತುಗಳು ಅಂತಂತಿದೆ, ತೀರ ವಿಹಾರ ರಮಸ್ವ ಭೀಷ ಭೋಗಾನ್. ಸೀತೆ, ನೀನ್ ಏನ್ ಪಾಠ ಬರುತ್ತೆ, ಯಾವಾಗಲೂ ಪತಿ 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 ಅಂತ ಯಾಕೆ ಪತಿ ಧ್ಯಾನದಲ್ಲಿದ್ದೀವಿ? ಈ ದೇಹ ನಶ್ವರ, ಪತಿಯ ಭಾವನೆಯನ್ನ ಬಿಟ್ಟುಬಿಡು, ಬರೋದಿಲ್ಲ. ಇದ್ದ ವಯಸ್ಸಿನಲ್ಲಿ ಸುಖವನ್ನ ಅನುಭವಿಸ್ಬಿಡೋಣ ಅಂತ ಹೇಳ್ತಾನೆ. ತೀರ ವಿಹಾರ, ನಾನು ಮದ್ಯಪಾನ ಮಾಡ್ತೇನೆ, ನನ್ನ ಜೊತೆ ನೀನು ಮದ್ಯಪಾನ ಮಾಡು, ವಿಹಾರ ಮಾಡೋ ನೀನು ಕೂಡ, ನಿನಗೆ ಬೇಕಾದ್ದನ್ನು ಕೊಡ್ತೀನಿ, ಇಡೀ ಪ್ರಪಂಚವನ್ನು ಗೆದ್ದು ತಂದು ನಿನ್ನ ಕಾಲಿಡಿಗೆ ಹಾಕ್ತೇನೆ, ಬಾ ನನ್ನ ಜೊತೆಗೆ ಬಾ ಅಂತ. ಮದ್ಯಪಾನ ಮಾಡು, ನನ್ನ ಜೊತೆಗೆ ವಿಹಾರ ಮಾಡು ಅಂತಂತಹ ವ್ಯಕ್ತಿ ಅನ್ನುವ ರಾವಣ ಅವನು ಪರನಾರಿ ಸಹೋದರ ಹೇಗಾಗ್ಲಿಕ್ಕೆ ಸಾಧ್ಯ? ಆದ್ದರಿಂದ ವಾಲ್ಮೀಕಿ ರಾಮಾಯಣದಲ್ಲಿ ಇದಕ್ಕೆ ಸ್ಪಷ್ಟವಾದಂತಹ ಉತ್ತರ ಇದೆ. ನೋಡಿ, ಅಷ್ಟೇ ಅಲ್ಲ, ಇನ್ನೊಂದು ಬಹಳ ವಿಶೇಷವಾಗಿರ್ತಕ್ಕಂಥ ಸಂದರ್ಭ. ರಾವಣ ಸತ್ತು ಬಿದ್ದ ಮೇಲೆ ಮಂಡೋದರಿ ಬರ್ತಾರೆ. ಪತಿ ಸತ್ತು ಬಿದ್ದಾಗ ಹೆಣ್ಣು ಮಗಳ ಆಕ್ರೋಶ ಹೇಗಿರ್ಬೇಕು. ಆದ್ರೆ ಮಂಡೋದರಿ ಹೇಳ್ತಾಳೆ, ನೈಕ ಯಜ್ಞ ವಿಲೋಕಾರಂ, ಕಡುಪಾಪಿ ಅಂತ ಶಾಪ ಹಾಕ್ಬಿಡ್ತಾರೆ. ಈ ರಾವಣ ತನ್ನ ಪತಿ ಕಡುಪಾಪಿ, ಎಷ್ಟು ಯಜ್ಞಯಾಗಗಳನ್ನ ಹಾಳು ಮಾಡಿದ, ಎಷ್ಟು ಹೆಣ್ಣು ಮಕ್ಕಳನ್ನ ಹಾಳು ಮಾಡಿದ, ಎಷ್ಟು ಋಷಿಗಳ ಜೀವನವನ್ನ ಹಾಳು ಮಾಡಿದ ಅಂತ ಹೇಳ್ತಾರೆ. ಧರ್ಮ ವ್ಯವಸ್ಥೆ ಭಿತ್ತಾರಂ ಮಾಯಾಕೃತ್ತಾರ ಮಾಹವೇ ದೇವಾಸುರ ನೃಕನ್ಯಾನಂ ಆಹರ್ತಾರಂ ತಪಸ್ತಃ. ದೇವರು ಹೊಸರು ಎಲ್ಲ ಜನಾಂಗದ ಹೆಣ್ಣು ಮಕ್ಕಳನ್ನ ಕರೆದುಕೊಂಡು ಬಂದು ಹಾಳು ಮಾಡಿದ, ಅವರ ಬಾಳನ್ನೇ ಹಾಳು ಮಾಡಿದ. ಅದು ವಿಧೇಯರಾದರು, ಅವರ ಗಂಡಂದಿರನ್ನೆಲ್ಲ ಕೊಂದು ಬಿಟ್ಟ ಅಂತ ಮಂಡೋದರಿ ತನ್ನ ಪತಿಗೆ ಹಿಡಿಸಾಪ ಹಾಕಬೇಕಾದ್ರೆ ರಾವಣನ ವ್ಯಕ್ತಿತ್ವ ಎಂಥದ್ದಿರಬೇಕು. ರಾಮಾಯಣವನ್ನ ಬರೆದ ವಾಲ್ಮೀಕಿಗಳೇ ಈ ಮಾತನ್ನ ಹೇಳಬೇಕಾದ್ರೆ ಇವರು ಕಲ್ಪನೆ ಏನ್ ಆಧಾರ, ಯಾವುದರ ಆಧಾರದಿಂದ ರಾವಣನ ಪರನಾರಿ ಸಹೋದರ ಅಂತಾರೆ. ಅದರಿಂದ ಇವೆಲ್ಲವನ್ನ ನಾವು ಇದನ್ನು ತಿಳ್ಕೊಳ್ಬೇಕು ಅಂತ ಈ ರೀತಿಯಾಗಿರ್ತಕ್ಕಂಥ ವಿಚಾರ. ನೀವು ಶ್ರೀಪಾದಂಗಳು ಬಂದ್ರು, ಒಂದೆರಡು ಮುಖ್ಯವಾದ ಅವರ ಸಮ್ಮುಖದಲ್ಲೇ ಒಂದು 5 ಹಾ ಸರಿ ಬಂದ ತಕ್ಷಣ ಮುಗಿಸೋಣ. ಆಯ್ತು, ಈಗ ಇಷ್ಟ ಆದ್ಮೇಲೆ ಇದು ಒಂದು ನಾವು ನೋಡಿದ್ವಿ, ಇದು ಒಂದು ಪ್ರಸಂಗವನ್ನು ನೋಡಿದ್ವಿ. ಅಂದ್ರೆ ನಮ್ಮ ನಾಡಿನ ಬುದ್ಧಿಜೀವಿಗಳು ಶ್ರೀಪಾದಂಗಳವರು ಪ್ರವಚನ ಮಧ್ಯದಲ್ಲಿ ಆಗಮಿಸಿದ್ದಾರೆ. ಇದು ನನ್ನ ಭಾಗ್ಯ. ಯಾಕೆಂತಂದ್ರೆ ಅವರು ಓದಿದ ವಿದ್ಯಾಪೀಠದಲ್ಲೇ ನಾನು ಓದಿ, ಅವರು ಶ್ರೀಪಾದಂಗಳವರು ವಿದ್ಯಾರ್ಥಿಗಳು, ನಾನು ಕೂಡ ಅವರ ನಂತರದಲ್ಲಿ ವಿದ್ಯಾಪೀಠ ಸೇರ್ಕೊಂಡಿರೋರು. ಆದ್ದರಿಂದ ಇಬ್ಬರ ಪಾಠಶಾಲೆಯೂ ಕೂಡ ಒಂದೇ. ಶ್ರೀಪಾದಂಗಳವರ ಗುರುಗಳೇ ನನಗೂ ವಿಶೇಷ ಶ್ರೀಪಾದಂಗಳವರೇ ನಮಗೂ ಗುರುಗಳು ಅಂತ. ಶ್ರೀಪಾದಂಗಳವರು ತುಂಬಾ ಸಹೃದಯರಾದಂತಹ ಗುರುಗಳು, ಶಾಂತ ಮನಸ್ಸಿನ ಗುರುಗಳು. ಈ ರಾಮಾಯಣದ ಪ್ರವಚನ ನಡೆಯುತ್ತಲ್ಲ, ರಾಮನ ಮನಸ್ಥಿತಿ ಹೇಗೋ ಶ್ರೀಪಾದಂಗಳವರ ಮನಸ್ಥಿತಿಯೂ ಕೂಡ ಸಚನಿತ್ಯಂ ಪ್ರಶಾಂತಾತ್ಮ ಮೃದುಪೂರ್ವಂ ಪ್ರಭಾಸತೆ ಅನ್ನೋ ಮಾತನ್ನು ಹೇಳಿ, ಮನಸ್ಸಿನಲ್ಲಿ ಕಲ್ಲೋಲಗಳೇ ಪ್ರಶಾಂತವಾದ ಮನಸ್ಸು, ಮೃದುವಾದ ಮಾತುಗಾರಿಕೆ, ಅದು ರಾಮನ ಗುಣಧರ್ಮ. ಅದನ್ನು ನಾವು ಶ್ರೀಪಾದಂಗಳವರಲ್ಲೂ ನಾವು ನೋಡ್ತಾ ಇದ್ದೇವೆ. ಜೊತೆಗೆ ನಮ್ಮ ಮಂತ್ರಾಲಯ ಮಠಾಧೀಶರು ಕೂಡ ಅತ್ಯಂತ ಆತ್ಮೀಯವಾದ ಸಂಬಂಧವನ್ನು ಇಟ್ಟುಕೊಂಡಿರ್ತಕ್ಕಂಥವರು. ಅಂತಹ ಶ್ರೀಪಾದಂಗಳವರ ಅಡಿಗಾವರಗಳಲ್ಲಿ ಅನಂತ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ನಾನು ಪ್ರವಚನ ಮುಂದುವರಿಸ್ತಿರ್ತಾನೆ. ನನಗೆ ಮಾಧ್ವ ರಾಮಾಯಣ ಅಂತ ಒಂದು ವಿಚಾರ ಕೊಟ್ಟಿದ್ದಾರೆ. ಮಧ್ವ ರಾಮಾಯಣ ಅಂತ, ಮಧ್ವರ ಕಣ್ಣಲ್ಲಿ ರಾಮಾಯಣ, ಒಟ್ಟಾರೆ ರಾಮಾಯಣದ ಬಗ್ಗೆ ಮಾತಾಡ್ತಾರೆ. ಈಗ ನಾವು ಹಿಂದೆ ನೋಡಿದಂತೆ ಹಾಗೆ ರಾವಣನನ್ನ ಪರನಾರಿ ಸಹೋದರ ಅಂತ ಅನ್ನೋ ಚಿತ್ರಣ,
ನಮ್ಮ ಕುವೆಂಪು ಅವರ ಒಂದು ಚಿತ್ರಣ ಎಲ್ಲವನ್ನು ನೋಡಿದ್ರೆ ಅದಕ್ಕೆ ವಿರುದ್ಧವಾದ ಸ್ಥಿತಿ ವಾಲ್ಮೀಕಿ ರಾಮಾಯಣದಲ್ಲಿ. ಹಂಗೇನೆ ಒಂದು 2-3 ಪ್ರಸಂಗಗಳನ್ನು ನೋಡೋಣ. ನಾನು ಬಹಳ ಉದ್ದ ಎಳೆಯೋದಿಲ್ಲ, ಒಂದು 10 ನಿಮಿಷದಲ್ಲೇ ಮುಗಿಸ್ತೀನಿ. ಇನ್ನೊಂದು ಪ್ರಸಂಗ ನೋಡಿದ್ರೆ ಅವ್ರು ಬರೀತಾರೆ, ಇದನ್ನೆಲ್ಲ ನಾವು ತಿಳ್ಕೊಳ್ಳೋದು ಅವಶ್ಯಕತೆ. ಒಬ್ರು ಬರೀತಾರೆ, ಹೋಲಂಕಿ ಅಂತ, ಹೋಲಂಕಿ ರಾಮಮೂರ್ತಿ ಅಂತ ಒಬ್ರಿದ್ರು, ಅವರು ಬರೆದಿದ್ದು. ಅವರು ಹೇಳಿದ್ದೇನಂತಂದ್ರೆ, ರಾಮಮೂರ್ತಿ ಅಂತ ಹೆಸರು ಅದಷ್ಟೇ, ಆ ಮಾತಾಡಿದ್ದೆಲ್ಲ ರಾಮಾಯಣಕ್ಕೆ ವಿರುದ್ಧವಾಗಿ. ಅವರೇನ್ ಬರೀತಾರೆ ಅಂದ್ರೆ, ನೋಡ್ರಿ ರಾವಣನ ಸ್ವಭಾವ ಹೇಗಿದೆ, ರಾಮನ ಸ್ವಭಾವ ಹೇಗಿದೆ ನೀವೇ ನೋಡಿ ಅಂತ ಹೇಳ್ತಾರೆ. ಸೀತೆಯನ್ನು ಅಪಹರಿಸ್ಕೊಂಡು ಹೋದ ರಾವಣ ಅಲ್ಲಿ ಸೀತೆಯ ಜೊತೆ ನಡವಳಿಕೆ ಹೇಗಿತ್ತು ಅಂತ ಅವನು ಹೇಳ್ತಾನೆ, ಸ್ವಧರ್ಮೋ ರಕ್ಷಸಾಂಧೀರು ಸರ್ವತೈವ ನಸಂಶಯ. ನೋಡು ಸೀತೆ, ನಿನ್ನನ್ನು ನಾನು ಅಪಹರಿಸಿಕೊಂಡು ಬಂದಿದ್ದ ನಿಜ, ನಾನು ಅಧರ್ಮಿ ಅಲ್ಲ. ಲೋಕ ಎಲ್ಲ ಅಧರ್ಮ ಇರುವಂತ ಅನ್ಕೋಬಹುದು, ರಾಕ್ಷಸರಿಗೆ ಅಪಹರಣ ಅಧರ್ಮ ಅಲ್ಲ, ನಾನು ಅಧರ್ಮಿ ಅಲ್ಲ, ಇದು ನನ್ನ ಸ್ವಧರ್ಮ ಅಂತ ಹೇಳ್ತಾರೆ. ಸ್ವಧರ್ಮ ರಕ್ಷಸಾಂಧೀರು, ನನ್ನ ಧರ್ಮ ಸ್ವಧರ್ಮ. ಆದ್ರಿಂದ ನಾನು ಇಂಟರ್ನೆಟ್ಟಿದ್ದೀನಿ. ಸೊ ಇವಿಗೆ ನನಗೆ ಲೀಗಲ್ಲೇ ಇದೆ, ಇಲ್ಲಿಗಲ್ಲ ಇದೆ. ರಾವಣ ಹೇಳೋ ಮಾತಿದೆ, ಯುದ್ಧಕಾಂಡದಲ್ಲಿ ಆ ಮಾತಿದೆ. ಮುಂದೆ ಹೇಳ್ತಾನೆ, ನೀನಾಗಲಿ ನನ್ನ ಬಳಿಗೆ ಬರುವವರೆಗೆ ನಾನು ನಿನ್ನನ್ನ ಬಲಾತ್ಕರಿಸಲ್ಲ. ಹಬ್ಬ ಎಂತ ಅದ್ಭುತ ಅಂತ ಹೀಗೆ ಹೇಳ್ತಾನೆ ರಾವಣ, ಹೀಗೆ ಹೇಳ್ತಾನೆ. ಅದಕ್ಕೆ ನೋಡಿ, ಅದಕ್ಕೆ ಪ್ರತಿಯಾಗಿ ರಾಮನ ವರ್ತನೆ ಹೇಗಿದೆ ಚಾಲು ಮಾಡ್ತಾರೆ. ರಾವಣ ಹೀಗೆ, ರಾಮನ ವರ್ತನೆ ಹೇಗಿದೆ, ರಾವಣ ಹೇಗೆ ನಡ್ಕೊಂಡ. ಅದು ಸೀತಾಮಾತೆ ಅಶೋಕವನದಲ್ಲಿ ಸುಮಾರು ಕಾಲ ಇದ್ದುಬಿಟ್ಲ, ಸುಮಾರು ವರ್ಷಗಳ ಕಾಲ ಇದ್ದುಬಿಟ್ಲಲ್ಲ. ಆವಾಗ ಸೀತೆಯನ್ನ ರಾಮ ಸುಮ್ಮನೆ ಕರ್ಕೊಳ್ಳಿಲ್ಲ, ಅಗ್ನಿ ಪರೀಕ್ಷೆ ಮಾಡಿಸಿ ಕರ್ಕೊಂಡು. ಅಗ್ನಿ ಪರೀಕ್ಷೆ ಮಾಡಿಸುವಾಗ ರಾಮನ ಬಾಯಿಂದ ಬಂದಂತ ಮಾತುಗಳನ್ನು ಗಮನಿಸಿದ್ರು. ರಾವಣನ ಬಾಯಿಂದ ಎಂಥ ಮಾತುಗಳು ಬಂದಿದೆ, ರಾಮನಿಂದ ಎಂಥ ಮಾತುಗಳು ಬಂದಿದೆ. ರಾಮ ಹೇಳ್ತಾನೆ, ನಮ್ಮ ಹೆಣ್ಣು ಮಕ್ಕಳು ಎದೆ ಹೊಡೆದು ಎಂಥ ಮಾತುಗಳನ್ನು ಆಡ್ತಾನೆ. ಪ್ರಾಪ್ತ ಚಾರಿತ್ರ್ಯ ಸಂದೇಹ ಮಮ ಪ್ರತಿಮುಖೇ ಸ್ಥಿತ. ಸೀತೆ, ನೀನು ಎಷ್ಟೋ ದಿನಗಳ ಕಾಲ ರಾವಣನ ವನದಲ್ಲಿದ್ದವಳು, ರಾವಣನ ಆಶ್ರಯದಲ್ಲಿದ್ದವಳು, ರಾವಣನ ವನದಲ್ಲಿದ್ದವಳು. ನಿನ್ನ ಚಾರಿತ್ರ್ಯದ ಬಗ್ಗೆ ನನಗೆ ಸಂದೇಹ ಇದೆ ಅಂತ. ನಿನ್ನ ಚಾರಿತ್ರ್ಯದ ಬಗ್ಗೆ ನನಗೆ ಸಂದೇಹ ಇದೆ. ನೀನು ದೀಪ, ಹೌದು, ನೀನು ದೀಪದಂಥವಳು. ಆದರೆ ಕಣ್ಣಿನ ರೋಗ ಇದ್ದವನಿಗೆ ದೀಪ ಹಿಂಸೆ ಕೊಡುತ್ತೆ. ಹಂಗಾಗಿ ನನ್ನ ಸ್ಥಿತಿ ಇವತ್ತು ನನಗೆ ಸಂದೇಹ ಇದೆ. ಆದ್ದರಿಂದ ಕಣ್ಣಿನ ರೋಗ ಬಂದಂತೆ ನೀನು ದೀಪದಂತೆ ಇದ್ದರೂ ಕೂಡ ನನಗೆ ನಿನ್ನ ದರ್ಶನ ಕಿರಿಕಿರಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ದೀಪೋ ನೇತ್ರಾತುರ ಸೇವ ಪ್ರತಿಕೂಲಾತಿ ನಿಧನ. ಮುಂದೆ ಹೇಳ್ತಾನೆ ನೋಡಿ ಎಂತ ಹೇಳ್ತಾನೆ ಅಂತ, ನಾಸ್ತಿ ಮೇ ತ್ವಯಿ ಅಭಿಶ್ವಂಗ. ನಿನ್ನಲ್ಲಿ ನನಗೆ ಎಳ್ಳಷ್ಟು ಆಸಕ್ತಿ ಇಲ್ಲ ನಿನ್ನಲ್ಲಿ ನನಗೆ. ನೀನು ಬೇಕಾದ್ರೆ ಭರತನ ಜೊತೆಗಾದ್ರು ಲಕ್ಷ್ಮಣನ ಜೊತೆಗಾದ್ರು ಅಂತ ಹೇಳಿದ್ರು. ಲಕ್ಷ್ಮಣೇ ಭರತೇವ ತ್ವಂ ಕುರು ಬುದ್ಧಿ ಯಥಾ ಸುಖಂ. ಯಾರಾದ್ರೂ ಮಾತಾಡ್ತಾರೆ ಅಂತ. ರಾವಣನ ಬಾಯಿಂದ ಎಂಥ ಮಾತು ಬಂತು, ಕೈ ಹಿಡಿದ ಗಂಡನ ಬಾಯಿಂದ ಎಂಥ ಮಾತು ಬಂತು. ಯಾರು ಒಳ್ಳೆಯವರು, ಯಾರು ಉದಾತ್ತ ವ್ಯಕ್ತಿತ್ವಯೋ ಅಂತ ನೀವೇ ಲೆಕ್ಕ ಹಾಕಿ ಅಂತ ಹೇಳ್ತಾರೆ. ಇದು ಮೇಲ್ನೋಟಕ್ಕೆ ಮಂಕು ಬೀದಿಯನ್ನು ಎರಿಸ್ತಕ್ಕಂಥ ಕ್ರಮ. ಇದಕ್ಕೆ ಉತ್ತರ ವಾಲ್ಮೀಕಿಗಳೇ ಕೊಟ್ಟಿದ್ದಾರೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ನೋಡಿ, ರಾವಣ ಏನ್ ಹೇಳಿದ, ಇದು ಸ್ವಧರ್ಮ. ಸ್ವಧರ್ಮ ಅನ್ನೋ ಪದಕ್ಕೆ ಅಲ್ಲಿ ಅರ್ಥ ಕುಲಧರ್ಮ ಅಂತ ಅರ್ಥ ಅಲ್ಲ. ಇನ್ನೊಬ್ಬರ ಹೆಣ್ಣು ಮಕ್ಕಳನ್ನ ಅಪಹರಿಸುವುದು ಯಾವ ಕುಲದ ಧರ್ಮವೂ ಆಗಿರಲ್ಲ. ಅದು ಎಲ್ಲ ಪಾಪನೇ. ಅದು ರಾಕ್ಷಸರಿಗಾಗಲಿ, ಗಂಧರ್ವರಾಗಲಿ, ಮನುಷ್ಯರಾಗಲಿ ಮತ್ತೊಬ್ಬರ ಹೆಣ್ಣು ಮಕ್ಕಳನ್ನ ಅಪಹರಿಸಿಕೊಂಡು ಹೋಗೋದು ಅದು ಪಾಪದ ಕೆಲಸವೇ. ಅದು ಸ್ವಧರ್ಮ. ಸ್ವಧರ್ಮ ಅಂದ್ರೆ ನನ್ನ ಸ್ವಭಾವ ಅಂತ ಅರ್ಥ. ಸ್ವಭಾವ, ಸಿಟ್ಟು ನನ್ನ ಸ್ವಧರ್ಮ ಅಂದ್ರೆ ನನ್ನ ಕುಲಧರ್ಮ ಅಂತ ಅರ್ಥ ಅಲ್ಲ, ಅದು ನನ್ನ ಸ್ವಭಾವ. ಆ ಮಾತಿಗೆ ನಿನ್ನ ಅಪಹರಿಸಿದ್ದೀನಲ್ಲ, ಅದು ನನ್ನ ಸ್ವಭಾವ. ಮತ್ತು ನಾನು ಅಧರ್ಮಿ ಅಲ್ಲ ಅಂತ ಹೇಳ್ತಾ ಇದ್ದೇನೆ. ಅಧರ್ಮಿ ಅಲ್ಲ ಅಂತ ಯಾವ ದೇಶ ಮೇಲೆ ಅಲ್ಲ. ರಾಕ್ಷಸರು ಪರಸ್ತ್ರೀಯನ್ನ ಅಪಹರಿಸಬಹುದು, ಅದರಿಂದ ಅವರಿಗೆ ಪಾಪ ಕಟ್ಟುವುದಿಲ್ಲ ಅಂತ ಹೇಳಿ ವಾಕ್ಯ ಇದೆ. ಅದು ಅಧರ್ಮ, ಧರ್ಮ ಆಗುತ್ತೆ. ಅದು ಅಧರ್ಮ ಅಂತ ಹೇಳೋದ್ರಿಂದ ಶಾಸ್ತ್ರವಾಕ್ಯ. ಅದು ಅಧರ್ಮವೇ. ರಾವಣ ಒಬ್ಬ ದುಷ್ಟನಾದ್ದರಿಂದ ಇಂಥ ಮಾತುಗಳನ್ನು ಆಡ್ತಾ ಇದ್ದಾನೆ ರಾವಣ. ಆದ್ರಿಂದ ಸ್ವಧರ್ಮ ಅಂದ್ರೆ ಅವನ ಸ್ವಭಾವ ಹೇಳ್ತಾ ಇದ್ದಾನೆ ಹೊರತು ಅವನ ಕುಲಧರ್ಮ ಅಲ್ಲ. ಅದು ಪಾಪದ ಕೆಲಸವೇ. ರಾವಣ ಮಾಡೋ ಪಾಪದ ಕೆಲಸ. ಈಗ ರಾಮನ ವಿಚಾರಕ್ಕೆ ಬರೋಣ. ಸರಿ, ರಾಮನ ಬಾಯಿಂದ ಇಂಥ ಮಾತುಗಳು ಯಾಕೆ ಬರಬೇಕು?
ಕೈ ಹಿಡಿಯುವ ಹೆಂಡತಿಯನ್ನ ನೀವು ಯಾರು ಬೇಕಾದ್ರೂ ಜೊತೆಗೆ ಹೋಗು, ನಿನ್ನಲ್ಲಿ ನನಗೆ ಆಸಕ್ತಿಯೇ ಇಲ್ಲ ಅಂತ ಅನ್ನೋ ಮಾತುಗಳನ್ನ ಆಡ್ಬೋದಾ ಅಂದ್ರೆ ನೋಡಿ ಹೇಳ್ತಾನೆ, ರಾಮನ ಹೃದಯದ ಪಾಪವನ್ನು ನಾವು ಅರ್ಥ ಮಾಡ್ಕೋಬೇಕು. ಬಹಳ ತನ್ನ ಹೃದಯವನ್ನ, ತನ್ನ ಮನಸ್ಸನ್ನು ಕಲ್ಲು ಮಾಡಿಕೊಂಡು ಮಾತನಾಡ್ತಾ ಇದ್ದಾನೆ ರಾಮ. ಅವನಿಗೂ ಆಡ್ಲಿಕ್ಕೆ ಮನಸ್ಸಿಲ್ಲ. ಯಾಕೆಂದ್ರೆ ಆ ಮಾತುಗಳು ಅದಕ್ಕೆ ಸಾಕ್ಷಿ ವಾಲ್ಮೀಕಿ ರಾಮಾಯಣದಲ್ಲಿದೆ. ನೋಡಿ ರಾಮ ಹೇಳ್ತಕ್ಕಂಥ ಮಾತು, ಅವಶ್ಯಂ ತ್ರಿಷು ಲೋಕೇಶು ನ ಸೀತಾ ಪಾಪಮರ್ಹತಿ. ಇದು ಕಣ್ಣಿ ಕಾಣಲ್ವಾ? 3 ಲೋಕದಲ್ಲಿ ಸೀತೆ ಪಾಪ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಕನಸು ನನ್ನ ಸೀತೆ ಪಾಪ ಮಾಡಲ್ಲ ಅಂತ ರಾಮ ಹೇಳ್ತಾನೆ. ಅಂತಹ ರಾಮ ಸೀತೆಯ ಮೇಲೆ ಅಷ್ಟು ಅಭಿಮಾನ ಪ್ರೀತಿ ಇಟ್ಟುಕೊಂಡಿರ್ತಕ್ಕಂಥ ರಾಮ ಅವಳ ಚಾರಿತ್ರ್ಯದ ಬಗ್ಗೆ ಸಂದೇಹ ಪಡ್ಲಿಕ್ಕೆ ಸಾಧ್ಯವೇ? ಹೇಳ್ತಾ ನೋಡ್ರಿ, ನಾ ಯಾಕೆ ಇಂಥ ನಿರ್ಧಾರ ತಗೊಳ್ಬೇಕಾಯ್ತು ಗೊತ್ತಾ? ದೀರ್ಘಕಾಲೋಷಿತಾಹೀಯಂ ರಾವಣಾಂತ ಪುರೇ ಶುಭ. ರಾವಣನ ಪರಿಸರದಲ್ಲಿ ದೀರ್ಘಕಾಲದಿಂದ ಇದ್ದಾಳೆ. ಜನರ ನಾಲಿಗೆಗೆ ನಿಯಂತ್ರಣ ಇರೋದಿಲ್ಲ. ರಾಮ ನೋಡು ಹೆಂಡತಿಯ ಮೇಲೆ ಎಷ್ಟು ವ್ಯಾಮೋಹ. ಪರಪುರುಷನ ಪರಿಸರದಲ್ಲಿ ಇಷ್ಟು ಕಾಲ ಇದ್ದಾಗ್ಯೂ ಕೂಡ ಚಾಪಲ್ಯದಿಂದ ಏನೋ ವಿಚಾರ ಮಾಡಿದ್ರೆ ತಂದು ಹೆಂಡತಿಯನ್ನು ಇಟ್ಕೊಂಡ್ಬಿಟ್ಟ ಅಂತ ಆಡ್ಕೊಳ್ಳಲಿಲ್ಲ ಜನ. ಅದರಲ್ಲಿ ನಾನೊಬ್ಬ ರಾಜನಾದವನು ಯಾವ ರೀತಿಯ ಜನರ ಒಂದು ನಿಂದನೆಗೆ, ಟೀಕೆಗೆ ನಾನು ಗುರಿಯಾಗಬಾರದು, ನನ್ನ ರಾಜಧರ್ಮವನ್ನು ಕಾಪಾಡಬೇಕು, ರಾಜ್ಯದ ಕೀರ್ತಿಯನ್ನು ಕಾಪಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಹೀಗೆ ಮಾಡಿದೆ ಅಂತ ಹೇಳ್ಕೊತೇನೆ. ನೋಡಿ ಎಂತ ಮಾತು, ಅನನ್ಯಾಹಿಮಯಾತೀತ ಭಾಸ್ಕರೇಣ ಪ್ರಭಾಯತ. ಸೂರ್ಯ ಮತ್ತು ಅವನ ಕಾಂತಿ ಎರಡನ್ನ ಬಿಡಿ ಮಾಡ್ಲಿಕ್ಕಾಗತ್ತಾ? ಸೂರ್ಯ ಮತ್ತು ಅವನ ಪ್ರಭೆ ಎರಡನ್ನ ವಿಯೋಗ ಮಾಡ್ಲಿಕ್ಕಾಗತ್ತಾ? ನಾನು ಮತ್ತು ನನ್ನ ಸೀತೆ ಹಾಗೆ ಅಂತ ಹೇಳ್ತಾರೆ ರಾಮ. ಸೂರ್ಯ ಮತ್ತು ಅವನ ಕಾಂತಿ, ಅವನ ಪ್ರಭೆ ಹೇಗೋ ನಾನು ನನ್ನ ಸೀತೆ ಹಾಗೆ. ಇಂಥ ಸೀತೆಯ ಬಗ್ಗೆ ನಾನು ಸಂದೇಹ ವ್ಯಕ್ತಪಡಿಸ್ಲಿಕ್ಕೆ ಸಾಧ್ಯವೇ? ಆದರೆ ನಾನು ರಾಜಧರ್ಮವನ್ನು ಪಾಲಿಸಬೇಕಾಗಿದೆ. ನಮಗೆ ಇಂಥ ಮಹಿಳೆಯರು ತುಂಬಾ ಎತ್ತರದಲ್ಲಿ, ನಮಗೆ ಇದನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಮಾಡೋರು ಟೀಕೆ ಮಾಡ್ಲಿಕ್ಕೆ ಸಾಧ್ಯ ಮಾಡೋದು. ಇಂಥ ಕಠೋರವಾದ ನಿರ್ಧಾರ ಮಾಡಿದಾರಾದ್ರಿಂದ ರಾಮನ ವ್ಯಕ್ತಿತ್ವಕ್ಕೆ ನಾವು ಟೇಷನ್ ಮಡದಿಯನ್ನು ಕೂಡ ಲೆಕ್ಕಿಸದೆ ಬಿಟ್ಟ ಅಂದ್ರೆ ಎಂತ ಧರ್ಮಿಷ್ಠ, ರಾಜ್ಯದ ಬಗ್ಗೆ ಎಂತ ನಿಷ್ಠೆ, ರಾಜಧರ್ಮದ ಬಗ್ಗೆ ಎಂತ ನಿಷ್ಠೆ ಅಂತ ಹಿನ್ನೆಲೆಯಲ್ಲಿ ಅರ್ಥ ಮಾಡ್ಕೋಬೇಕೆ ಹೊರತು ರಾಮ ಸೀತೆಯ ಬಗ್ಗೆ ಸಂದೇಹ ಪಟ್ಟು ಕಳಿಸಿದ ಅಂತ ಅರ್ಥ ಅಲ್ಲ. ಅದಕ್ಕೆ ಅಂತ ರಾಮಾಯಣದಲ್ಲೇನೆ ಸಿಗುತ್ತೆ. ಇನ್ನು ಇದು ಒಂದು ವಿಚಾರ, ಸ್ವಲ್ಪ ಒಂದು 5 ನಿಮಿಷ. ಇನ್ನು ಸೀತಾ ಪರಿತ್ಯಾಗದ ವಿಚಾರ ನೋಡಿ, ಇದು ಬಹಳ ಮುಖ್ಯ. ನಮ್ಮ ಹೆಣ್ಮಕ್ಳಿಗೆ ಬಹಳ ಮುಖ್ಯ. ತುಂಬ ಗರ್ಭಿಣಿಯಾದ ಸೀತೆಯನ್ನ ಇವತ್ತು ರಾಮ ಕಾಡಿಗೆಟ್ಬಿಟ್ಟ. ಅಗ್ನಿ ಪರೀಕ್ಷೆ ಆಯ್ತು, ಅಯೋಧ್ಯೆಗೆ ಬಂದ್ರು, ಸೀತೆ ತುಂಬು ಗರ್ಭಿಣಿಯಾದ್ಲು, ಹೆರಿಗೆ ಆಗ್ಬೇಕು ಇನ್ನೇನು. ತುಂಬು ಗರ್ಭಿಣಿಯಾಗಿರ್ತಕ್ಕಂಥ ಸೀತೆಯನ್ನ ಕಾಡಿಗೆ ಅಟ್ಟು ಬಿಟ್ಟ. ಇಲ್ಲಿ ಮಾಧ್ವ ರಾಮಾಯಣ ನನಗೆ ವಿಚಾರ ಕೊಟ್ಟಿದ್ದಾರೆ. ಮಧ್ವಾಚಾರ್ಯ ದೃಷ್ಟಿಕೋನವನ್ನು ನಾ ಹೇಳ್ಬೇಕಾದ್ರೆ, ಇಲ್ಲಿ ನಾವೆಲ್ಲ ಲೋಕದಲ್ಲಿ ಪ್ರಚಲಿತವಾಗಿರೋ ಕಥೆ ಏನಂದ್ರೆ, ಯಾವನೋ ಒಬ್ಬ ಅಗಸ ಮಾತಾಡ್ಕೊಂಡಂತೆ ಹೀಗೆ ಸೀತೆಯ ಬಗ್ಗೆ ಕೆಟ್ಟದಾಗಿ ಆ ಅಗಸನ ಮಾತನ್ನ ಕೇಳಿ ರಾಮ ಸೀತೆಯನ್ನ, ತುಂಬು ಗರ್ಭಿಣಿಯಾದ ಸೀತೆಯನ್ನ ಕಾಡಿಗೆ ಬಿಟ್ಟು ಬಿಟ್ಟ. ಅದಿಲ್ಲ. ಯಾವುದೇನು ನಮ್ಮ ಪ್ರಾದೇಶಿಕ ರಾಮಾಯಣದಲ್ಲಿ ಯಾವನೋ ಒಬ್ಬ ಕವಿಯ ಕಲ್ಪನೆ ಅಷ್ಟೇ. ವಸ್ತುತಃ ಅಲ್ಲಿರೋ ಮಧ್ವಾಚಾರ್ಯ ದೃಷ್ಟಿಯಲ್ಲಿ ಅಲ್ಲಿರೋದೇನು ಅಂತಂದ್ರೆ, ಸುರಾನಕರು ಅಂತ ಒಂದು ದೈತ್ಯರ ಗುಂಪರು. ಅವರು ಬ್ರಹ್ಮದೇವರನ್ನ ವರ ಕೇಳಿದ್ರಂತೆ. ಏನು ವರ ಕೇಳಿದ್ರಂದ್ರೆ, ನಾವು ಅವ್ರ ದೈತ್ಯರ ಸ್ವಭಾವ ಕೆಟ್ಟ ಕೆಲಸ ಮಾಡೋದು, ನಾವು ಎಷ್ಟು ಕೆಟ್ಟ ಕೆಲಸ ಮಾಡಿದ್ರು ಕೂಡ ಅದು ಮೋಕ್ಷಕ್ಕೆ ಅಡ್ಡಿಯಾಗಬಾರದು. ನಮಗೆ ಮೋಕ್ಷ ಬೆಲೆ ಬೇಕೇ ಬೇಕು. ಎಂಥ ಕ್ರಿಮಿನಲ್ಗಳು ಕೆಟ್ಟ ಕೆಲಸ ಮಾಡೋದು ಬಿಡಲ್ಲ, ಆಗ ಮೋಕ್ಷ ಬೇಕೇ ಅಂತಂದ್ರಂತೆ. ಪಾಪ ಈ ದೇವತೆಗಳಿಗೆಲ್ಲ ಅನಿವಾರ್ಯ, ಅವ್ರು ತಪಸ್ಸು ಮಾಡಿದ್ರೆ ಫಲ ಕೊಡ್ಲೇಬೇಕು, ಅದು ಅನಿವಾರ್ಯ. ಆದ್ರಿಂದ ಬ್ರಹ್ಮದೇವರಂದ್ರೆ ತಪಸ್ಸು ಅಂದ್ರಂತೆ. ಒಂದ್ ಕಂಡೀಷನ್ ಆಗಿದೆ, ಏನಂದ್ರೆ ನೀವು ಸೀತೆ ಭಗವಂತ ಮತ್ತು ಭಗವಂತನ ಪತ್ನಿಯನ್ನ ವಿಯೋಗ ಮಾಡುವವರೆಗೆ, ಅವರನ್ನು ಬೇರ್ಪಡಿಸುವವರೆಗೆ ನೀವೇನೇ ದುಷ್ಕೃತ್ಯ ಮಾಡಿದ್ರು ನೀವು ಮೋಕ್ಷ ಸಿಗುತ್ತೆ. ಒಂದು ವೇಳೆ ಪರಮಾತ್ಮನ ಹೆಂಡತಿಯನ್ನ ಬೇರೆ ಮಾಡಿಬಿಟ್ರೆ ನಿಮ್ಮ ಮೋಕ್ಷ ಸಿಗಲ್ಲ, ಅದ ಪಾಪನೆ ಅಂತ ಬ್ರಹ್ಮದೇವರು ಕಂಡೀಷನ್ ಆಗಿದೆ. ಅವರು ಮಹಾನುಭಾವರು, ಸುರಾಣಿಗೆ ಮಧ್ವಾಚಾರ್ಯ ದೃಷ್ಟಿಯಲ್ಲಿ ರಾಮಾಯಣ ಅಂದ್ರೆ ವಾಲ್ಮೀಕಿಗಳ ಕಣ್ಣಲ್ಲಿ ರಾಮಾಯಣ, ಅದು ಅದರ ಆಚಾರ್ಯ ಮಧ್ವರ ರಾಮಾಯಣದ ನೆರಳಿನಲ್ಲೇ ಬಂದಿದೆ. ಅದರ ನೈಜ ರಾಮಾಯಣವನ್ನ ವಾಲ್ಮೀಕಿಗಳು ಹೇಳೋಲ್ಲ. ಅದಕ್ಕೋಸ್ಕರನೇ ಆಚಾರ್ಯ ಅದಕ್ಕೆ ತಾತ್ಪರ್ಯಗಳೇ ಬರೋದು, ರಾಮಾಯಣ ತಾತ್ಪರ್ಯನೇ ಬರೋದು. ಮೂಲ ರಾಮಾಯಣದಲ್ಲಿ ಈ ವಿಚಾರಗಳಿವೆ. ಮೂಲ ರಾಮಾಯಣ ಅಂತ ಒಂದಿದೆ. ಅವರು ರಾಕ್ಷಸರು ಸುರಾಣಿಕರು ಬಂದ್ರಲ್ಲ, ಅವ್ರಿಗೆ ಬೇಕಲ್ಲ, ಇದೇನ್ ಮಾಡಿದ್ರು ಅಂದ್ರೆ ಭಗವತ್ ಸಂಕಲ್ಪ ಈಡೇರ್ಬೇಕಲ್ಲ, ಅವ್ರಿಗೆ ಮೋಕ್ಷ ಸಿಗಬಾರ್ದು.
ಅವರು ಆ ಕೆಲಸ ಮಾಡಕ್ ಶುರು ಮಾಡಿದ್ರು. ಬೀದಿಯಲ್ಲಿ ನಿಂತು ನೋಡು, ಆ ಸೀತೆ ರಾವಣನ ಅಂತಃಪುರದಲ್ಲಿ ಇದ್ದಾರೆ, ಅವಳು ಚಾರಿತ್ರ್ಯ ಹೊಟ್ಟೋಗಿದೆ, ರಾಮ ಸುಮ್ಮನೆ ಕರ್ಕೊಂಡ್ ಬಂದಿದ್ದಾನೆ, ಅವಳು ಶೀಲಗೆಟ್ಟವಳು, ಹೀಗೆಲ್ಲ ಎಲ್ಲ ಕಡೆ ಹಬ್ಬಿಸ್ಲಿಕ್ಕೆ ಶುರು ಮಾಡಿದ್ರು ಅವರೆಲ್ಲ. ಜನ ಅವರೆಲ್ಲ ಬಿಟ್ರು, ಹಸುರರು ಜನ ನಂಬಿ ಎಲ್ಲೆಲ್ಲಿ ಬೀದಿಗಳಿದೆ, ಈ ಸರ್ಕಲ್ಗಳಲ್ಲಿ ಸಿಗುತ್ತೆ, ಅವೆಲ್ಲ ಪದಗಳಿದೆ ಅಲ್ಲಿ, ಎಲ್ಲೆಲ್ಲಿ ಜನನಿಬಿಡ ಪ್ರದೇಶ ಎಲ್ಲೆಲ್ಲಿದೆ ಎಲ್ಲ ಜನ ಸೇರ್ತಾರೆ, ಅಲ್ಲೆಲ್ಲೆಲ್ಲ ಈ ವಿಚಾರವನ್ನ ಹರಡ್ಲಿಕ್ಕೆ ಶುರು ಮಾಡಿ ಗೂಢಚಾರರು ಬಂದು ರಾಮನಿಗೆ ವಿಚಾರ ಹೇಳಿದ್ರು. ರಾಮ ಕೇಳ್ತಾರೆ, ನನ್ನ ಆಡಳಿತ ಹೇಗಿದೆಯಪ್ಪ ಹೇಳಿ ಅಂತ. ಅವ್ರು ಗೂಢಚಾರ ಹೇಳಿದ್ರು, ರಾಜರೇ ನಿಮ್ಮ ಆಡಳಿತ ಫಸ್ಟ್ ಕ್ಲಾಸ್, ಸಮೃದ್ಧಿ, ಆದ್ರೆ ಈ ವಿಚಾರದಲ್ಲಿ ಮಾತ್ರ ಜನರಿಗೆ ತೃಪ್ತಿ ಇಲ್ಲ, ಸೀತೆಯ ಚಾರಿತ್ರ್ಯದ ಬಗ್ಗೆ ಆಡಿಕೊಳ್ತಾ ಇದ್ದಾರೆ ಅಂತನ್ನೋ ಮಾತನ್ನ ಗೂಢಚಾರ್ಯರು ಹೇಳಿದಾಗ, ಅದರ ಒಬ್ಬ ಅವಸರ ಮಾತಲ್ಲ, ಇಡೀ ಅಯೋಧ್ಯೆಯ ಜನತೆ ಆ ಸುರಾಣಕರು ಅನ್ನುವ ದೈತ್ಯರ ಪ್ರಭಾವಕ್ಕೆ ಸಿಲುಕಿ, ಅವರ ಮಾತಿಗೆ ಸಿಲುಕಿ ಎಲ್ಲ ಕಡೆ ದುಷ್ಪ್ರಚಾರಕ್ಕೆ ತೊಡಗಿದಾಗ ಆ ಪ್ರಜೆಗಳ ಅಭಿಪ್ರಾಯಕ್ಕೆ ಬೆಲೆ ಕೊಡಬೇಕಾಯ್ತು. ಅದೇ ಪ್ರಜೆಗಳು ಒದರ್ಕೊಳ್ಳಿ ನನಗೇನು ಇಲ್ಲ ರಾಮ, ಯಾಕಂದ್ರೆ ರಾಜ ಪ್ರಜೆಗಳ ಅಭಿಪ್ರಾಯಕ್ಕೆ ಬೆಲೆ ಕೊಡಬೇಕಾಯ್ತು. ತನ್ನ ತಮ್ಮಂದಿರನ್ನ ಕರೆದಂತೆ ಅಲ್ಲಿರುವ ಮಾತುಗಳನ್ನು ಗಮನಿಸಿದಾಗ ರಾಮನ ವ್ಯಕ್ತಿತ್ವ ಅರ್ಥ ಆಗುತ್ತೆ. ನೋಡಿ ಹೇಳ್ತಾನೆ, ಪೌರಾಪವಾದ ಸುಮಹಾನ್ ತಥಾ ಜನಪದಸ್ಯ ವರ್ತತೆ ಮೈ ಬೀಭತ್ಸಹ ಸಮೇ ಮರುಮಾಯ ಕೃಂತತೆ. ತನ್ನ ತಮ್ಮಂದ್ರಿಗೆ ಹೇಳ್ತಾ ಇದ್ದಾನೆ, ತಮ್ಮಂದ್ರೆ ಈ ಜನಾಪವಾದ ಇದೆಯಲ್ಲ ನನ್ನ ಹೃದಯಕ್ಕೆ ಮುಳ್ಳು ಚುಚ್ಚಿದ ಹಾಗೆ ಆಗ್ತಾ ಇದೆ, ಇದು ಪೌರಾಪವಾದ, ಇದು ನಮ್ಮ ಸೂರ್ಯ ವಂಶಕ್ಕೆ ಕಳಂಕವನ್ನು ಕೊಡ್ತಕ್ಕಂಥ, ನಮ್ಮ ಕಳಂಕ ತಟ್ಟಿದೆ ನಮ್ಮ ವಂಶಕ್ಕೆ, ಆ ಕಳಂಕವನ್ನು ನಾನು ತೊಡೆದು ಹಾಕಲೇಬೇಕು. ಕಳಂಕವನ್ನು ಹೇಗೆ ಹೊಡಿಬೇಕು ಅಂದ್ರೆ ನಾನು ಸೀತೆಯನ್ನ ಪರಿತ್ಯಾಗ ಮಾಡತಕ್ಕಂಥ, ಸೀತೆಯನ್ನ ಬಿಡ್ತಕ್ಕಂಥ ಸಂದರ್ಭ ನಮಗ್ ಬಂದಿದೆ. ಇಲ್ಲಿರ್ತಕ್ಕಂಥ ಒಂದು ಸೂಕ್ಷ್ಮವನ್ನು ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಏನಂತಂದ್ರೆ, ತುಂಬಾ ಗರ್ಭಿಣಿಯಾದ ಸೀತೆಯನ್ನ ರಾಮ ಪರಿತ್ಯಜಿಸಲಿಲ್ಲ. ಏನ್ ಮಾಡೋದು ಗೊತ್ತಾ, ಹೇಳ್ತಾನೆ, ತನ್ನ ತಮ್ಮಂದನ್ನು ಕರೆದು ಹೇಳ್ತಾನೆ, ಲಕ್ಷ್ಮಣನನ್ನು ಕರೆದು ಹೇಳ್ತಾನೆ, ಶಸ್ತ್ವಂ ಪ್ರಭಾತೆ ಸೌಮಿತ್ರೆ ಸುಮಂತ್ರ ವಿಸ್ಥಿತಂ ರತೆ. ನೋಡಿ ಶತ್ರುಘ್ನ, ಲಕ್ಷ್ಮಣ ಸೀತೆಯನ್ನು ಕರ್ಕೋ, ಸುಮಂತ್ರನನ್ನು ಕರ್ಕೋ, ರಥದಲ್ಲಿ ಕೂಡಿಸ್ಕೊ, ಹೋಗು. ಎಲ್ಲಿ ಹೋಗು? ವಾಲ್ಮೀಕಿ ಮುನಿಗಳ ಆಶ್ರಮ ಇದೆ ಗಂಗಾ ತೀರದಲ್ಲಿ, ಅಲ್ಲಿ ಹೋಗು. ತುಂಬ ಗರ್ಭಿಣಿಯಾಗಿದ್ದಾರೆ, ವಾಲ್ಮೀಕಿ ಆಶ್ರಮದಲ್ಲಿ ಸುಸೂತ್ರವಾಗಿ ಸೀತೆಗೆ ಹೆರಿಗೆ ಆಗುತ್ತೆ. ಒಂದ್ ಮಾತಾಡ್ತಾ ಹೋದ್ರೆ ನಮ್ಮ ಸೂಕ್ಷ್ಮ ದೃಷ್ಟಿ ಹೇಗಿರಬೇಕು ಗ್ರಂಥಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ. ಆಶ್ರಮವು ದಿವ್ಯ ಸಂಕಾಶ. ವಾಲ್ಮೀಕಿ ಮುನಿಗಳ ಆಶ್ರಮ ಇದೆಯಲ್ಲ, ಅದು ಒಂದು ತೇಜೋ ಮಂಡಲದಲ್ಲಿ ಇರತಕ್ಕಂಥ ಆಶ್ರಮ, ದಿವ್ಯ ಪ್ರಮೇಯ ಇರತಕ್ಕಂಥ ಆಶ್ರಮ. ದಿವ್ಯ ಪ್ರಮೇಯದಲ್ಲಿ ಯಾವ ಆಪತ್ತುಗಳೂ ಸುಲಿಯಲ್ಲ. ಆದ್ದರಿಂದ ಸೀತೆಯ ಒಂದು ಆರೋಗ್ಯದ ಬಗ್ಗೆ ಕಾಳಜಿ ಇತ್ತಲ್ಲ ರಾಮಚಂದ್ರ, ಆ ಮಾತುಗಳಿಂದ ಆ ಸೂಕ್ಷ್ಮಗಳಿಂದ ಗೊತ್ತಾಗುತ್ತೆ. ಆದ್ದರಿಂದ ಸುರಕ್ಷಿತವಾದಂತಹ ವಾಲ್ಮೀಕಿ ಮುನಿಗಳ ಆಶ್ರಮದಲ್ಲಿ ಹೆರಿಗೆಗೆ ಅವಕಾಶ ಮಾಡಿಕೊಟ್ಟ, ಜೊತೆಗೆ ಅಲ್ಲಿ ಶತ್ರುಘ್ನ ಇದ್ದ, ಜೊತೆಗೆ ಬಂಧು ಬಾಂಧವರು ಅಲ್ಲಿ ಹೋಗ್ತಾ ಬರ್ತಾ ಇದ್ದರು. ರಾಮ ನನಗೆ ಜನಾಪವಾದದ ದೃಷ್ಟಿಯಿಂದ ನಾವು ಯಾವ ತ್ಯಾಗಕ್ಕೆ ಬೇಕಾದರೂ ತಯಾರು ಅನ್ನೋದನ್ನು ತೋರಿಸಿದ. ಈ ಜನಾಪವಾದ ಬಂದಿದ್ದರಿಂದ ಹೆಣ್ಣು ಗರ್ಭಿಣಿಯಾದ ಹೆಂಡತಿಯನ್ನ ಬಿಡ್ಲಿಕ್ಕೂ ತಯಾರು, ನನಗೆ ನನ್ನ ರಾಜ್ಯ ನನ್ನ ಕುಲದ ಗೌರವ ಮುಖ್ಯ ಅದನ್ನು ತೋರಿಸಲಿಕ್ಕೋಸ್ಕರವಾಗಿ ಸೀತೆಯನ್ನ ಕಳಿಸಿದ. ಪರಿತ್ಯಾಗ ಮಾಡಲಿಲ್ಲ, ಪರಿತ್ಯಾಗ ಮಾಡೋದು ಡೈವರ್ಸ್, ಅದನ್ನು ಮಾಡಲಿಲ್ಲ, ಬಿಟ್ಟು ಬಂದ. ಒಂದು ಕಡೆ ವಾಲ್ಮೀಕಿ ಮುನಿಗಳ ಆಶ್ರಮದಲ್ಲಿ ಬಿಟ್ಟು ಬಂದ. ಹಾಗಾದ್ರೆ ನಾಟಕ ಆಡಿದ್ದ ರಾಮ, ಇನ್ನು ಬಿಟ್ಟಂಗ್ ಮಾಡಿದ? ಇಲ್ಲ, ರಾಮನಿಗೆ ವಿಶ್ವಾಸ ಇತ್ತು, ಇದು ಅಪವಾದ ಅಷ್ಟೇ, ಈ ಅಪವಾದ ದೂರ ಆಗುತ್ತೆ, ಆಗ ತಾನು ಬಿಡಬೇಕು, ಅದು ಧರ್ಮ. ಈಗ ಪೌರಾಪವಾದಕ್ಕೆ ಬೆಲೆ ಕೊಡ್ಬೇಕು. ಇದು ಮುಂದೆಲ್ಲ ಒಂದು ದಿವಸ ತಿಳಿಯಾಗುತ್ತೆ, ಜನರಿಗೆ ಸತ್ಯ ಸಂಗತಿ ಗೊತ್ತಾಗುತ್ತೆ. ಸತ್ಯ ಸಂಗತಿ ಗೊತ್ತಾಗುತ್ತೆ ಅಂತ ಸೀತೆಯನ್ನೇ ಇಟ್ಕೊಂಡು ಕೂಡಲಿಲ್ಲ, ಸೀತೆಯನ್ನ ಬಿಟ್ಟೇ ಕಳಿಸಿದ, ಆದ್ರೆ ಪರಿತ್ಯಾಗ ಆಗಿಲ್ಲ. ಅದು ಹಾಗೆ ರಾಮ ಅಂದುಕೊಂಡಾಗ ವಾಲ್ಮೀಕಿ ಮುನಿಗಳ ಆಶ್ರಮದಲ್ಲಿ ಲವಕುಶರ ಹೆರಿಗೆ ಆಯಿತು. ಲವಕುಶರ ಬಂದು ಅಯೋಧ್ಯೆಯ ಬೀದಿಗಳಲ್ಲಿ ರಾಮಾಯಣವನ್ನು ಹಾಡಿದ್ರು. ರಾಮನ ಜೊತೆಯಲ್ಲಿ ಅವರ ಮಕ್ಕಳು ಅಂತ ವಾಲ್ಮೀಕಿ ಮುನಿಗಳಲ್ಲಿ ಹೆರಿಗೆ ಆಗೋದಿದೆ. ಲವಕುಶರು ಬಂದ್ರು, ಮುಗ್ಧ ಸ್ಫುರದ್ರೂಪಿಯಾದ ಒಟುಗಳು ಚೆನ್ನಾಗಿ ರಾಮಾಯಣವನ್ನ ಬೀದಿಗಳಲ್ಲಿ ಹಾಡ್ತಾ ಇದ್ರು. ಆವಾಗ ಎಲ್ಲ ಜನರಿಗೆ ತಾವು ಅಂದುಕೊಂಡಿರ್ತಕ್ಕಂಥದ್ದೆಲ್ಲ ಕಲ್ಪನೆ ಅಂತ ಪಶ್ಚಾತ್ತಾಪ ಆಯ್ತು ಜನರಿಗೆ. ರಾಮ ಸೀತೆಯರ ಮಿಲನಕ್ಕೆ ಅದು ದಾರಿಯಾಯಿತು. ಈ ವಿಶ್ವಾಸ ಇದ್ದೇ ರಾಮಚಂದ್ರ ಬಿಟ್ನೆ ಹೊರತು ಸೀತೆಯ ಬಗ್ಗೆ ಒಂದು ಕಟುಕತನದ ನಿರ್ಧಾರ ಮಾಡಲಿಲ್ಲ ಅಂತ. ಇನ್ನು ಒಂದೇ ಒಂದು ಸಣ್ಣ ವಿಚಾರ ಹೇಳಿ ಮುಗಿಸ್ಬಿಡ್ತೇನೆ ಸ್ವಾಮಿ. ಅದು ವಾಲಿಯ ಕಥೆ. ಅಂದ್ರೆ ನಮ್ಮೆಲ್ಲ ಉತ್ತರ ಇದೆ ಅನ್ನೋದಕ್ಕೆ ಮಾತು ಹೇಳ್ತಿದ್ದೇನೆ ಅಷ್ಟೇ.
ಈಗ ನಮಗೂ ನಿಮ್ಗೆ ಯಾವಾಗ ಮತ್ತೆ ಭೇಟಿಗೆ ಅವಕಾಶ ಸಿಗುತ್ತೋ ಗೊತ್ತಿಲ್ಲ, ಅವಕಾಶ ಸಿಕ್ಕಿದ್ರೆ ಮುಗಿಸ್ಬಿಡ್ತೇನೆ ನಾನು. ಈಗ ವಾಲಿದ್ದೊಂದು ಪ್ರಸಂಗ ಬಹಳ ದೊಡ್ಡದು, ಇದು ಎಲ್ರಿಗೂ ಕಾಣೋದು. ಏನಂತಂದ್ರೆ ಸುಗ್ರೀವ ಮತ್ತು ವಾಲಿ ಅಣ್ಣ ತಮ್ಮಂದಿರು. ರಾಮ ಸುಗ್ರೀವನ ಪಕ್ಷಪಾತವನ್ನು ವಹಿಸಿದ, ವಾಲಿಯನ್ನ ಮರೆಯಲ್ಲಿ ಕೊಂದು ಬಿಟ್ಟ. ಗಿಡದ ಮರೆಯಲ್ಲಿ ನಿಂತು ವಾಲಿಯನ್ನು ಕೊಂದು. ಇದು ಒಬ್ಬ ಶೂರ ಮಾಡ್ತಕ್ಕಂಥ ಕೆಲಸವ. ವಾಲಿ ಪರಮ ಪರಾಕ್ರಮಿ. ವಾಲಿಯ ಪರಾಕ್ರಮಕ್ಕೆ ಹೆದರಿಕೊಂಡು ರಾಮ ಮರೆಯಲ್ಲಿ ನಿಂತು ಬಾಣ ಬಿಟ್ಟ. ಆಧುನಿಕ ಬುದ್ಧಿಜೀವಿಗಳು ವಿಪರೀತವಾಗಿ ಇದನ್ನು ಟೀಕೆ ಮಾಡಿದ. ರಾಮ ಅವನು ಹೇಳಿ, ಅವನಿಗೆ ಶೌರ್ಯ ಇಲ್ಲ, ಅನ್ಯಾಯವಾಗಿ ವಾಲಿಯನ್ನು ಮರೆಯಾಗಿ ಕೊಂಡ ಅಂತ. ಈ ಬುದ್ಧಿಜೀವಿಗಳನ್ನು ಬರೆಯುವರು ಸ್ವತಃ ವಾಲಿಯೇ ಬರೆಯುವ ರಾಮನನ್ನ ರಾಮಾಯಣದಲ್ಲಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಬುದ್ಧಿಜೀವಿಗಳು ಬರೆಯೋದೇನೂ ಅಲ್ಲ, ವಾಲಿಯೇ ಸ್ವತಃ ರಾಮನನ್ನು ನಿಂತಿಸಿದಾನೆ. ಮೊದಲು ಹೇಳಿ ಬೈದ, ಆನಂತರ ವಾಲಿಯ ಮನೋಭಾವ ಹೇಗಿತ್ತು ಅನ್ನೋದಕ್ಕೆ ರಾಮಾಯಣದಲ್ಲಿ ಪ್ರಸಂಗಗಳಿದೆ, ಒಂದೆರಡು ಶ್ಲೋಕಗಳಿದೆ. ಅದು ಹೇಳ್ತೇನೆ. ವಾಲಿ ರಾಮನನ್ನು ಬೈತಾನೆ, ಪರಾಂಗುಖ ವಧಂ ಕೃತ್ವ ಕೋರು ಪ್ರಾಪ್ತಸ್ತ್ವಯ ಗುಣ. ಅಲ್ಲಯ್ಯ ರಾಮ, ನೀನು ಮರೆಯಾಗಿ ನಿಂತು ನನ್ನನ್ನು ಕೊಂದಿ, ಏನು ಸಾಧಿಸಿದ್ದೆಪ್ಪ ನೀನು? ಮರೆಯಾಗಿ ನಿಂತು ನನ್ನನ್ನು ಕೊಂದು ನಿನಗೇನು ಬಂತು? ನೀನು ದೊಡ್ಡ ವೀರ ಅಂತ ಖ್ಯಾತಿ ಇದೆ, ನೀನು ಮಾಡೋ ಕೆಲಸವ ಅಂತ ಅಂದು ಮುಂದೆ ಹೇಳ್ತಾನೆ, ತ್ವಯಾನಾಥೇವ ಕಾಕುತ್ಥಂ ನತಾನಾಥ ವಸುಂಧರ. ನೋಡು, ನೀನು ಅಯೋಧ್ಯೆಯ ರಾಜ. ಹೇಗಿದೆ ಗೊತ್ತಾ ಇದು? ಒಬ್ಬ ಪತಿವ್ರತ ಸ್ತ್ರೀಗೆ ಒಬ್ಬ ಲಂಪಟ ದುಷ್ಟ ಗಂಡ ಸಿಕ್ಕರೆ ಹೇಗಿರುತ್ತೋ, ನೀವು ಅಯೋಧ್ಯೆಗೆ ಹಾಗೆ ಸಿಕ್ಕಿದ್ದೀನಿ. ಅಯೋಧ್ಯೆಯ ರಾಜಲಕ್ಷ್ಮಿಗೆ ನೀನು ದುಷ್ಟ ಲಂಪಟ ಪತಿ ಇದ್ದಾಗೆ ನೀನಂತ. ಇದಕ್ಕಿಂತ ಕಠೋರವಾಗಿ ಏನು ಬರಲಿಕ್ಕೆ ಸಾಧ್ಯ? ಮುಂದೆ ಹೇಳ್ತಾರೆ, ನೀನು ಹುಲ್ಲು ಮುಚ್ಚಿದ ಹಾಳು ಬಾವಿ ಇದ್ದ ಹಾಗೆ. ನೀನೊಂದು ಹಾಳು ಬಾವಿ, ಹುಲ್ಲು ಮುಚ್ಚಿಕೊಂಡ್ಬಿಟ್ಟಿದೆ. ಯಾರಾದ್ರೂ ತಿಳಿಯದೆ ಕಾಲಿಟ್ರೆ ಹಾಳು ಬಾವಿ ಒಳಗೆ ಬೀಳು ನಿಶ್ಚಿತ. ಹಾವು ಇರ್ತವೆ, ಕಡು ಸಾಯ್ತವೋ ಗೊತ್ತಿಲ್ಲ. ನೀನು ಅಂಥವನು ಹುಲ್ಲು ಮುಚ್ಚಿದ ಹಾಳು ಬಾವಿ ಇದ್ದಾಗ. ಮೇಲ್ನೋಟಕ್ಕೆ ಬಹಳ ಅದ್ಭುತ, ಒಳಗಡೆ ಹಾಳು ಬಾವಿ. ಇಷ್ಟೆಲ್ಲ ಬೈತಾನೆ. ಜಾನೇ ಪಾಪ ಸಮಾಚಾರಂ ತೃಣೈ ಕೂಪಮಿವಾವೃತಂ. ತೃಣೈ ಕೂಪಮಿವಾವೃತ. ಅದಕ್ಕೆ ರಾಮ ಉತ್ತರ ಕೊಡ್ತಾನೆ. ನಿನ್ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೇನೆ. ನಿನ್ನನ್ನ ನಾನು ಯಾಕೆ ಕೊಂದೆ ಗೊತ್ತಾ? ನೀನು ಸುಗ್ರೀವ ನನ್ನ ಪಕ್ಷದವನು, ಅವನಿಗೆ ವಿರುದ್ಧ ಪಕ್ಷದವನು ನಿನ್ನನ್ನು ಕೊಲ್ಲಿಲ್ಲ. ನಾನು ಈ ದೇಶದ ಅರಸು, ನೀನೊಬ್ಬ ಅಪರಾಧ. ಏನು ಅಪರಾಧ ಮಾಡಿದ್ದು ಗೊತ್ತ? ನಿನ್ನ ಸ್ವಂತ ತಮ್ಮನ ಹೆಂಡತಿಯನ್ನ ಬಲಾತ್ಕಾರವಾಗಿ ತಂದಿಟ್ಕೊಂಡಿದ್ದಿ ಮನೆಯಲ್ಲಿ. ತಮ್ಮನ ಹೆಂಡತಿ ಅಂದ್ರೆ ಮಗಳಿದ್ದಾರೆ, ಮಗಳು ಸಮಾನವಾದ ತಮ್ಮನ ಹೆಂಡತಿಯನ್ನ ಬಲಾತ್ಕಾರವಾಗಿ ಅಪಹರಣ ಮಾಡಿ ಅವಳನ್ನು ಹಾಳು ಮಾಡಿ. ಇದು ಅಪರಾಧವಲ್ಲದೆ ಇನ್ನು ಇಂಥ ಅಪರಾಧಗಳನ್ನು ಎಷ್ಟು ಮಾಡಿದ್ರೆ ನಿನಗೆ ಗೊತ್ತು. ಒಬ್ಬ ರಾಜನಾಗಿ ಇದನ್ನ ದಂಡಿಸುವ ಕರ್ತವ್ಯ ನಮ್ದು. ನಾನು ದಂಡಿಸಿದ್ದೀನಿ ಅಂತ ರಾಮ. ಅವ್ರು ದಂಡಿಸೋದು ಸರಿ, ಮರೆಯಾಗಿ ಯಾಕೆ ದಂಡಿಸಿದ್ವಿ ಅಂತ ಕೇಳ್ತಾನೆ ವಾಲಿ. ಅದಕ್ಕೆ ರಾಮ ಹೇಳ್ತಾನೆ, ನೀನೊಬ್ಬ ಪಶುವನ್ನ ಎದುರಿಗೆ ನಿಂತುಕೊಂಡು ಪುಸ್ತಕ ತೆಗೆದು ಆ ಪುಸ್ತಕದಲ್ಲಿ ಏನು ಯುದ್ಧ ನಿಯಮಗಳಿದೆ ಅದನ್ನೆಲ್ಲ ಓದ್ಕೊಂಡು ಇದ್ದಾಡಬೇಕಾ? ಒಂದು ಹುಲಿ ಹಸುವಿನ ಮೇಲೆ ಎರಗಿದಾಗ ಯುದ್ಧ ನಿಯಮದ ಪ್ರಕಾರವೇ ಹುಲಿಯನ್ನು ಕೊಲ್ಬೇಕಾ, ಅಥವಾ ಹೇಗೆ ಬಂತೋ ಒಟ್ಟು ಹುಲಿ ಸಂಹಾರ ಸಾಕು ಅನ್ನೋ ನಿರ್ಧಾರ ನಾವು ಮಾಡ್ತೇವೆ. ಆದ್ರಿಂದ ನೀನು ಪಶು ಸದೃಶನಾಗಿರ್ತಕ್ಕಂಥ ವ್ಯಕ್ತಿ, ನಿನ್ನನ್ನು ಕೊಲ್ಲಲಿಕ್ಕೆ ಧರ್ಮಾಧರ್ಮಗಳು ನೀತಿ ನಿಯಮಗಳ ಅವಶ್ಯಕತೆ ಇಲ್ಲ, ಆದ್ರಿಂದ ನಿನ್ನ ಕೊಂದೆ ಅಂತ. ಇದು ಒಂದು. ಅಂತರ ರಾಮನ ಈ ನಿರ್ಧಾರದಲ್ಲಿ ಹಲವಾರು ಸಾಮಾಜಿಕ ಕಾರಣಗಳು ಕೂಡ ಇದೆ. ಯಾಕೆಂದ್ರೆ ರಾವಣನ ಜೊತೆಗೆ ಯುದ್ಧವೇ ಒಂದು ವಾರ ಆಯ್ತು. ರಾವಣಕ್ಕಿಂತ ಪರಾಕ್ರಮಿ ವಾಲಿ, ಅವನ ಜೊತೆಗೆ ಇನ್ನೂ ಜಾಸ್ತಿ ಯುದ್ಧ ಆಗ್ತದೆ. ವಾಲಿಯ ಜೊತೆಗೂ ಸಾವಿರಾರು ಲಕ್ಷಾಂತರ ಕಪಿಗಳಿವೆ. ಆ ಎಲ್ಲ ನಿಷ್ಪಾಪಿ ಕಪಿಗಳು, ಮುಗ್ಧ ಕಪಿಗಳ ಸಂಹಾರ ಆಗ್ತದೆ. ಇವೆಲ್ಲವೂ ಬೇಡ, ನೇರಾನೇರ ಯುದ್ಧವೇ ಬೇಡ. ಪಶು ಸದೃಶನಾದಂತಹ ವಾಲಿಯನ್ನ ಮರೆಯಾಗಿ ನಿಂತು ಕೊಲ್ಲೋದೇ ಕ್ಷೇಮ ಅನ್ನೋ ದೃಷ್ಟಿಯಿಂದ ರಾಮ ಮರೆಯಾಗಿ ಕೊಂದ. ಇಷ್ಟು ಹೇಳಿದ್ರೆ ಸಮಾಧಾನ ಆಗಲ್ಲ ನಮಗೆ. ಏನೋ ಒಂದು ಅಳುಕೆ, ಏನೋ ಒಂದು ಮಾತುಕತೆ ನಡೀತಾ ಇದೆ, ಸರಿಯಾದ ಜಸ್ಟಿಸ್ ಸಿಗಲಿಲ್ಲ ಅಂತ ಅನ್ಸುತ್ತೆ. ನೋಡ್ರಿ ಮುಂದಿನ ಮಾತು ನೋಡ್ರಿ, ವಾಲಿ ಸತ್ತ ಮೇಲೆ ಸಾಯುವಾಗ ವಾಲಿ ಹೇಳೋ ಮಾತು ಏನ್ ಹೇಳ್ತಾರೆ ಗೊತ್ತಾ? ಶರಾಭಿತಪ್ತೇನ ವಿಚೇತ ಸಾಮಯ ಪ್ರದೂಷಿತಸ್ತ್ವಂ ಯದಜಾನತ ಪ್ರಭು. ಮಹಾಪ್ರಭು, ನನ್ನನ್ನು ಕ್ಷಮಿಸು. ಯಾಕೆಂದ್ರೆ ನಾನು ಇಲ್ಲ ಸಲ್ಲದ ಮಾತುಗಳನ್ನ ನಿನಗೆ ಆಡಿದೆ. ಯಾಕೆಂದ್ರೆ ನಿನ್ನ ಬಾಣದ ಪ್ರಭಾವ ಅಂತದ್ದು ಸ್ವಾಮಿ. ಆ ಇಡೀ ಜಗತ್ತಿನ ಒಡೆಯ ನೀನು, ನಿನ್ನ ಪರಾಕ್ರಮ ಎಂತದ್ದು. ನಿನ್ನ ಬಾಣ ನನ್ನ ಹೃದಯವನ್ನು ತಾಕಿ ನನ್ನ ಹೃದಯ ಛಿದ್ರವಾಗಿ ಅಪಾರ ವೇದನೆ ನನಗೆ. ಆ ವೇದನೆಯ ಹಿನ್ನೆಲೆಯಲ್ಲಿ ಇಂಥ ಮಾತುಗಳನ್ನು ಹೇಳಿದ್ರು ಸ್ವಾಮಿ. ಆದ್ರಿಂದ ದಯವಿಟ್ಟು ನನ್ನನ್ನು ಕ್ಷಮಿಸುವಂತ ವಾಲಿ ಕೇಳ್ಕೊಳ್ತಾನೆ. ರಾಮ ಹೇಳ್ತಾನೆ, ವಾಲಿ ನೀನು ಬಯಸೋದಾದ್ರೆ ನನಗೆ ಪ್ರಾಣ ಭಿಕ್ಷೆ ಕೊಡ್ತೀನಿ, ಬದುಕ್ತೀಯಾ ಅಂತ ರಾಮ ಕೇಳ್ತಾನೆ. ಅದಕ್ಕೆ ಹೇಳ್ತಾನೆ,
ಅಥವಾ ಕೋಣಾಮನೇಚ್ಛತೆ ಮೃತಿಂ ಪುರುಷೋತ್ತಮಿತಿ ಆಚಾರ್ಯ ಹೇಳಿ ಪರಮಾತ್ಮ ಈ ನಾನು ಬದುಕಿದ್ದೆಲ್ಲವೂ ಕೂಡ ಕುಮಾರ್ಗದಲ್ಲೇ ಬದುಕಿ ಬಾಳಿದೆ. ವಾಲಿ ಕೆಟ್ಟ ಕೆಲಸಗಳನ್ನು ಮಾಡಿದೆ. ಈ ಅನ್ಯಾಯದ ಬದುಕು ಏಕೆ ಸರ್? ಈ ಸ್ವಾರ್ಥದ ಬದುಕು ನನಗೂ ಬೇಡ. ಇಂಥ ಭಾಗ್ಯ ಯಾರಿಗೆ ಸಿಗುತ್ತೆ? ಪರಮಾತ್ಮನೇ ಬಂದಿದ್ದೀಯ ಸಾಕ್ಷಾತ್ತಾಗಿ. ನಿನ್ನ ಪಾದಗಳಲ್ಲಿ ನನ್ನ ಪ್ರಾಣವನ್ನು ಅರ್ಪಿಸುವ ಸೌಭಾಗ್ಯ ಯಾರಿಗೆ ಸಿಗುತ್ತೆ ತಾನೆ? ನಾನು ಶರಣಾಗತನಾಗ್ತೇನೆ, ನಾನು ಸಾಯ್ತೇನೆ, ನನಗೆ ಬದುಕು ಬೇಡ. ಬದುಕಿಗಿಂತಲೂ ಕೂಡ ಸಾವು ನನಗೆ ಇಷ್ಟ ಅನ್ಸುತ್ತಲ್ಲ. ಬದುಕಿಗಿಂತಲೂ ಕೂಡ ನಿನ್ನ ಪಾದಗಳಲ್ಲಿ ಪ್ರಾಣಾರ್ಪಣೆ ಮಾಡ್ಕೊಳ್ತಂತ ಸೌಭಾಗ್ಯಕ್ಕಿಂತ ನನಗೆ ಬದುಕು ಬೇಡ ಅಂತ ಸ್ವತಃ ವಾಲಿಯೇ ಹೇಳಬೇಕಾದ್ರೆ ನಮ್ಮ ಬುದ್ಧಿಜೀವಿಗಳಿಗೆ ಏನು ರೋಗರೇ? ಆ ವಾಲ್ಮೀಕಿ ನೋಡಬಾರ್ದ, ಅಲ್ಲಿ ಇರ್ತಕ್ಕಂಥ ಮಾತುಗಳನ್ನು ಗಮನಿಸಬಾರ್ದ. ಇದರಿಂದ ಇಷ್ಟಷ್ಟು ಉತ್ಕೃಷ್ಟ ವಿಚಾರಗಳು ನಮ್ಮ ಗ್ರಂಥಗಳಲ್ಲಿದೆ. ಹೀಗಿದೆ ರಾಮಾಯಣ. ಎಲ್ಲದಕ್ಕೂ ಉತ್ತರ ಇದೆ. ಶಂಭೂಕ ಅನ್ನುವ ಶೂದ್ರ ತಪಸ್ವಿಯನ್ನ ರಾಮ ಕೊಲ್ತಾನೆ. ಶೂದ್ರನನ್ನು ಕೊಂದ್ಬಿಟ್ಟ ರಾಮ. ವರ್ಣಾಶ್ರಮ ಪದ್ಧತಿ ಇತ್ತು, ಜಾತಿ ಪದ್ಧತಿ ಇತ್ತು. ಅದೆಲ್ಲದಕ್ಕೂ ಉತ್ತರ ರಾಮಾಯಣದಲ್ಲಿದೆ. ಎಲ್ಲದಕ್ಕೂ ಇದೆ. ಹೀಗೆ ಪ್ರತಿಯೊಂದಕ್ಕೂ ಮೂಲ ಸಮಸ್ಯೆಗಳಿಗೆ ಇವತ್ತಿನ ಆಧುನಿಕ ಬುದ್ಧಿಜೀವಿಗಳು ಲೋಕದಲ್ಲಿ ಪ್ರಚಲ ಇರತಕ್ಕಂತಹ ಎಲ್ಲ ಕೆಟ್ಟ ಚಿಂತನೆಗಳಿಗೆ ನಮ್ಮ ಮೂಲ ಗ್ರಂಥಗಳಲ್ಲೇನೆ ಪರಿಹಾರ ಇದೆ. ದಿವ್ಯವಾದಂತಹ ವಿಚಾರಗಳನ್ನು ನಮ್ಮ ಋಷಿಮುನಿಗಳು ಕಟ್ಟಿಕೊಟ್ಟಿದ್ದಾರೆ. ಆಚಾರ್ಯ ಮಧ್ವರಂತೂ ಎಲ್ಲೆಲ್ಲಿ ಸಂಕಷ್ಟ ಒದಗಿ ಬರುತ್ತೆ, ಎಲ್ಲೆಲ್ಲಿ ನಮ್ಮ ಬುದ್ಧಿ ತಪ್ಪುದಾರಿ ಹಿಡಿಯುತ್ತೆ, ಅಲ್ಲೆಲ್ಲೆಲ್ಲಾ ನಿರ್ಣಯವನ್ನ ಬರೆದು ನಮ್ಮನ್ನ ಎಚ್ಚರಿಸಿದ್ದ ಆಚಾರ್ಯ. ವಾಲಿಯ ಪ್ರಸಂಗದಲ್ಲೇ ಹೇಳ್ತಾರೆ, ವಾಲಿಯ ಪರಾಕ್ರಮ ರಾಮನ ಪರಾಕ್ರಮದ ಒಂದು ಇಡೀ ಜಗತ್ತಿನ ಒಡೆಯ ಮುಂದೆ ಬಂದು ನಿಂತಿದ್ರೆ ವಾಲಿಯೇ ಶರಣಾಗತನಾಗಿ ಬಿಡ್ತಿದ್ದ. ರಾಮ ಅವನನ್ನು ಕ್ಷಮಿಸೋದು ಅನಿವಾರ್ಯ ಆಗ್ತಾ ಇತ್ತು. ಮತ್ತು ದುಷ್ಟ ಸಂಹಾರದ ಸಂಕಲ್ಪ ಹಾಗೆ ಉಳಿದು ಬಿಡ್ತಾ ಇತ್ತು ಅನ್ನೋ ಕಾರಣದಿಂದ ರಾಮ ಮರೆಯಾಗಿ ನಿಂತು ಕೊಂದನೆ ಹೊರತು ಆ ಒಡೆಯನ ಮುಂದೆ ವಾಲಿ ಒಂದು ತೃಣ ಸಮಾನ ಅಂತ ಅನ್ನೋ ಮಾತನ್ನು ಸುಂದರಾಚಾರ್ಯ ಮಾಡ್ತಾರೆ. ಹಾಗೆ ಸುಂದರಾಚಾರ್ಯರ ನಿರ್ಣಯವೂ ಕೂಡ ಅನೇಕ ರಾಮಾಯಣದ ಸೂಕ್ಷ್ಮ ಸಂದರ್ಭಗಳಲ್ಲಿ ಸರಿಯಾದ ಬೆಳಕನ್ನು ಚೆಲ್ಲಿ ನಮ್ಮನ್ನು ಸರಿಯಾದ ದಾರಿಯ ಕಡೆಗೆ ನಡೆಸುತ್ತೆ ಅಂತ ಇದು ಸಂಕ್ಷಿಪ್ತವಾಗಿ ವಾಲ್ಮೀಕಿ ರಾಮಾಯಣ ಮತ್ತು ಮಧ್ವಾಚಾರ್ಯ ದೃಷ್ಟಿಕೋನ ಎರಡನ್ನು ಬೆರೆಸಿಕೊಂಡು ಆಧುನಿಕ ಬುದ್ಧಿಜೀವಿಗಳ ಒಂದು ಆಕ್ಷೇಪಕ್ಕೂ ಕೂಡ ನಾವು ಯಾವ ರೀತಿಯಾಗಿ ಉತ್ತರ ಕೊಡಬೇಕು, ನಮ್ಮ ಇತಿಹಾಸ ಗ್ರಂಥಗಳನ್ನು ಓದತಕ್ಕಂಥ ಅನಿವಾರ್ಯತೆ ನಮಗಿದೆ ಅನ್ನೋದನ್ನ ನಾವು ಇಷ್ಟುವರೆಗೂ ನೋಡಿದ್ವಿ. ನನಗೆ ಈ ಒಂದು ನಮ್ಮ ಬಹಳ ಅಭಿಮಾನ ಪಾತ್ರರಾದ ಪ್ರೀತಿ ಪಾತ್ರರಾದಂತಹ ಸ್ವಾಮಿಗಳ ಸಮ್ಮುಖದಲ್ಲಿ ನನಗೊಂದು 4 ಮಾತುಗಳನ್ನ ಆಡ್ತಕ್ಕಂತಹ ಅವಕಾಶವನ್ನ ನಮ್ಮ ಯಾಜ್ಞವಲ್ಕ್ಯ ಗಂಗಾವತಿ ಪಟ್ಟಣದ ಯಾಜ್ಞವಲ್ಕ್ಯ ಸೇವಾ ಸಮಿತಿ ಕಲ್ಪಿಸಿದೆ. ಪರಮಪೂಜ್ಯ ಶ್ರೀಪಾದಂಗಳವರ ಪಾದಾರವಿಂದಗಳೆಲ್ಲ ಅನಂತ ಭಕ್ತಿಪೂರ್ವಕ ಪ್ರಣಾಮಗಳು. ನನಗೆ ಸೇವಾ ಅವಕಾಶವನ್ನು ಕಲ್ಪಿಸಿಕೊಟ್ಟ ಸಮಿತಿಗೆ ಅನಂತ ಕೃತಜ್ಞತೆಗಳು. ತುಂಬಾ ಮೌನವಾಗಿ ಆಸಕ್ತಿಯಿಂದ ಕೂತು ಕೇಳಿದ ನಮ್ಮೆಲ್ಲ ಆಸ್ತಿಕ ಬಂಧುಗಳಿಗೂ ಕೂಡ ವಂದನೆಗಳನ್ನ ಅಭಿನಂದನೆಗಳನ್ನು ತಿಳಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು. ಶ್ರೀಕೃಷ್ಣಾರ್ಪಣ.